ಕೋಟ್. ಜನ ನನ್ನನ್ನು ಬಂದು ಕೇಳೋದುಂಟು, ಬನ್ನಿ ನಮ್ಮ ಮನೆಗೆ ಬನ್ನಿ, ನಮ್ಮ ಸಂಸ್ಥೆಗೆ ಬನ್ನಿ, ನಮ್ಮ ಉದ್ಘಾಟನೆಗೆ ಬನ್ನಿ, ವಾರ್ಷಿಕೋತ್ಸವಕ್ಕೆ ಬನ್ನಿ, ಕಮ್ಮಟಕ್ಕೆ ಬನ್ನಿ, ಗೋಷ್ಠಿಗೆ ಬನ್ನಿ, ಉಪನಯನಕ್ಕೆ ಬನ್ನಿ, ಅಂತ್ಯೇಷ್ಟಿಗೆ ಬನ್ನಿ, ಮಾತಾಡಿ ಅಂತ. ಯಾವ ವಿಷಯವಾಗಿ ಮಾತಾಡಬೇಕಿದೆ, ತಮಗೆ ಯಾವ ವಿಷಯವಾಗಿ ತಿಳ್ಕೊಳ್ಬೇಕಿದೆ ಅಂತ ಕೇಳಿದ್ರೆ ಅದು ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ನಮಗೆ ಯಾವ್ದು ಪ್ರಯೋಜನಕಾರಿ, ನಮಗೆ ಯಾವುದು ಆಸ್ವಾದನೀಯ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ನಿಮ್ಮ ಆಯ್ಕೆನೇ ನಮ್ಮ ಆಯ್ಕೆ, ನಿಮಗೆ ಸರಿ ಅನಿಸಿದ್ದೆ ನಮಗೆ ಸರಿ, ನಿಮಗೆ ಇಷ್ಟವಾದ ವಿಷಯ ಬಗ್ಗೆನೇ ಮಾತಾಡಿ ಅಂತ. ಆಗೆಲ್ಲ ನಾನು ಅಯ್ಯೋ ರಾಮ, ನನಗಿಷ್ಟವಾದ ವಿಷಯ ಆದರೆ ನಾನು ಮನೇಲಿ ಕೂತ್ಕೊಂಡು ಮನನ ಮಾಡಿ ಸ್ಪಷ್ಟೀಕರಣ ಮಾಡ್ಕೋತೀನಿ, ತಪಸ್ಸು ಮಾಡಿ ಸಾಕ್ಷಾತ್ಕರಿಸ್ಕೋತೀನಿ. ಇಲ್ಲಿ 2 ಗಂಟೆ ಇಲ್ಲಿಂದ 2 ಗಂಟೆ ರಸ್ತೆಯಲ್ಲಿ ಮೈಕುಲ್ ಕೂಸ್ಕೊಂಡು ಬೆನ್ನೋವು ಹೆಚ್ಚಿಸ್ಕೊಂಡು ಆ ಧೂಳು ಹೊಗೆ ಶಬ್ದ ಎಲ್ಲ ಕುಡ್ಕೊಂಡು ಇಲ್ಲಿ ಬಂದು 2 ಗಂಟೆ ಗಂಟ್ಲರ್ ಕೊಡುವಂಥದ್ದು ಏನಿದೆ ಅಂತೆಲ್ಲ ಹೇಳಿಬಿಡಬೇಕು ಅಂತ ಎಷ್ಟೋ ಸಲ ಅನಿಸಿದೆ, ಅನ್ಕೋಟ್. ಸೊ ವಸ್ತುಸ್ಥಿತಿ ಹೀಗಿರುವಾಗ ಗಣೇಶ್ ಅವ್ರಿಗೆ ಒಂದು ವಸ್ತು ವಿಷಯವನ್ನು ಕೊಟ್ಟ ಹೆಗ್ಗಳಿಕೆ ನನ್ನದು. ಅವರ ಅವಧಾನಗಳಲ್ಲಿ, ಪ್ರವಚನಗಳಲ್ಲಿ ಮತ್ತು ಗೋಷ್ಠಿಗಳಲ್ಲಿ ಆಗೊಮ್ಮೆ ಈಗೊಮ್ಮೆ ಹಲವೊಂದು ನ್ಯಾಯಗಳ ಪ್ರಸ್ತಾವವನ್ನು ಅವರು ಮಾಡಿದಾಗ ಅದು ನಮಗೆ ತುಂಬ ಸ್ವಾರಸ್ಯಕರವಾಗಿ ಕಂಡು ಆ ಕಾವ್ಯ ಭಾಗವೋ ಆ ಒಂದು ಜೀವನವೋ ಅಥವಾ ಯಾವುದೋ ಒಂದು ತತ್ವವೋ ಸ್ಪಷ್ಟವಾಗಿದ್ದು ಉಂಟು. ಹಾಗಾಗಿ ನಾನು ಅವರನ್ನು ಕೇಳಿದೆ, ನ್ಯಾಯಗಳ ಬಗ್ಗೆನೇ ಪೂರ್ಣವಾದ ಪ್ರವಚನ ನೀವು ಮಾಡಿದ್ರೆ ಚೆನ್ನಾಗಿರುತ್ತಲ್ವೇ, ಆಸ್ವಾದ್ಯವು ಪ್ರಯೋಜನಕಾರಿಯಾಗಿರುತ್ತಲ್ವೇ ಅಂತ ಕೇಳಿದೆ. ಯೋ ನಿಷ್ಪ್ರಯೋಜಕವಪ್ಪ ಅಂತ ಎಲ್ಲಿ ಹೇಳಿಬಿಡ್ತಾರೋ ಅನ್ನೋ ಆತಂಕದಲ್ಲಿದ್ದ ನನಗೆ ಅವರು ಕೇವಲ ಸಮ್ಮತಿಗಿಂತ ಹೆಚ್ಚಿನದನ್ನು ಹೇಳಿದ್ರು. ಚೆನ್ನಾಗಿದೆ ಟಾಪಿಕ್ಕು, ಒಂದು 3 ಗಂಟೆ ಅಂದರೆ 2 ದಿನ ಮಾತಾಡೋಷ್ಟು ಅದರಲ್ಲಿ ಸರಕಿದೆ ಅಂತ ಹೇಳಿದರು. ನನ್ನ ಆಹ್ವಾನವನ್ನು ಮನ್ನಿಸಿ ಬಂದಿದ್ದೀರಿ, ಕೃತಜ್ಞನಿದ್ದೀನಿ. ಲೌಕಿಕ ನ್ಯಾಯಗಳು ವಿಷಯವಾಗಿ ತಿಳ್ಕೊಳ್ಳೋದಕ್ಕೆ ನಾವೆಲ್ಲ ಉತ್ಸುಕರಾಗಿದ್ದೀವಿ. ಓಂ ತತ್ಸತ್. ನನ್ನ ಗೆಳೆಯರು ರಂಗನಾಥ್ ಪ್ರಸಾದ್ ಅವರು ನನಗೆ ಸರ್ಪ್ರೈಸಸ್ಸನ್ನು ಕೊಡ್ತಾನೆ ಇರ್ತಾರೆ. ಆ ಥರದ ಸರ್ಪ್ರೈಸನ್ನು ಇವತ್ತು ನಾನು ತಪಸ್ ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲದ ಸಂಗತಿನ ನನಗೆ ಹೇಳಿಬಿಟ್ಟಿದ್ದಾರೆ. ಚೆನ್ನಾಗಿದೆ. ಇಷ್ಟೇ, ಯಾರಾದರೂ ಏನಾದರೂ ತಪಸ್ ಮಾಡ್ತಿದ್ದೀವಿ ಅಂತ ಪ್ರಾಮಾಣಿಕವಾಗಿ ಭ್ರಾಂತಿ ಪಟ್ಕೊಂಡಿರ್ಬೋದು. ನನಗೆ ಆ ಥರದ ಭ್ರಾಂತಿಯೂ ಇಲ್ಲ, ಆ ರೀತಿಯಾದ ಅಪ್ಪಿ ಆಗತಕ್ಕಂಥ ಸಂದರ್ಭಗಳನ್ನು ಮಾಡಿಲ್ಲ. ಏನೋ ಓದ್ತೀನಿ, ಬರೀತೀನಿ, ಮಾತಾಡ್ತೀನಿ, ಬೈತೀನಿ, ಅಲ್ಲಿಗೆ ಮುಗಿಯುತ್ತೆ ಕಥೆ ಅಷ್ಟೇ. ಅವರು ಕೊಟ್ಟ ವಿಷಯ ಲೌಕಿಕ ನ್ಯಾಯಗಳು. ಆಹ್ವಾನ ಪತ್ರಿಕೆಯಲ್ಲಿ ನ್ಯಾಯಗಳು ಅಂತ ಅಚ್ಚಾಗಿಬಿಟ್ಟಿದೆ. ಅದನ್ನು ಏನಾದರೂ ಭ್ರಮಿಸಿಕೊಂಡು ಯಾರಾದರೂ ಲಾಯರ್ಗಳು ಬಂದುಬಿಟ್ರೆ, ಜಡ್ಜ್ಗಳು ಬಂದುಬಿಟ್ರೆ ಗತಿ ಏನು ಅಂತ ನನಗೆ ಭಯ. ಇಲ್ಲಿ ಯಾರಾದರೂ ಕಾನೂನಿನ ಕ್ಷೇತ್ರದವರಿದ್ದರೆ ದಯಮಾಡಿ ಇದು ತುಂಬ ಅವರಿಗೆ ನಿರಾಶೆ ಉಂಟು ಮಾಡಬಹುದು, ಯಾವುದೇ ರೀತಿಯಲ್ಲಿ ಅವರ ವಿಷಯಕ್ಕೆ ಪ್ರಯೋಜನವಾಗದೇ ಇರಬಹುದು ಅಂತ ಅಂದುಕೊಂಡು ಅವರ ಭ್ರಾಂತಿಗೆ ಕಾರಣವಾದ ಶೀರ್ಷಿಕೆ ಬಗ್ಗೆ ನಾನು ಕ್ಷಮೆ ಕೇಳ್ತೀನಿ. ಇನ್ನು ಶಾಸ್ತ್ರಜ್ಞರಿಗೆ ನಮಗೆ ಪ್ರಾಚೀನ ನ್ಯಾಯ, ನವೀನ ನ್ಯಾಯ ಅಂತ 2 ಗೊತ್ತಿದೆ, ಅಥವಾ ಬೌದ್ಧ ನ್ಯಾಯ, ಜೈನ ನ್ಯಾಯ ಅಂತ ಆ ರೀತಿಯಾಗೂ ಇದೆ. ಹೀಗೆ ಇವುಗಳ ಬಗೆಗೆ ಮಾತಾಡಬಹುದಾ, ತರ್ಕಶಾಸ್ತ್ರ ಅಥವಾ ನ್ಯಾಯಶಾಸ್ತ್ರದ ಬಗೆಗೆ ಮಾತಾಡಬಹುದಾ ಅಂತ ಕೂಡ ಭ್ರಮೆ ಪಟ್ಕೊಂಡಿರ್ಬೋದು. ಆ ಘಟಪಟ ಮತ್ತು ಧೂಮ, ಅಗ್ನಿ ಈ ಜಗತ್ತಿನ ವಿದ್ವಾಂಸರಿಗೂ ನಿರಾಶೆಯಾದಲ್ಲಿ ಕ್ಷಮಿಸಬೇಕು. ಇದು ಅಪ್ಪಟ ಸಾಮಾನ್ಯರಿಗೆಲ್ಲರಿಗೂ ಮನಸ್ಸಿಗೆ ಮುಟ್ಟತಕ್ಕಂಥ ಒಂದು ಗಾದೆ ಮಾತಿನ ರೀತಿಯಾದದ್ದು. ಸಂಸ್ಕೃತದಲ್ಲಿ ಒಂದು ಬಗೆಯ ಗಾದೆಗಳು ಅಂತಿದ್ದರೆ ಅದಕ್ಕೆ ಹಲವು ರೂಪ ಇವೆ. ಆಭಾಣಕ ಅಂತಾರೆ, ಸೂಕ್ತಿ ಅಂತಾರೆ, ದೃಷ್ಟಾಂತ ಅಂತ ಹೇಳ್ತಾರೆ. ಇದರೊಳಗೆ ಒಂದು ಲೌಕಿಕ ನ್ಯಾಯ ಅಂತ. ನ್ಯಾಯ ಅಂತನ್ನೋ ಶಬ್ದ ನೀ ಪ್ರಾಪಣೆ ಅನ್ನೋ ಧಾತುವಿನಿಂದ ಬಂದಿದೆ. ನಯತಿ ನಿಯತೆ ಅನೇನ ಇತಿ ನ್ಯಾಯ ಅಂತನ್ನುವ ದೃಷ್ಟಿಯಿಂದ ನಮ್ಮನ್ನು ಕರೆದುಕೊಂಡು ಹೋಗತಕ್ಕಂಥದ್ದು, ನಮ್ಮನ್ನು ಒಂದು ಕಡೆಗೆ ಮುಟ್ಟಿಸುತ್ತದೆ, ತಲುಪಿಸುತ್ತದೆ ಅನ್ನುವ ಅರ್ಥದಲ್ಲಿ ಒಂದು ಬಗೆಯಲ್ಲಿ ತಿಳಿವಿನ ಕಡೆಗೆ ನಮ್ಮನ್ನು ಕೊಂಡೊಯ್ಯುವ ಸಾಧನ, ಜ್ಞಾನ ಸಾಧನ, ಬೋಧನ ಸಾಧನ ಅನ್ನುವ ಅರ್ಥದಲ್ಲಿ ನ್ಯಾಯ ಶಬ್ದ ಬಂದಿದೆ. ಮುಖ್ಯವಾಗಿ ವೇದದ ಅರ್ಥವನ್ನು ತಿಳ್ಕೊಳ್ಳೋದು. ಅದರೊಳಗೂ ಯಜ್ಞ ಮಾಡುವಾಗ ಎಷ್ಟೋ ಮಂತ್ರಗಳು
ಕ್ರಿಯೆಗಳಾಗಿ ಬದಲಾಗುತ್ತವೆ. ಎಷ್ಟೆಷ್ಟು ಬಾರಿ ನಾವು ಆಲೋಚನೆಯನ್ನು ಮಾಡಿದ್ದನ್ನು ಕ್ರಿಯೆಯಾಗಿ ತರುವಾಗ ತೊಡಕುಂಟಾಗುತ್ತವೆ. ಆ ತೊಡಕಿಗೆ ಕೊನೆ ಮೊದಲಿಲ್ಲ. ದಿಸ್ ಲಾಟ್ ಆಫ್ ಗ್ಯಾಪ್ ಬಿಟ್ವೀನ್ ಕಪ್ ಆ್ಯಂಡ್ ಸಿಪ್ ಅಂತಾರಲ್ಲ, ದಿಸ್ ಲಾಟ್ ಆಫ್ ಗ್ಯಾಪ್ ಬಿಟ್ವೀನ್ ಹೆಡ್ ಆ್ಯಂಡ್ ಹ್ಯಾಂಡ್ ಅಂತ ಅನ್ನಬೇಕಾಗುತ್ತದೆ. ಈ ಅಂತರ ಇದ್ದಾಗ ನಾವು ಅರ್ಥ ಮಾಡಿಕೊಂಡದ್ದನ್ನು ಸರಿಯಾಗಿ ತರೋಕ್ಕಾಗೋಲ್ಲ. ಸರಿಯಾಗಿ ತರೋಕ್ಕಾಗದೆ ಎಷ್ಟೋ ಬಾರಿ ಅರ್ಥ ಮಾಡಿಕೊಂಡಿದ್ದನ್ನು ತಪ್ಪು ಅಂತ ಗ್ರಹಿಸಿಕೊಳ್ತೀವಿ. ಅರ್ಥ ಸರಿಯಾಗಿದ್ದಿರಬಹುದು, ಆಚರಣೆಯಲ್ಲಿ ತೊಡಕಾಗಿರಬಹುದು, ಕೆಲವೊಮ್ಮೆ ಅರ್ಥವೇ ಸರಿಯಾಗದೇ ಇರಬಹುದು. ಈ ಎಲ್ಲ ಕಾರಣದಿಂದ ಕ್ರಿಯೆಗೆ ಅನುಗುಣವಾಗುವಂತೆ ನ್ಯಾಯ ಬೆಳಕೊಳ್ತು. ಅದರಿಂದಲೇ ಅದೊಂದು ಶಾಸ್ತ್ರವಾಗಿ ಮೊದಲಿಗೆ ಮೀಮಾಂಸಾ ಶಾಸ್ತ್ರವನ್ನು ನ್ಯಾಯ ಅಂತಲೇ ಕರೀತಾ ಇದ್ರು. ಆಮೇಲೆ ಗೌತಮ ಪ್ರಣೀತವಾದ ನ್ಯಾಯಶಾಸ್ತ್ರ ಅಂತ ಬೇರೆ. ಇದು ವಿಚಾರ ಕ್ರಮ ಮತ್ತು ಆಚರಣ ಕ್ರಮ, ಇದನ್ನು ಕೂಡ ನ್ಯಾಯವಾಗಿ ನಾವು ನೋಡ್ತೀವಿ. ಅಲ್ಲಿ ಮೀಮಾಂಸಾ ಶಾಸ್ತ್ರ ಅಥವಾ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಪ್ರಾಚೀನವಾದ ವೈದಿಕ ಕಾರ್ಯಕಲಾಪಗಳು, ಅಂದರೆ ಅಗ್ನಿಯನ್ನು ಆರಾಧನೆ ಮಾಡುವ ಕ್ರಮಗಳು ಇವೆ, ಅವುಗಳನ್ನು ಕುರಿತು ಹೇಳ್ತಾ ಇದ್ರು. ಆ ಬಗೆಯ ನ್ಯಾಯಗಳನ್ನು, ಆ ಶಾಸ್ತ್ರ ಸಂಬಂಧಿಯಾಗಿದ್ದದ್ದನ್ನು ಕೇವಲ ಶಾಸ್ತ್ರಜ್ಞರು ಮಾತ್ರ ತಿಳ್ಕೊಳ್ಳೋಕ್ಕಾಗ್ತಾ ಇತ್ತು. ಉದಾಹರಣೆಗೆ ಗೋದೋಹನ ನ್ಯಾಯ ಅಂತ ಒಂದು ಬರುತ್ತದೆ. ಅದು ಯಜ್ಞಕ್ಕೆ ಬೇಕಾದ ಹಾಲನ್ನು ಸಜ್ಜು ಮಾಡಿಕೊಳ್ಳುವಲ್ಲಿ ಹಸುವನ್ನು ಎಲ್ಲಿ ತಂದು ಕರೆಯಬೇಕು ಏನು ಇತ್ಯಾದಿಗೆ ಸಂಬಂಧಪಟ್ಟಂಥದ್ದು. ಆ ಬಗೆಯಲ್ಲಿ ಬೇಕಾದಷ್ಟು ಉಂಟು ಮೀಮಾಂಸಾ ಶಾಸ್ತ್ರದ ನ್ಯಾಯಗಳು. ಟೆಕ್ನಿಕಲ್ ಆದವು, ಅದು ಕಾಮನ್ ಸೆನ್ಸೇ. ಆದರೆ ಅದು ವೇದವನ್ನು ಕುರಿತಾದದ್ದರಿಂದ ಅದು ಒಂದು ಎಕ್ಸ್ಟ್ರಾ ಕಾಮನ್ ಸೆನ್ಸ್ ಅನ್ನುವ, ಅನ್ಕಾಮನ್ ಸೆನ್ಸ್ ಅನ್ನುವ ಭ್ರಮೆ ಬಂತು. ಅವುಗಳನ್ನು ಬಳಸದ ಹೊರತು ವೈದಿಕವಾದ ಚರ್ಚೆಗಳು ಮುಂದುವರಿಯೋಲ್ಲ ಅನ್ನುವಂತೆ ಆಯಿತು. ನ್ಯಾಯ ಅನ್ನೋದು ವಸ್ತುತಃ ಒಂದು ಬಗೆಯ ದೃಷ್ಟಾಂತವೂ ಹೌದು. ಎಲ್ಲರಿಗೂ ಗೊತ್ತಿರುವಂಥ ವಿಷಯವನ್ನು ಸಂಗ್ರಹವಾಗಿ ಸರಳವಾಗಿ ಒಂದು ಸೂತ್ರೀಕರಿಸಿ ಅದನ್ನು ಈ ರೀತಿಯಾಗಿ ಅಂತ ಹೇಳಿದರೆ ಆಗುತ್ತದೆ. ಗಾದೆ ಅಂದರೆ ಅದೇ ತಾನೇ ಮಾಡುವಂಥದ್ದು. ಅಳುವವ್ರ ಮೇಲೆ ಗಳ ಬಿತ್ತು, ಅಳುವವರನ್ನು ನೋಡಿದ್ದೀವಿ, ಗಳ ಬೀಳುವುದನ್ನು ನೋಡಿದ್ದೀವಿ. ಒಬ್ಬರ ಮೇಲೆ ಗಳ ಬಿದ್ದರೆ ಅವ್ರಿಗೆ ಎಷ್ಟು ನೋವಾಗುತ್ತೆ, ಅಳತಾರೆ ಅಂತ ಗೊತ್ತಾಗಿದೆ. ಅಳುವವ್ರ ಮೇಲೆ ಗಳ ಬಿದ್ದಾಗ ಅವ್ರು ಮತ್ತೂ ಅಳತಾರೆ ಅನ್ನೋದು ನಮಗೆ ಗೊತ್ತಾಗಿದೆ. ಅದನ್ನು ಇಟ್ಟುಕೊಂಡು ಯಾವುದೇ ಸಾಮಾನ್ಯ ಸನ್ನಿವೇಶದಲ್ಲಿ ಕ್ಷತೆ ಕ್ಷಾರಮಿವ ಅಂತ ಸಂಸ್ಕೃತದಲ್ಲಿ ಒಂದು ಗಾದೆ ಮಾತಿದೆ. ಗಾಯಕ್ಕೆ ಉಪ್ಪು ಸವರದಂತೆ ಅಂತ ಹೀಗೆ ಬೆಳಕೊಂಡು ಬಂದಿದೆ. ಗಂಡಸ್ಯೋಪರಿ ಪಿಟಕ ಸಂವೃತ್ತ ಅಂತ ಕಾಳಿದಾಸ ಹೇಳ್ತಾನೆ. ಗಾಯದ ಮೇಲೆ ಬೊಕ್ಕೆ ಆಯಿತು ಅಂತೆಲ್ಲ. ಹೀಗೆ ಸಾಮಾನ್ಯವನ್ನು ನಾವು ವಿಶೇಷದಿಂದ, ವಿಶೇಷವನ್ನು ಸಾಮಾನ್ಯದಿಂದ, ಅಂದರೆ ಟು ಪರ್ಟಿಕ್ಯುಲರೈಸ್ ಥಿಂಗ್ಸ್ ಆ್ಯಂಡ್ ಜನರಲೈಸ್ ಥಿಂಗ್ಸ್, ಅದು ಎರಡಕ್ಕೂ ಕೂಡ ಬಳಸ್ಕೊಳ್ತಕ್ಕಂಥದ್ದು ಈ ಮೀಮಾಂಸಾ ನ್ಯಾಯದ ಒಂದು ಬುನಾದಿ. ಆದರೆ ಅದು ಆ ಶಾಸ್ತ್ರಜ್ಞರಿಗೆ ಗೊತ್ತು, ಮಿಕ್ಕವರಿಗೆ ಗೊತ್ತಾಗೋಲ್ಲ. ಆ ಶಾಸ್ತ್ರದ ಜಾಡನ್ನು ಹಿಡಿದು ವೇದಾಂತ ಮೊದಲಾದ ಬೇರೆ ಶಾಸ್ತ್ರಗಳು ಕೂಡ ಬೆಳೆದವು. ಅದಕ್ಕೆ ಮೀಮಾಂಸಾ ನ್ಯಾಯಗಳನ್ನು ಬಳಸ್ಕೊಂಡ್ರು. ಎಷ್ಟೋ ಬಾರಿ ಒಂದು ಶಾಸ್ತ್ರೀಯವಾದ ವಿಷಯ ಕಾಲಾಂತರದಲ್ಲಿ ಲೋಕಸಾಮಾನ್ಯದ ವಸ್ತುವಾಗುತ್ತದೆ. ಟುಡೇ ಸೈನ್ಸ್ ವಿಲ್ ಬಿಕಮ್ ಟುಮಾರೋಸ್ ಕಾಮನ್ ಸೆನ್ಸ್ ಅಂತ ಇದನ್ನು ನಾವು ಕಂಡಿದ್ದೀವಿ. 20-30 ವರ್ಷಗಳ ಕೆಳಗೆ ಯಾರೋ ಕೆಲವರು ವಿಜ್ಞಾನಿಗಳು, ಮೇಧಾವಿಗಳು, ಪಂಡಿತರು ಬಳಸ್ತಾ ಇದ್ದ ಶಬ್ದಗಳನ್ನು ಸಾಮಾನ್ಯರು ಬಳಸ್ತಾ ಇರ್ತಾರೆ. ಹಾಗೆ ಬಳಸುವುದಕ್ಕೆ ಕಾರಣ ಏನಂದರೆ ಅಷ್ಟು ವ್ಯಾಪಕ ಆಗ್ತಾ ಬರುತ್ತದೆ ಆ ವಿಷಯಗಳು. ಆರೋಗ್ಯಶಾಸ್ತ್ರದ ಎಷ್ಟೋ ವಿಷಯಗಳನ್ನು ನಾವು ಕಾಣ್ತೀವಿ. ಈಗ ಲೋಕದಲ್ಲಿ ಎಲ್ಲರೂ ಮಾತಿನಲ್ಲಿ ಬಳಸ್ತಾ ಇರ್ತಾರೆ. ಮೊದಲು ಅದು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಈಗಂತೂ ಜ್ಞಾನದ ಸ್ಫೋಟ ಆಗ್ತಾ ಇದೆಯಲ್ಲ, ಪ್ರಾಲಿಫರೇಷನ್ ಅಂತ ಏನು ಕರಿತೀವಿ, ಎಲ್ಲೆಲ್ಲೂ ಕೂಡ ಜ್ಞಾನ ಸ್ಫೋಟವಾಗಿ, ಮಾಹಿತಿಯ ಮಹಾಸ್ಫೋಟವಾಗಿ ಎಲ್ಲರಿಗೂ ಎಲ್ಲವೂ ದಕ್ಕುತ್ತಾ ಇವೆ. ಅದರಿಂದ ನಡೀತಾ ಬರುತ್ತದೆ. ಇದು ಒಂದು ಶಾಖೆ ಇನ್ನೊಂದು ಶಾಖೆ ಅಂತಲ್ಲ, ಪ್ರತಿಯೊಂದಕ್ಕೂ ಅಷ್ಟೇ. ಒಂದು ಸರಳ ಉದಾಹರಣೆಯಾಗಿ ನೃತ್ಯವನ್ನು ತೆಗೆದುಕೊಂಡ್ರೆ, ಹಿಂದಿನ ಮಹಾ ನಾಟ್ಯಾಚಾರ್ಯರುಗಳಿಗೆ ನಾಟ್ಯಶಾಸ್ತ್ರೀಯವಾದ ಹೆಸರುಗಳು ಗೊತ್ತಿರಲಿಲ್ಲ. ಇವತ್ತು ತಾವೆಲ್ಲರೂ ಬ್ರಿಜು ಮಹಾರಾಜ್ ಅಂತ ಲೋಕವಿಖ್ಯಾತವಾದ ಹೆಸರನ್ನು ಕೇಳಿರಬಹುದು. ಅವರ ಗುರು, ಅವರ ಬಂಧುಗಳು ಕೂಡ ಆಗಿದ್ದವರು ಶಂಭು ಮಹಾರಾಜ್ ಅಂತ ಇದ್ದರು. ಅವರಿಗೆ ಸಾಮಾನ್ಯವಾದ ಅಭಿನಯ ದರ್ಪಣದ ಹಸ್ತಗಳ ಹೆಸರು ಕೂಡ ಗೊತ್ತಿರಲಿಲ್ಲ. ಇನ್ನು ಮೌಖಿಕ ಪರಂಪರೆಯಲ್ಲಿ ಬಂದಂತೆ ಅವ್ರು ಹೇಳಿಕೊಟ್ಟಿದ್ದನ್ನು ಮಾಡ್ತಾಯಿದ್ರು. ಅದ್ಭುತವಾದ ಅಭಿನಯ ಕೌಶಲ ಅವರಿಗಿತ್ತು. ಅವರು ಹಂಸಾಸ್ಯ ಅನ್ನುವ ಒಂದು ಹಸ್ತ, ಸಾಮಾನ್ಯವಾಗಿ ತಂತ್ರಶಾಸ್ತ್ರದಲ್ಲಿ ಚಿನ್ಮುದ್ರೆ ಅಂತ ಕರೀತಾರೆ, ತೋರ್ಬೆರಳು ಹೆಬ್ಬೆರಳು ಎರಡನ್ನೂ ಸೇರಿಸಿ ಮಿಕ್ಕಂತೆ ಕೈಯನ್ನು ಚಾಚುವಂಥದ್ದು. ಉಪದೇಶ ಭಂಗಿ, ಉಪದೇಶ ಮುದ್ರಾ ಅಂತ ಕೂಡ ಹೇಳ್ತಾರೆ. ಬರೆಯುವಾಗ ಕೂಡ ತೋರಿಸ್ತಾರೆ. ಇದನ್ನು ನಾಟ್ಯಶಾಸ್ತ್ರದಲ್ಲಿ ಹಂಸಾಸ್ಯ ಅಂತಾರೆ. ಅವರು ಏತೋ ಫೂಲ್ ತೋಡ್ನ ಅಂತ ಹೇಳ್ತಾ ಇದ್ರು.
ಏತೋ ಫೂಲ್ ತೋಡ್ನ ಅನ್ನುವ ಅಷ್ಟು ಹೆಸರನ್ನು ಅದಕ್ಕೊಂದಕ್ಕೆ ಕೊಟ್ಟಿದ್ರು. ಅವರ ಮುಂದಿನ ತಲೆಮಾರು ಮಾಯಾರಾವ್ ಅಂಥವರಿಗೆ ಅಭಿನಯ ದರ್ಪಣ ಆನಂದ ಕುಮಾರಸ್ವಾಮಿಯವರು ಮತ್ತೊಬ್ಬರು ಸೇರಿ ಅನುವಾದ ಮಾಡಿದ್ದಾಯಿತು, ಇಂಗ್ಲೀಷಿಗೆ ಬಂತು. ಅವರು ಅದನ್ನು ಓದಿಕೊಂಡ್ರು. ಹಾಗಾಗಿ ಇದಕ್ಕೆ ಹಂಸಾಸ್ಯ ಹಸ್ತ ಅಂತ ತಮ್ಮ ಗುರುಗಳಿಗೆ ಹೇಳಿದ್ರಂತೆ. ಇದಕ್ಕೆಲ್ಲ ಈ ಥರ ಹೆಸರಿದೆಯಾ, ಈ ಥರ ಚೆನ್ನಾಗಿದೆಯಾ, ಗೊತ್ತೇ ಇರಲಿಲ್ಲ ಅಂತ ಪಾಪ ಅಂದ್ರಂತೆ. ಅಂದರೆ ಒಂದು ಶಾಸ್ತ್ರದ ಪರಿಭಾಷೆ ನಾಟ್ಯಾಚಾರ್ಯನಿಗೆ ಗೊತ್ತಿಲ್ಲದೆ ಇದ್ದಿದ್ದು ಮುಂದಿನ ತಲೆಮಾರಿಗೆ ಒಂದಷ್ಟು ಗೊತ್ತಾಯಿತು. ಅವರು ಮುಂದಿನ ತಲೆಮಾರಿನವರಿಗೆ ಇನ್ನೂ ಹೆಚ್ಚಿನ ಪದ ಸಂಪತ್ತಿ ಬಂತು. ಈಗಿನವರಂತೂ ಇನ್ನೂ ತಯ್ಯುಂ ತತ್ತ ಮಾಡ್ತಾ ಇದ್ದವರು ಕೂಡ ಬೇಕಾದಂತೆ ಸ್ಥಾಯಿ ಭಾವ, ವ್ಯಭಿಚಾರಿ ಭಾವ, ಕರ್ಣ ಇತ್ಯಾದಿಗಳದ್ದು ಏನೇನೋ ಶಬ್ದಗಳು ಬಳಸ್ತಾರೆ. ಕೌಶಲ ಏನು ಬೆಳೆದಿಲ್ಲ, ಆದರೆ ಶಬ್ದ ಪ್ರಯೋಗ ಮಾತ್ರ ಚೆನ್ನಾಗಿ ನಡೆಯುತ್ತದೆ. ಹೀಗೆ ಆಗ್ತಾ ಬರ್ತಾ ಇದ್ದಂತೆ ಮೀಮಾಂಸಾ ಶಾಸ್ತ್ರದ ನ್ಯಾಯಗಳು ಕೂಡ ಸಾಮಾನ್ಯ ಜನಕ್ಕೆ ಗೊತ್ತಾಗುವಂತೆ ಆಯಿತು. ಅಥವಾ ಅದಕ್ಕೆ ಸಂವಾದಿಯಾದ ಲೋಕಸಾಮಾನ್ಯದ ವಿಷಯಗಳನ್ನು ಕುರಿತು ಕೂಡ ನ್ಯಾಯಗಳು ಮಾಡುವುದಾಯಿತು. ಅವುಗಳನ್ನು ಬಳಸ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಒಂದು ಗಾದೆ ಮಾತಲ್ಲಿ, ಒಂದು ಸೂಕ್ತಿಯಲ್ಲಿ, ಒಂದು ದೃಷ್ಟಾಂತದಲ್ಲಿ ಇರುವ ಅನುಕೂಲತೆ ಏನೆಂದರೆ, 10 ವಾಕ್ಯಗಳಲ್ಲಿ ಹೇಳುವಂಥದ್ದನ್ನು ಅಡಕದಲ್ಲಿ ಪರಿಣಾಮಕಾರಿಯಾಗಿ ಹೇಳುವುದಕ್ಕಾಗುತ್ತದೆ. ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಅಂತ ಒಂದು ಕನ್ನಡದ ಗಾದೆಯೇ ಇದೆಯಲ್ಲ, ಆ ರೀತಿಯಲ್ಲಿ ಅಡಕ ಮಾಡಿ ಕೊಡುತ್ತದೆ. ಅದು ಮತ್ತೆ ಆಯಾ ಕಾಲಕ್ಕೆ ತಿಳಿದದ್ದು ಮುಂದಿನ ಕಾಲಕ್ಕೆ ಅರ್ಥವಾಗದೆ ಹೋಗಬಹುದು. ನಮಗೆ ಈಚೆಗೆಲ್ಲ ಇಂಟರ್ನೆಟ್ ಜೋಕ್ಸು, SMS ಜೋಕ್ಗಳು, ಅದನ್ನು ಮಿಂಚಿ ವಾಟ್ಸಪ್ ಜೋಕ್ಗಳು ಹೀಗೆಲ್ಲ ಬಂದಿವೆ. ಇವು ಮುಂದೆ ಯಾವುದೋ ತಲೆಮಾರಿಗೆ ಗೊತ್ತಾಗುತ್ತೋ ಇಲ್ಲ. ಹಿಂದೆ ಅದೇ ರೀತಿಯಲ್ಲಿ ಇದ್ದವು ಬೇಕಾದಷ್ಟು. ಆಗೆಲ್ಲ ಬುಧವಾರ ಒಂದು ದಿವಸ ಸಂಜೆ ಹೊತ್ತು ನೀರು ಬರ್ತಾ ಇರಲಿಲ್ಲ ಬೆಂಗಳೂರಲ್ಲಿ. ಆಗಿನ ಪತ್ರಿಕೆಗಳಲ್ಲಿ ಎಷ್ಟೋ ಕಡೆಯಲ್ಲಿ ನೋಡು ನಿನ್ನ ಬಾಯಿ ಬೆಂಗಳೂರಿನ ಬುಧವಾರದ ನಲ್ಲಿಯಂತೆ ಒಣಗಿ ಹೋಗ್ತಾ ಇದೆ ಅಂತ. ಇವತ್ತು ಅದು ಎಷ್ಟೋ ಜನಕ್ಕೆ ಅರ್ಥವಾಗದೇ ಇರಬಹುದು. ಯಾಕೆಂದರೆ ಪ್ರತಿ ಆಲ್ಟರ್ನೇಟಿವ್ ಡೇಸ್ ನೀರೇ ಬರೋದಿಲ್ಲ. ಹಾಗಾಗಿ ಈಗ ಆಗಾದೆ ಬೇರೆ ಆಗಬೇಕಾಗುತ್ತದೆ. ಅಂದರೆ ಒಂದು ಸಾಮಾನ್ಯವಾದ ವಿಷಯವು ಎಷ್ಟೋ ಬೇರೆ ಬೇರೆ ರೀತಿಯಲ್ಲಿ ಬದಲಾಗುತ್ತದೆ. ಪಂಪ ಒಂದು ಕಡೆಗೆ ಸೆಟ್ಟಿಯ ಬಳ್ಳಂ ಕಿರಿದು ಅಂತಂತಾನೆ. ಅಂದರೆ ವರ್ತಕರು ವ್ಯಾಪಾರ ಮಾಡುವಾಗ ಕೊಡುವ ಸೇರಿನ ಅಳತೆ ಕಡಿಮೆ ಇರುತ್ತದೆ ಅಂತ ಒಂದು ತಾತ್ಪರ್ಯ. ತೆಲುಗಿನಲ್ಲಿ ಒಂದು ಗಾದೆ ಇದೆ. ಯಾವುದನ್ನಾದ್ರೂ ಕೊಳ್ಳಬೇಕಾದ್ರೆ ವರ್ತಕರು ಪೆದ್ದಕ್ಕಯ್ಯನೇ ಅಡಿಗಿರ ಅಂತ. ಪೆದ್ದಕ್ಕಯ್ಯ ಅಂದರೆ ದೊಡ್ಡ ಅಳತೆ ಸೇರು ಅಂತ. ದೊಡ್ಡಕ್ಕನ್ನು ಕೇಳಬಾ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ನೋಡಿದ್ರೆ ಅವ್ರು ದೊಡ್ಡ ಸೇರು ತೊಗೊಂಡು ಬಂದು ನಮ್ಮ ಸೇರು ಸರಿಯಾಗಿದೆ ಅದರೊಳಗೆ ಕಳ್ಕೊತೀವಿ ಅಂತಾರೆ. ಮಾರಬೇಕಾದ್ರೆ ಚಿನ್ನಕ್ಕನೇ ಅಡಗಿರ ಅಂತ, ಚಿಕ್ಕಕ್ಕನ್ನು ಕೇಳು ಅಂತ, ಅಂದರೆ ಚಿಕ್ಕ ಸೇರನ್ನು ತೊಗೊಂಡು ಬಾ ಅಂತ. ಸೇರಿನ ಹೊರಗಿನ ರೂಪ ಒಂದೇ ಇದ್ದರೂ ಅದಕ್ಕೆ 2 ತಳ ಇರುತ್ತೆ, ಈ ಥರ ಏನೇನೋ ತಂತ್ರಗಳಿರ್ತವೆ, ಅದು ಬೇರೆ ಸಂಗತಿ. ತಾತ್ಪರ್ಯತಃ ಅದು ಒಂದು ಕೋಡ್ ಲ್ಯಾಂಗ್ವೇಜ್. ಆದರೆ ಇವತ್ತು ಬಳ್ಳ ಅಂದ್ರೇ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ. ಖಂಡುಗ, ದಡಿಯ, ವೀಸೆ, ಮುಡಿ ಈ ಥರದ್ದು ಎಷ್ಟೆಷ್ಟೋ ಉಂಟು, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಈಗಿನ ಅಳತೆ ಬೇರೆಯೇ ಆದದ್ದು. ನನಗೆ ಇಷ್ಟಾಗಿ ಮಿಲಿಯನ್ ಬಿಲಿಯನ್ ಅಂತಂದರೆ ಸೊನ್ನೆಗಳನ್ನು ಎಣಿಸಿಕೊಂಡು ಅದೇನು 10 ಲಕ್ಷವ 10 ಕೋಟಿನ ಎಂಥದ್ದು ಅಂತ ಈಗಲೂ ಕನ್ಫ್ಯೂಷನ್ ಉಂಟು. ಅಂದರೆ ಒಂದೊಂದು ಕಾಲಕ್ಕೆ ಒಂದೊಂದು ಪರಿಭಾಷೆ ಬರುತ್ತದೆ. ಹೀಗಾಗಿ ಒಂದು ಪರ್ಟಿಕ್ಯುಲರ್ ಅಂತ ಆದ ಮೀಮಾಂಸಾ ನ್ಯಾಯಗಳು ಒಂದು ಮಟ್ಟಕ್ಕೆ ಜನರಲ್ ಆಗಿ ಲೌಕಿಕ ನ್ಯಾಯಗಳಾಗಿ, ಆ ಲೌಕಿಕ ನ್ಯಾಯಗಳು ಕಾಲಾಂತರದಲ್ಲಿ ಪರ್ಟಿಕ್ಯುಲರ್ ಆಗಿ ಶಾಸ್ತ್ರೀಯವಾಗಿ ಸಂಭವಿಸಿಬಿಟ್ಟವು. ಅದು ಸಂಸ್ಕೃತ ಲೋಕ ವ್ಯವಹಾರದಿಂದ ದೂರ ಆಗಿದ್ದರ ಕಾರಣವೂ ಇರಬೇಕು. ಆದರೆ ಅವುಗಳಿಗೆ ಸಂವಾದಿಯಾದ ಎಷ್ಟೋ ಗಾದೆ ಮಾತುಗಳು ನಮ್ಮ ಭಾಷೆಯಲ್ಲೂ ಇವೆ. ಕನ್ನಡ, ತೆಲುಗು, ತಮಿಳು ಇತ್ಯಾದಿ ಎಲ್ಲದರಲ್ಲೂ ಇದೆ. ಅದನ್ನು ಕಂಡಾಗ ಇವುಗಳಿಗೆ ಮೂಲ ಎಲ್ಲಿದೆ ಅಂತ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ನಾವು ಯಾರಾದರೂ ಎರಡೂ ಕಡೆ ಮಾತಾಡ್ತಾ ಇದ್ದರೆ ಹೇಳ್ತೀವಲ್ಲ, ಸಿಟ್ಟಿಂಗ್ ಆನ್ ದಿ ಫೆನ್ಸ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ. ಅದಕ್ಕೆ ತುಂಬ ಸಂವಾದಿಯಾಗಿ ಕನ್ನಡದಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅಂತಾರೆ. ಎಲ್ರಿಗೂ ಗೊತ್ತಾಗುತ್ತದೆ. ಸಂಸ್ಕೃತದಲ್ಲಿ ಅದನ್ನು ದೇಹಲಿ ದೀಪನ್ಯಾಯ ಅಂತ ಹೇಳಿದ್ದಾರೆ. ಅಂದರೆ ದೇಹಲಿ ಹೊಸಿಲು, ಹೊಸಲಿನ ಮೇಲಿಟ್ಟ ದೀಪ ಮನೆಯ ಒಳಗೂ ಹೊರಗೂ ಅಥವಾ ಕೋಣೆಯ ಒಳಗೂ ಹೊರಗೂ ಎರಡೂ ಕಡೆ ಬೆಳಕನ್ನು ಬೀರುವಂತೆ ಅದು ಮಾಡುತ್ತದೆ ಅಂತ. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ, ಎರಡೂ ಕಡೆನೂ ಅವ್ರು ಮಾತಾಡ್ತಾರೆ. ತೆಲುಗಿನಲ್ಲಿ ಮತ್ತೊಂದು ಮಾತು ಉಂಟು, ಅಂದರಕಿ ಮಂಚಿವಾಡು ಅನಂತಯ್ಯ ಅಂತ. ಎಲ್ಲರಿಗೂ ವಚನೇ ಕಾ ದರಿದ್ರತ ಅಂತ ಒಳ್ಳೊಳ್ಳೆ ಮಾತಾಡಿ ಮುಗಿಸ್ತಾರೆ ಅಂತ. ಸ್ಪೀಕಿಂಗ್ ಆನ್ ಬೋತ್ ದಿ ಸೈಡ್ಸ್. ಅದಕ್ಕೆ ಡಮರುಕ ಮಣಿ ನ್ಯಾಯ ಅಂತ ಒಂದು ನ್ಯಾಯ ಉಂಟು. ಡಮರುಗ ಅಥವಾ ಬುಡುಬುಡಿಕೆ ಯಾವುದಿದೆ ಅದನ್ನು ನುಡಿಸಬೇಕು ಅಂದರೆ 2 ದಾರದ ತುಂಡುಗಳನ್ನು ಕಟ್ಟಿ ಅದರ ತುದಿಯಲ್ಲಿ ಒಂದು ಮಣಿಯನ್ನು ಕೂಡ ಸಿಕ್ಕಿಸಿರ್ತಾರೆ. ಆ ಡಮರುಕವನ್ನು
ಅತ್ತ ಇತ್ತ ಆಡಿಸಿದಾಗ ಆ ದಾರದ ತುಂಡಿನ ತುದಿಯ ಮಣಿಗಳು ಹೋಗಿ ಅವುಗಳ ಎರಡೂ ಕಡೆಯ ಪಾರ್ಶ್ವಗಳಿಗೆ, ಎರಡೂ ಮುಖಗಳಿಗೆ ಬಡಿಯುತ್ತವೆ. ಆಗ ಅದು ಡಮಡಮನೆ ಶಬ್ದ ಬರುತ್ತದೆ. ಹೀಗೆ ಸ್ಪೀಕಿಂಗ್ ಆನ್ ಬೋತ್ ದಿ ಸೈಡ್ಸ್, ಇದೂ ಸರಿ ಅದೂ ಸರಿ ಅಂತ ಹೇಳುವುದು ಡಮರುಕ ಮಣಿ ನ್ಯಾಯ ಅಂತ. ಅದೇ ತರಹ ಕಾಕಾಕ್ಷಿ ಗೋಲಕ ನ್ಯಾಯ ಅಂತ ಮತ್ತೊಂದಿದೆ. ಇದಕ್ಕೆ ನಾವು ಒಂದು ಸ್ವಲ್ಪ ರಾಮಾಯಣದ ಕಥೆಯನ್ನು ತಿಳ್ಕೊಂಡಿರಬೇಕು. ಕಾಗೆಗಳಿಗೆಲ್ಲ ಒಂದೇ ಕಣ್ಣಿರುವುದು ಅಂತ ಸಂಸ್ಕೃತದಲ್ಲಿ ಒಂದು ನಂಬಿಕೆ. ಎಷ್ಟೆಷ್ಟೋ ಆ ಥರದ ನಂಬಿಕೆ ಇದೆ ಅಂಥದ್ದು ಇದೊಂದು. ಅದನ್ನು ಒಂದು ವಿನೋದವಾಗಿಟ್ಕೊಂಡ್ರೆ ಸರಿ. ಸೀತಾರಾಮರು ವನವಾಸ ಮಾಡುವಾಗ ಕಾಕಾಸುರ ಬಂದು ಸೀತೆಗೆ ಬಾಧೆ ಕೊಟ್ಟ. ಆ ಕಾಕಾಸುರನ ಮೇಲೆ ಬಾಣ ಪ್ರಯೋಗ ಮಾಡಿದ ರಾಮ ಹುಲ್ಲು ಕಡ್ಡಿಯನ್ನೇ ಬ್ರಹ್ಮಾಸ್ತ್ರವಾಗಿ ಅಭಿಮಂತ್ರಿಸಿ ಬಿಟ್ಟ. ಆ ಕಾಗೆ ಇಂದ್ರನ ಮಗ ಜಯಂತ. ಅವನು 3 ಲೋಕಗಳಿಗೂ ಹೋಗಿ ತಪ್ಪಿಸಿಕೊಳ್ಳಲು ನೋಡಿದ, ಆಗಲಿಲ್ಲ. ಕಡೆಗೆ ರಾಮನಿಗೆ ಶರಣಾದ. ಕರುಣೆಯಿಂದ ಶ್ರೀರಾಮ, ನಿನ್ನ ಜೀವ ಉಳಿಸ್ತೀನಿ, ಆದರೆ ನೀನು ಮಾಡಿದ ತಪ್ಪು ಸ್ಮರಣೆಯಲ್ಲಿರಲಿ ಅಂತ ನಿನ್ನ ಒಂದು ಕಣ್ಣನ್ನು ತೆಗಿತಿದ್ದೀನಿ ಅಂತ ತೆಗೆದ ಅಂತ. ಅದು ಒಪ್ಪಿಕೊಂಡ ಜಯಂತ ಕೂಡ ಅಂತಲೂ ಉಂಟು. ಒಟ್ಟಿನಲ್ಲಿ ತಾತ್ಪರ್ಯತಃ ಹೇಳುವುದಿದ್ರೆ ಇದು ಸುಂದರಕಾಂಡದಲ್ಲಿ ಕಥೆಯಾಗಿ ಸೀತೆ ಹನುಮಂತನಿಗೆ ಹೇಳ್ತಾಳೆ. ಒಂದು ಕಾಗೆ ಕಳಕೊಂಡ ಕಣ್ಣು, ಅಂದರೆ ಒಂದು ಕಾಗೆ ಮಾಡಿದ ಅನಾಹುತ ಆ ಇಡೀ ಸಂತತಿಗೆ ಹಾಗಾಯಿತು ಅಂತ. ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ತಲೆಮಾರಿಗೂ ಬರ್ತಾ ಇರ್ತದೆ. ಅಳಿಲುಗಳ ಬೆನ್ನ ಮೇಲಿರುವ 3 ಗೆರೆ ನಮ್ಮ ಈ ದಕ್ಷಿಣ ಭಾರತದಲ್ಲೆಲ್ಲ ಕಾಣಿಸ್ತಕ್ಕಂಥ ಅಳಿಲುಗಳು, ಅಮೆರಿಕ ಉತ್ತರ ಭಾರತ ಅಲ್ಲೆಲ್ಲ ಕಾಣಿಸ್ಕೊಳ್ತಕ್ಕಂಥ ಕಾಡು ಅಳಿಲುಗಳಿಗೆ ಆ ಥರದ ಪಟ್ಟಿ ಇಲ್ಲ. ಆ ಅಳಿಲಿನ 3 ಗೆರೆ, ಬೆನ್ನ ಮೇಲಿರುವ ಬಿಳಿಯ ಗೆರೆ ಶ್ರೀರಾಮ ಸೇತುಬಂಧ ಕಾಲದಲ್ಲಿ ಅಳಿಲು ಮಾಡಿದ ಸೇವೆಗೆ ಮೆಚ್ಚಿ ಬೆನ್ನು ತಡವಿದ್ರಿಂದ ಬಂದದ್ದು ಅಂತ. ಒಳ್ಳೆಯದು ಕೂಡ ಹಾಗೆ ಪರಂಪರೆಯಾಗಿ ಹೋಗುತ್ತದೆ ಅಂತ ಅದು ಇನ್ನೊಂದು ಗಾದೆಯಾಗಿದೆ. ಇಲ್ಲಿ ನಾವು ಕಾಣಬೇಕಾದದ್ದಂದರೆ, ಒಂದೇ ಕಣ್ಣಿರುವ ಕಾಗೆ ಆ ಒಂದು ಕಣ್ಣನ್ನೇ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆಗ ಈಗ ಆಲ್ಟರ್ನೇಟಿವ್ಲಿ ಇಟ್ ವರ್ಕ್ಸ್ ಆನ್ ದಟ್, ಹಾಗೆ ಹೀಗೆ ಹೊಯ್ದಾಡಿಸ್ತಾ ಇರುತ್ತೆ ಅಂತ. ವಸ್ತುತಃ ಪಕ್ಷಿಗಳಿಗೆ ಕಣ್ಣಿನ ನೋಟ 2 ಪಾರ್ಶ್ವಗಳಲ್ಲಿರುವ ಕಾರಣ ಒಂದು ವಸ್ತುವಿನ ಮೇಲೆ ಒಟ್ಟಿಗೆ ಬೀಳೋದಿಲ್ಲ. ಅವುಗಳಿಗೆ ಎಲ್ಲಿಂದ ಆತಂಕ ಬರುತ್ತೆ ಅನ್ನೋದು ಗೊತ್ತಾಗೋಲ್ಲವಾದ್ದರಿಂದ ವಿಶಾಲವಾಗಿರಬೇಕು ದೃಷ್ಟಿ ಅಂಥೇಳಿ ಅವುಗಳ ಕಣ್ಣಿನ ಆ್ಯಂಗಲ್ ಆಫ್ ಸಬ್ಟೆನ್ಷನ್ ಅಂತಾರಲ್ಲ, ಅದು ವಿಸ್ತೃತವಾಗಿರುತ್ತದೆ. ಸುಮಾರು 270 ಡಿಗ್ರಿಗಳಿಗೂ ಹೆಚ್ಚಿರುತ್ತದೆ ಅಂತಾರೆ. ನಮ್ಮಗಳಿಗೆ 180ಕ್ಕಿಂತ ಜಾಸ್ತಿ ಇರೋದಿಲ್ಲ. ಯಾಕೆಂದರೆ ಮುಖ ಚಪ್ಪಟಿಯಾಗಿರುತ್ತದೆ. ಒಂದೇ ಪಾರ್ಶ್ವದಲ್ಲಿ 2 ಕಣ್ಣುಗಳು ಇರುತ್ತವೆ. ಅವುಗಳಿಗೆ 2 ಪಾರ್ಶ್ವ ಆಗಿದ್ದರಿಂದ ಕೊಕ್ಕಿನ ತುದಿಯ ಆ ಭಾಗದಲ್ಲಿ ಅವುಗಳಿಗೆ ಬ್ಲೈಂಡ್ ಸ್ಪಾಟ್ ಬರುತ್ತದೆ, ಕುತ್ತಿಗೆ ಹಿಂದೆ ಬರುತ್ತದೆ. ಹಾಗಾಗಿ ಮಧ್ಯದ್ದನ್ನು ನೋಡ್ಬೇಕಾದ್ರೆ ಒಂದ್ಸತಿ ಹೀಗೆ ಒಂದ್ಸತಿ ಹಾಗೆ ನೋಡಿ ಕನ್ಫರ್ಮ್ ಮಾಡ್ಕೊಳ್ಬೇಕಿರುತ್ತದೆ. ಪಕ್ಷಿಗಳು ಸದಾ ಕುತ್ತಿಗೆಯನ್ನು ಹಾಗೆ ಹೀಗೆ ತಿರುಗಿಸ್ತಾ ಇರುತ್ತವೆ. ಇದು ಈ ಕಾರಣ ಅಂತ ಆ ಶಾಸ್ತ್ರಜ್ಞರು ಹೇಳ್ತಾರೆ. ಕಾಗೆ ಅವರಿಗೆ ಹೆಚ್ಚು ಕಾಣಿಸ್ತಾ ಇದ್ದಂಥ ಪಕ್ಷಿ ಅನಿಸುತ್ತೆ. ಇನ್ನು ಬೇರೆ ಪಕ್ಷಿಗಳು ಊರು ಕೇರಿಗಳಲ್ಲೆಲ್ಲ ಓಡಾಡ್ತಕ್ಕಂಥವಾಗಿರೋಲ್ಲ ಹೆಚ್ಚಾಗಿ. ಕಾಗೆಗಳಿಗೆ ಸುಲಭತೆ ಉಂಟು, ಗುಬ್ಬಿ ಅಷ್ಟು ಗಮನಕ್ಕೆ ಬರೋದಿಲ್ಲ ಕೂಡ. ಕಾಗೆಯ ಕೊಕ್ಕು ತಲೆ ಆ ಕಡೆಗೆ ಈ ಕಡೆಗೆ ತಿರುಗುವುದನ್ನು ನೋಡಿ ಆ ಕಣ್ಣನ್ನು ಹಾಗೆ ಹೊರಳಿಸ್ಕೋತಾ ಇರುತ್ತೆ ಅಂತ ಭಾವಿಸಿಕೊಂಡು ಈ ಕಥೆಯ ಜೊತೆಗೆ ಆ ಕಥೆಯನ್ನು ಸಮೀಕರಣ ಮಾಡಿಕೊಂಡ್ರು. ಈ ಒಂದು ಪ್ರಾಕೃತಿಕವಾದ ವಾಸ್ತವದಿಂದ ರಾಮಾಯಣದ ಕಥೆ ಬಂತು. ಒಟ್ಟಿನಲ್ಲಿರಲಿ, ಅದು ಬೀಜವೃಕ್ಷ ನ್ಯಾಯ, ಅದು ಇನ್ನೊಂದು ನ್ಯಾಯ. ಬೀಜ ಮೊದಲು ಬಂತು, ಮರ ಮೊದಲು ಬಂತು ಅಂತಕ್ಕಂಥದ್ದು. ಎಲ್ಲಿಯೂ ಏನೂ ಆರಂಭ ಅಂತ್ಯ ಹೇಳೋದಕ್ಕಾಗೋದಿಲ್ವಲ್ಲ. ಆ ರೀತಿಯಾಗಿ ಅದು ಕಾಶ್ಮೀರದ ಸಮಸ್ಯೆ ತರಹ ಇತ್ಯರ್ಥವೇ ಆಗದೆ ಇರತಕ್ಕಂಥದ್ದು ಅನ್ನುವಂತೆ ಬೀಜವೃಕ್ಷ ನ್ಯಾಯ ಅಂತ ಹೇಳ್ತೀವಿ. ಹೀಗೆ ಈ ಕಾಕಾಕ್ಷಿ ಗೋಲಕ ನ್ಯಾಯ ಅಂತ ಬಂದಿದೆ. ಒಂದೇ ಕಣ್ಣನ್ನು 2 ಕಡೆಯಲ್ಲೂ ಹೊರಳಿಸಿಕೊಂಡು ಬಳಸುವ ಕಾಗೆಯ ಕೌಶಲದಂತೆ ಒಂದೇ ಯುಕ್ತಿಯನ್ನು 2 ಕಡೆಗೂ ಬಳಸ್ಕೊಳ್ತಕ್ಕಂಥದ್ದು ಅಂತ. ಮತ್ತು ಈ ನ್ಯಾಯಗಳಿಗೆ ಕೆಲವೊಮ್ಮೆ ಪಾಸಿಟಿವ್, ಇನ್ನು ಕೆಲವೊಮ್ಮೆ ನೆಗೆಟಿವ್ ಶೇಡ್ಸ್ ಕೂಡ ಇರ್ತದೆ. ಧನಾತ್ಮಕವಾಗಿ ಋಣಾತ್ಮಕವಾಗಿ ಕೂಡ ಅವುಗಳ ಅರ್ಥ ವಿಸ್ತಾರವಾಗ್ತಾ ಇರ್ತದೆ. ಈಗ ನೋಡಿ, 2 ಕಡೆಯಲ್ಲಿಯೂ ಬೆಳಕು ಬೇರುವಂತೆ ಉಭಯ ಪಕ್ಷಗಳಿಗೂ ಹಿತವಾಗುವಂತೆ ಮಾಡಿದ್ರೆ ಅದು ದೇಹಲಿ ದೀಪನ್ಯಾಯ. ಒಂದೇ ಮಾತು ಏಕಕ್ರಿಯಾ ವ್ಯರ್ಥಕರಿ ಬಭೂವ ಅಂತ ಒಂದು ಸೂಕ್ತಿ ಇದೆ, ಹಾಗೆ ಹೇಳುವುದುಂಟು. ಹಾಗಲ್ಲದೆ 2 ಕಡೆನೂ ಅವನು ಮಾತಾಡ್ತಾನೆ ಅಂದರೆ ಡಮರುಕ ಮಣಿ ನ್ಯಾಯ. ಆ ಕಡೆ ಈ ಕಡೆಗೆ 2 ಕಡೆಗೂ ರನ್ನಿಂಗ್ ಜಾಕ್ ತರಹ ಇದ್ದಾನೆ ಅಂತನ್ನುವುದು, ಲಾಭ ಮಾಡಿಕೊಳ್ತಾ ಇದ್ದಾನೆ ಅಂತನ್ನುವಂತೆ. ಈ ರೀತಿ ಲೌಕಿಕ ನ್ಯಾಯಗಳು ಬೆಳಕೊಂಡು ಬಂದಿವೆ. ಅವುಗಳನ್ನು ಈಗ ಈ ಹೊತ್ತಿನಲ್ಲಿ ಸ್ವಲ್ಪ ವಿಸ್ತರಿಸಿ ನಮ್ಮ ಗಾದೆ ಮಾತುಗಳಿಗೂ ನಮ್ಮ ನಿತ್ಯ ಜೀವನಕ್ಕೂ ಸಮನ್ವಯ ಮಾಡಿಕೊಡಬೇಕು. ಕೊಡದೇ ಇದ್ದರೆ ಅವು ಮೀಮಾಂಸಾ ನ್ಯಾಯದಂತೆ ಕಷ್ಟಕರವಾಗುತ್ತವೆ. ಪುಣ್ಯವಶಾತ್ ಮೀಮಾಂಸಾ ನ್ಯಾಯಕ್ಕೆ ಶ್ರೌತ ಜ್ಞಾನ ಚೆನ್ನಾಗಿರಬೇಕು, ಅಂದರೆ ಯಜ್ಞತಂತ್ರದ ವಿಧಾನ ಚೆನ್ನಾಗಿ ಗೊತ್ತಿರಬೇಕು.
ಆದರೆ ಇವುಗಳಿಗೆ ಹಾಗಲ್ಲ. ನಾಳೆ ಕೆಲವೊಂದು ಮೀಮಾಂಸಾ ನ್ಯಾಯಗಳನ್ನು ಕೂಡ ಸುಮ್ಮನೆ ಅದರ ರುಚಿ ಏನು ಅಂತ ತೋರಿಸ್ತೀನಿ. ಇಂದು ತೋರಿಸಿದ್ರೆ ಮದುವೆ ಮಾಡೋ ಜಾಗದಲ್ಲಿ ಶ್ರಾದ್ದ ಮಾಡದಂತೆ ಇರುತ್ತದೆ ಅಂತ ಬಿಟ್ಟಿದ್ದೀನಿ. ಈ ಎಲ್ಲ ಯುಕ್ತಿಗಳನ್ನು ಶಾಸ್ತ್ರಗ್ರಂಥಗಳಲ್ಲಿ, ಕಾವ್ಯಗಳಲ್ಲಿಯೂ ಕೂಡ ಬಳಸಿಕೊಳ್ತಾರೆ. ಏನಂದರೆ ಮಾತಿಗೆ ಸೊಗಸು ಬರಬೇಕಂದ್ರೆ ಈ ಬಗ್ಗೆ ದೃಷ್ಟಾಂತಗಳಿರಬೇಕು. ಮುಖ್ಯವಾಗಿ ನಾವು ಶಾಸ್ತ್ರಗ್ರಂಥಗಳಲ್ಲಿ ಪಾತಂಜಲ ಮಹಾಭಾಷ್ಯ, ಪಾಣಿನಿ ಮಹರ್ಷಿಗಳ ಸೂತ್ರಗಳಿಗೆ ಪತಂಜಲಿ ಮುನಿಗಳು ಬರೆದಂಥ ವ್ಯಾಖ್ಯಾನ ಅಲ್ಲಿ, ಆಮೇಲೆ ಶಬರ ಮುನಿಗಳು ಜೈಮಿನಿ ಮಹರ್ಷಿಗಳ ಸೂತ್ರಗಳ ಮೇಲೆ ಬರೆದ ಶಾಬರ ಭಾಷ್ಯ, ಅದು ಪೂರ್ವಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಅದು, ಮತ್ತು ಶಂಕರ ಭಗವತ್ಪಾದರು ಶಾರೀರಿಕ ಸೂತ್ರಗಳು ಅಥವಾ ಬ್ರಹ್ಮಸೂತ್ರಗಳು ಅಂತ ಹೆಸರಾದ ಬಾದರಾಯಣ ಸೂತ್ರಗಳ ಮೇಲೆ ಬರೆದ ವ್ಯಾಖ್ಯಾನ, ಹಾಗೂ ಇನ್ನಿತರ ಉಪನಿಷತ್ತುಗಳ ಮೇಲೆ ಬರೆದ ಭಾಷ್ಯಗಳು, ವಿಶೇಷತಃ ಛಾಂದೋಗ್ಯ, ಬೃಹದಾರಣ್ಯಕ, ತೈತ್ತಿರೀಯ, ಈ ಬಗೆಯ ಕೆಲವೊಂದು ಉಪನಿಷತ್ತುಗಳಲ್ಲಿ ಬರೆದ ಭಾಷ್ಯ. ಅದಾದ ಮೇಲೆ ಇನ್ನು ನ್ಯಾಯಶಾಸ್ತ್ರ, ಗೌತಮ ಮಹರ್ಷಿಯ ಸೂತ್ರಗಳಿಗೆ ವಾತ್ಸ್ಯಾಯನ ಮಹರ್ಷಿಗಳು ಬರೆದಂಥ ಭಾಷ್ಯ ಇರಬಹುದು, ಅಥವಾ ವೈಶೇಷಿಕ ಸೂತ್ರಗಳ ಮೇಲೆ ಇರತಕ್ಕಂಥದ್ದು ಒಂದು ಪ್ರಶಸ್ತಪಾದ ಭಾಷ್ಯ ಅನ್ನುವಂಥದ್ದು ಅದು. ಅದಾದ ಮೇಲೆ ನಾವು ಕಾಣತಕ್ಕಂಥದ್ದು ಮುಂದಿನ ಕಾಲದಲ್ಲಿ ಜಯಂತ ಭಟ್ಟನ ನ್ಯಾಯಮಂಜರಿಯಲ್ಲಿ, ಉದಯನಾಚಾರ್ಯರ ನ್ಯಾಯ ಕುಸುಮಾಂಜಲಿ, ಆಮೇಲೆ ಆತ್ಮತತ್ವ ವಿವೇಕ, ಈ ಬಗೆಯ ಗ್ರಂಥಗಳಲ್ಲಿ, ಶ್ರೀಹರ್ಷ ಬರೆದಂಥ ವೇದಾಂತ ಶಾಸ್ತ್ರ ಗ್ರಂಥ ಖಂಡನ ಖಂಡಕಾದ್ಯದಲ್ಲಿ, ವಿಜಯೇಂದ್ರ ಮುನಿಗಳು ಬರೆದಂತಹ ಶ್ರೀಮನ್ ನ್ಯಾಯಸುಧಾ ಬಗೆಯ ಗ್ರಂಥಗಳಲ್ಲಿ, ಹೀಗೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಕಾಣ್ತಾ ಬರ್ತೀವಿ. ಅದಲ್ಲದೆ ವಿಜ್ಞಾನ ಭಿಕ್ಷು ಬರೆದಂಥ ಸಾಂಖ್ಯ ಪ್ರವಚನ ಭಾಷ್ಯ ಇರಬಹುದು, ಅಥವಾ ನರಸಿಂಹಾಶ್ರಮ ಮುನಿಗಳು ಬರೆದಂಥ ಭೇದ ಧಿಕ್ಕಾರ ಇರಬಹುದು, ಅಪ್ಪೈ ದೀಕ್ಷಿತರ ಸಿದ್ಧಾಂತ ಲೇಷ ಸಂಗ್ರಹ, ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ದಾರ್ಶನಿಕರು, ಎಲ್ಲ ಶಾಸ್ತ್ರಕಾರರು ಬಳಸಿಕೊಂಡಿದ್ದಾರೆ. ಉದಾಹರಣೆಗೆ ಕಾವ್ಯಪ್ರಕಾಶ ಮೊಮ್ಮಟ ಬರೆದಂಥ ಅಲಂಕಾರ ಶಾಸ್ತ್ರ ಗ್ರಂಥ, ಅದರಲ್ಲಿ ಆಗಲಿ, ರಸಗಂಗಾಧರ ಜಗನ್ನಾಥ ಪಂಡಿತ ಬರೆದ ಶಾಸ್ತ್ರಗ್ರಂಥ, ಕಾವ್ಯಮೀಮಾಂಸಾ ಶಾಸ್ತ್ರಗ್ರಂಥ, ಇವುಗಳಲ್ಲೆಲ್ಲ ಹೀಗೆ ಬೆಳೆದು ಬಂದಿದೆ. ಅದನ್ನು ಈಗಲೂ ನಿತ್ಯ ಸಂಸ್ಕೃತ ಸಂಭಾಷಣದಲ್ಲಿ, ನಿತ್ಯ ಸಂಸ್ಕೃತ ಲೇಖನದಲ್ಲಿ ಅಲ್ಲಿ ಕೂಡ ಬಳಸಿಕೊಳ್ಳಬಹುದು, ಉಳಿಸಿಕೊಳ್ಳಬಹುದು. ಕೆಲವರು ಮಾಡಿದ್ದಾರೆ ಕೂಡ, ಚೆನ್ನಾಗಿರುತ್ತದೆ. ಇನ್ನು ಕವಿಗಳ ಪೈಕಿ ನನಗೆ ಬಲ್ಲಂತೆ ನೀಲಕಂಠ ದೀಕ್ಷಿತ ಬಹಳ ಸೊಗಸಾಗಿ ಬಳಸ್ಕೊಳ್ತಾನೆ. ಅವನ ಈ ಬಗೆಯ ಲೌಕಿಕ ನ್ಯಾಯಗಳ ಅನ್ವಯ ತುಂಬ ಹೃದಯಂಗಮವಾದದ್ದು ಕಾವ್ಯದಲ್ಲಿ. ಹಾಗೆಯೇ ಕೆಲವರು ಒಳ್ಳೆ ವಾಗ್ಮಿಗಳು ತಮ್ಮ ತಮ್ಮ ಉಪನ್ಯಾಸಗಳಲ್ಲಿ ಕೂಡ ಬಳಸಿಕೊಳ್ಳುವಂಥದ್ದು, ವಾಕ್ಯಾರ್ಥ ಗೋಷ್ಠಿಗಳಲ್ಲಿ, ವಿದ್ವದ್ಗೋಷ್ಠಿಗಳಲ್ಲಿ ಕೂಡ ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಮಾತು ಚೆನ್ನಾಗಿರಬೇಕು, ಮಾತಿಗೊಂದು ಬಲ ಬರಬೇಕು, ಸೊಗಸು ಬರಬೇಕು ಅಂತಂದರೆ ಈ ರೀತಿಯಾದ ಸೂಕ್ತಿಗಳು, ನ್ಯಾಯಗಳು ಬೇಕು. ಮತ್ತು ಅದಕ್ಕಿನ್ನೂ ಪುಷ್ಟಿ ಬರುವಂತೆ ಇಡಿಯಮ್ಸ್ ಅಂತ ನಾವೇನು ಕರಿತೀವಿ, ನುಡಿಗಟ್ಟುಗಳು, ವಾಚೋ ಯುಕ್ತಿ ಅಥವಾ ವಚೋ ವಿಚ್ಛಿತ್ತಿ, ಅವುಗಳನ್ನು ಬಳಸಿಕೊಳ್ಬಹುದು. ಕೆಲವೊಮ್ಮೆ ಅದು ಇದು ಸೇರಿಕೊಂಡು ಬಿಡುತ್ತದೆ. ಏನಾಗುತ್ತದೆ, ಮಾತಿನ ಸೊಗಸು ಒಂದರಿಂದ ಎರಡರಿಂದ ಅಂತಲ್ಲ, ಎಷ್ಟೋ ವಿಷಯಗಳಿಂದ ಬರ್ತವೆ. ಮುಖ್ಯವಾಗಿ ಮಾತಿನ ಸೊಗಸು ವಿಷಯದಿಂದ ಬರುವಂಥದ್ದು. ವಾಟ್ ಇಸ್ ದಿ ಕಂಟೆಂಟ್? ಮುಖ್ಯವಾದ ಒರಿಜಿನಾಲಿಟಿ, ಸ್ವೋಪಜ್ಞತೆ, ಪ್ರಯೋಜಕತೆ ತುಂಬ ದೊಡ್ಡದಾದದ್ದು. ಆಮೇಲೆ ಅದು ಮಾತು ಕೇಳ್ತಾ ಇದ್ದಾಗ ವಾಗ್ಮಿತೆಯ ಲಕ್ಷಣವಾದ ಸೊಗಸಾದ ಶಬ್ದಾರ್ಥಗಳ ಸೌಂದರ್ಯ, ರೂಪಸ್ವರೂಪಗಳ ಅವಿನಾಭಾವ, ಅವನ ಕಂಠಧ್ವನಿ ಮತ್ತು ವಿಷಯ ನಿರೂಪಣ ಕ್ರಮ, ಅಂದರೆ ಇವೆಲ್ಲ ಫಾರಮ್ ಅಂತೀವಲ್ಲ, ಆ ರೂಪಕ್ಕೆ ಬರುತ್ತವೆ. ಮತ್ತು ಆ ಭಾಷೆಯಲ್ಲಿ ಅವನ ಅನುಪ್ರಾಸಗಳು ಬಳಸ್ತಾನೆಯಾ, ವಾಕ್ಯ ವಿನ್ಯಾಸದಲ್ಲಿ ಒಂದು ಇಂಪಿದೆಯಾ, ಸೊಂಪಿದೆಯಾ ಇತ್ಯಾದಿ. ಆಮೇಲೆ ಅರ್ಥಾಲಂಕಾರಗಳು ಅದರೊಳಗೆ ಬರುತ್ತವೆ. ಇದು ಮಾತಿಗೆ ಒಂದು ಸೊಗಸು ಕೊಡೋದಕ್ಕೆ ಕೆಲವೊಮ್ಮೆ ಒಂದು ಹೋಲಿಕೆ ಬರುತ್ತದೆ, ಕೆಲವೊಮ್ಮೆ ಒಂದು ದೃಷ್ಟಾಂತ ಬರುತ್ತೆ, ಕೆಲವೊಮ್ಮೆ ಒಂದು ರೂಪಕ ಬರುತ್ತದೆ, ಹೀಗೆ ನಡ್ಕೊಂಡು ಹೋಗುತ್ತದೆ. ಅದರಲ್ಲಿ ಕೆಲವೊಂದು ನುಡಿಗಟ್ಟುಗಳು ತುಂಬ ರುಚಿಕರವಾಗಿರುತ್ತವೆ, ಸ್ವಾರಸ್ಯಕಾರಿಯಾಗಿರುತ್ತವೆ. ಪತಂಜಲಿ ಮಹಾಭಾಷ್ಯದಲ್ಲಿ ಒಂದು ಕಡೆ ಬರುತ್ತದೆ ಪಾತ್ರೆ ಸಮಿತಃ ಅಂತ. ಪಾತ್ರೆ ಸಮಿತಃ ಅಂದರೆ ತಟ್ಟೆ ಹಾಕಿದ ತಕ್ಷಣ ಅದರ ಮುಂದೆ ಕೂತ್ಕೋತಾನೆ. ನಮಗೆಲ್ಲ ಒಂದು ಹಿಂದಿ ಗಾದೆಯಾಗಿ ಪ್ರಸಿದ್ಧವಾಗಿದೆ, ಕಾಮ್ಕೋ ಚಕ್ಕರ್ ಖಾನಾಕೋ ಹಾಜರ್ ಅಂತ ಹೇಳಿಬಿಟ್ಟಿದ್ವಿ. ದಂಡಪಿಂಡಗಳು ಅಂತ ಕನ್ನಡದಲ್ಲಿ ಇನ್ನೂ ಪ್ರಾಸಬದ್ಧವಾಗಿ ಮಾಡಿದ್ದಾರೆ. ಅದೇ ಪಾತ್ರೆ ಸಮಿತಃ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಹಮಾರ ಕುತ್ತ ಹಮಾರ ಗಲಿ ಮೇ ಶೇರ್ ಅಂತ ಒಂದು ಹಿಂದಿಯ ಗಾದೆ ಇದೆ. ನಮ್ಮ ನಾಯಿ ನಮ್ಮ ಬೀದಿನಲ್ಲಿ ಮಾತ್ರ ಅಬ್ಬರ ಮಾಡ್ತಾ ಇರ್ತದೆ ಅಂತಕ್ಕಂಥದ್ದು. ಅದನ್ನು ಗೇಹೇ ನರ್ದಿ, ಗೇಹೇ ಶೂರಃ ಅಂತನ್ನುವುದು ಉಂಟು.
ಅಂದರೆ ಮನೆಯಲ್ಲಿ ಜಂಬ ಮಾಡ್ತಾನೆ ಅಷ್ಟೇ, ಹೊರಗಡೆ ಏನೂ ಇಲ್ಲ ಅನ್ನುವಂಥದ್ದು. ಇವೆಲ್ಲ ಒಂದು ಬಗೆಯ ನುಡಿಗಟ್ಟಿನ ಸೊಗಸುಗಳು, ಇಂಗ್ಲೀಷ್ನಲ್ಲಿ ಬೇಕಾದಂತೆ ಇದೆ. ಅದು ಒಂದಾದರೆ ಆಭಾಣಕ ಅಂತೀವಲ್ಲ, ಅದು ಒಂದು ನಿತ್ಯ ಸೂಕ್ತಿ ಅಂತ ಅನ್ನಬಹುದು. ಆಮ್ರಶ್ಚ ಸಿಕ್ತಾಹ ಪಿತರಶ್ಚ ತೃಪ್ತಾಹ ಅಂತ. ಯಾವನೋ ಒಬ್ಬ ಬ್ರಾಹ್ಮಣ ಗಿಡಕ್ಕೆ ನೀರು ಹಾಕಬೇಕು, ಅದೇ ಸಂದರ್ಭದಲ್ಲಿ ಪಿತೃತರ್ಪಣ ದಿವಸ, ಇಂದಿನಂತೆ ಅಮಾವಾಸ್ಯೆ. ಆಗ ಅವನು ಯಾವ ಗಿಡಕ್ಕೆ ನೀರು ಹಾಕಬೇಕೋ ಅದರ ಬುಡದಲ್ಲೇ ಕೂತು ತರ್ಪಯಾಮಿ 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 ಅಂತ ಮೂರು ಉದ್ಧರಣೆ ನೀರು ಬಿಡೋದಕ್ಕೆ ಶುರು ಮಾಡ್ದ. ಆಮ್ರಾಶ್ಚ ಸಿಕ್ತಾಹ, ಮಾವಿನ ಸಸಿಗಳಿಗೂ ನೀರು ಹಾಕಿದಂತೆ ಆಯಿತು. ಪಿತರಶ್ಚ ತೃಪ್ತಾಹ, ಪಿತೃದೇವತೆಗಳಿಗೂ ತೃಪ್ತಿ ಆಯಿತು. ಏಕಕ್ರಿಯಾ ದ್ವ್ಯರ್ಥಕರಿ ಬಭೂವ, ಒಂದೇ ಕೆಲಸ ಎರಡನ್ನೂ ಕೂಡ ನಿರ್ವಾಹ ಮಾಡಿತು ಅಂತಕ್ಕಂಥದ್ದು. ಇದು ಒಂದು ಚಮತ್ಕಾರಕವಾದ ಸೂಕ್ತಿ. ಅದೇ ರೀತಿಯಲ್ಲಿ ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ, ಈ ಜಗತ್ತು ಒಂದರಿಂದೇ ಒಂದು ಕುರಿಮಂದೆಯಂತೆ ಹೋಗ್ತಾ ಇರ್ತಕ್ಕಂಥದ್ದು. ಅದಕ್ಕೊಂದು ನ್ಯಾಯ ಅಂತ ಕೂಡ ಹೇಳೋದುಂಟು, ಗಡ್ಡರಿಕಾ ಪ್ರವಾಹ ನ್ಯಾಯ ಅಂತ. ಕುರಿಮಂದೆ ಒಂದರ ಬಾಲ ಹಿಡಿದು ಇನ್ನೊಂದು ಬಾಲಕ್ಕೆ ಹೋಗೋದು. ನಿಸಾರ್ ಅಹಮದ್ ಅವರ ಪ್ರಸಿದ್ಧವಾದ ಗೀತ ಕುರಿಗಳು ಸಾರ್, ಕುರಿಗಳು ಅದರ ಬಾಲ ಇದು, ಇದರ ಬಾಲ ಅದು ಅಂತ. ಹಾಗೆ ಬಂದಂಥ ಆ ಕವಿತೆಗೂ ಈ ಗಡ್ಡರಿಕಾ ಪ್ರವಾಹ ನ್ಯಾಯವೇ ಒಂದು ಮೂಲ ಸ್ರೋತ ಇರಬೇಕು ಅಂತ ಅನಿಸುತ್ತದೆ. ಅದನ್ನೇ ನಾವು ತೆಲುಗಿನ ಚಾಟುಪದ್ಯಗಳಲ್ಲಿ ನೋಡ್ತೀವಿ. ಒಮ್ಮೆ ತೆನಾಲಿ ರಾಮಕೃಷ್ಣ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವಿಜೃಂಭಿಸ್ತಾ ಇದ್ದಾಗ ಒಬ್ಬ ಪಂಡಿತ ಬಂದು ಭಾವ ಭವಭೋಗ ಸತ್ಕಳ ಅಭಾವ ಮೂಲಕು, ಭಾವ ಭವಭೋಗ ಸತ್ಕಳ ಅಭಾವ ಮೂಲಕು, ಭಾವ ಭವಭೋಗ ಸತ್ಕಳ ಅಭಾವ ಮೂಲಕು, ಭಾವ ಭವಭೋಗ ಸತ್ಕಳ ಅಭಾವ ಮೂಲಕು ಅಂತ 4 ಸಾಲು ಒಂದೇ ಥರ ಹೇಳಿ ಇದಕ್ಕೆ ಅರ್ಥ ಹೇಳಿ ಇಂದ. ನಿಮ್ಮ ಪದ್ಯಕ್ಕೆ ಅರ್ಥ ಹೇಳಕ್ಕೆ ಮುಂಚೆ ನನ್ನ ಪದ್ಯಕ್ಕೆ ಅರ್ಥ ಹೇಳಿ ಅಂತ ಮೇಕತೋಕ ಮೇಕ ಮೇಕತೋಕ ಮೇಕತೋಕ ಮೇಕ ಮೇಕ ಮೇಕತೋಕ ಅಂತ ಒಂದು ಇಡೀ ಸೀಸ ಪದ್ಯ ಹೇಳ್ದ, 12 ಸಾಲು. ಅದೇನೂ ಇಲ್ಲ, ಕುರಿ ಒಂದರ ಬಾಲ ಹಿಡಿದು ಇನ್ನೊಂದು ಹೋಗುತ್ತದೆ ಅಂತ ಅಷ್ಟೇ. ಈ ರೀತಿ ಗಡ್ಡರಿಕಾ ಪ್ರವಾಹ, ಕುರಿಗಳ ಸಾರ್ ಕುರಿಗಳು ಒಂದೊಂದು ಪ್ರಾಂತದಲ್ಲಿ ಬೇರೆ ಬೇರೆ ರೂಪ ತಾಳುತ್ತದೆ. ಹೀಗೆ ಗತಾನುಗತಿಕೋ ಲೋಕ, ಲೋಕ ಕಣ್ಮುಚ್ಚಿಕೊಂಡು ಇನ್ನೊಬ್ಬರನ್ನ ಅನುಸರಿಸ್ತಾ ಇರುತ್ತದೆ. ಇದಕ್ಕೆ ಒಂದು ಅನುಭವವನ್ನೇ ನನ್ನದಾಗಿ ಹೇಳಬಹುದು. ನಾನು ಚಿಕ್ಕ ಹುಡುಗನಾಗಿ ಪ್ರೌಢಶಾಲೆಯಲ್ಲಿಯೋ ಅಥವಾ ಪ್ರಾಥಮಿಕ ಮಾಧ್ಯಮಿಕ ಶಾಲೆಯಲ್ಲಿಯೂ ಇದ್ದ ಕಾಲ, ಮಾಧ್ಯಮಿಕ ಶಾಲೆ ಇರಬೇಕು, ಗೌರಿಬಿದನೂರಿನಲ್ಲಿ ಓದ್ತಾ ಇದ್ದೆ. ಅಲ್ಲಿಂದ 3-4 ಕಿಲೋಮೀಟರ್ಗಳ ದೂರದಲ್ಲಿ ಒಂದು ಗುಡ್ಡ, ಆ ಗುಡ್ಡದ ಮೇಲೆ ಒಂದು ಶಿವನ ದೇವಸ್ಥಾನ. ಗುಡ್ಡ ಚೆನ್ನಾಗಿತ್ತು, ಶಿವನ ದೇವಸ್ಥಾನವೂ ರಮಣೀಯವಾಗಿತ್ತು, ಚಿಕ್ಕದಾದರೂ. ಅಲ್ಲಿ ಏನೋ ದೇವರ ಪಾದ ಇದೆ, ಇನ್ನೊಂದು ಕಾಣಿಸುತ್ತೆ ಪಾರ್ವತಿ ಜಡೆ ಅಂತ ಅಲ್ಲಿ ಇಲ್ಲಿ ಕೆಲವು ಕಲ್ಲು ಬಂಡೆಗಳ ಮೇಲೆ ದೈವತ್ವವನ್ನು ಕಂಡು ಅದಕ್ಕೂ ಪೂಜೆ ಸಲ್ಲಿಸಿ ಬರ್ತಾ ಇದ್ರು. ಅಲ್ಲಿ ಒಂದು ಉತ್ಸವದ ದಿವಸ ನಾನು ನನ್ನ ಸ್ನೇಹಿತರು ಹೋಗಿದ್ವಿ. ಆಗ ನಮಗೊಂದು ದುರ್ಬುದ್ಧಿ ಬಂತು, ಇನ್ಯಾವುದಾದ್ರೂ ಒಂದು ಬಂಡೆಗೆ ದೈವತ್ವ ಕಲ್ಪಿಸಬೇಕು ಅಂತ. ಅಲ್ಲಿ ಏನೋ ಅಕರಾಳ ವಿಕರಾಳವಾಗಿರೋ ಬಂಡೆಗೆ ನಾವೇ ಅರಿಶಿನ ಕುಂಕುಮ ಹೂವು ಇಟ್ಟುಬಿಟ್ಟಿದ್ನು, ಇದು ಪಾರ್ವತಿ ಹೆಜ್ಜೆ ಇಟ್ಟಂಥ ಜಾಗ ಅಂತ ಶುರು ಮಾಡಿಬಿಟ್ಟೆ. ಆಮೇಲೆ 1-2 ಗಂಟೆ ಒಳಗೆ ಅಲ್ಲಿ ಎಷ್ಟು ಕೋಲಾಹಲ ಶುರು ಆಯಿತು ಅಂತಂದರೆ, ಈಗ ಅದರ ಪರಿಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ, ಅಲ್ಲಿಗೆ ಒಂದು ದೈವತ್ವವನ್ನು ಆಪಾದನೆ ಮಾಡಿ ಬಂದದ್ದಾಯಿತು. ಗತಾನುಗತಿಕೋ ಲೋಕ ನ ಲೋಕಃ ಪಾರಮಾರ್ಥಿಕ, ಲೋಕ ಪರಮಾರ್ಥವನ್ನು ಗಮನಿಸೋಲ್ಲ. ವಾಲುಕಾ ಲಿಂಗ ಮಾತ್ರೇಣ ಗತಮ್ಮೆ ತಾಮ್ರಭಾಜನಂ ಅಂತ ಒಂದು ಸೂಕ್ತಿ ಉಂಟು. ಯಾವನೋ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ನೋಡಿದ, ಒಳ್ಳೆ ತಾಮ್ರ ತಪ್ಪಲೆ ತೊಗೊಂಡೋಗಿದ್ದ. ನದಿ ಸ್ನಾನಕ್ಕೆ ತಪ್ಪಲೆ ಯಾಕೆ ಅವನಿಗೆ ಗೊತ್ತಿಲ್ಲ ಪಾಪ, ಬಾವಿಯಲ್ಲಾದರೂ ಬೇಕು. ತಪ್ಪಲೇನೇನು ಮಾಡೋದು, ಅದಕ್ಕೆ ತೀರದಲ್ಲೇನೆ ಮರಳಿನ ರಾಶಿಯಲ್ಲಿ ಅದನ್ನಿಟ್ಟ, ಹೂದಿಗಿಸಿ ಇಟ್ಟು ಗುರುತಿಗೆ ಅಂತ ಒಂದು ಶಿವಲಿಂಗ ಮಾಡಿದ, ಯಾರು ತೆಗೆದುಕೊಂಡು ಹೋಗದೆ ಇರಲಿ ಅಂತ. ಬಂದವರೆಲ್ಲರೂ ಶಿವಲಿಂಗ ಮಾಡಿಯೇ ಸ್ನಾನ ಮಾಡಬೇಕೇನೋ ಅಥವಾ ಸ್ನಾನ ಮಾಡಿ ಬಂದು ಶಿವಲಿಂಗ ಮಾಡಬೇಕೇನೋ ಇಲ್ಲಿ ಸಂಪ್ರದಾಯ ಅಂತ ಇವನು ಎದ್ದು ಬರೋದ್ರೊಳಗಾಗಿ 100 ಶಿವಲಿಂಗಗಳು. ತನ್ನ ಶಿವಲಿಂಗ ಏನಂತೂ ಗೊತ್ತಿಲ್ಲ, ಪರೀಕ್ಷೆ ಮಾಡೋಣ ಅಂತ ಮಿಕ್ಕ ಶಿವಲಿಂಗಗಳನ್ನು ಒಡೆದರೆ ಇವನು ಬದುಕೇ ಇಲ್ಲ ಅಂತ ಆಗಿಬಿಡುತ್ತೆ. ಅದಕ್ಕೆ ವಾಲುಕಾಲಿಂಗ ಮಾತ್ರೇಣ ಗತಮ್ಮೆ ತಾಮ್ರಭಾಜನಂ ಅಂತ ಅಂದುಕೊಂಡ ಅಂತ. ಈ ರೀತಿ ಒಂದು ಕಥೆಯಂಥ ಸೂಕ್ತಿಯನ್ನು ಅಥವಾ ಮತ್ಯಾವುದೇ ಬಗೆಯಲ್ಲಿ ಯದಿಸಂತಿ ಗುಣ ಪುಂಸಾಂ ಸ್ವಯಮೇವ ಯದಿಸಂತಿ ಗುಣ ಪುಂಸಾಂ ವಿಕಸಂತ್ಯೇವ ತೇ ಸ್ವಯಂ ನಹಿ ಕಸ್ತೂರಿಕಾ ಮೋದ ಶಪಥೇನ ವಿಭಾವ್ಯತೆ. ಮನುಷ್ಯರಿಗೆ ಗುಣವಿದ್ದರೆ ತಾನಾಗಿ ಹೊರಕ್ಕೆ ಬರುತ್ತದೆ. ಕಸ್ತೂರಿಯ ಪರಿಮಳವನ್ನು ನೀನು ಹೊರಗೆ ಪರಿಮಳ ಸೂಸಬೇಡ ಅಂತ ನಾವು ಎಷ್ಟು ಆಣೆ ಪ್ರಮಾಣ ಮಾಡಿದ್ರೂ ಅದೇನು ಸೂಸದೆ ಬಿಡೋಲ್ಲ. ಹಾಗೆ ಗುಣವಿದ್ದಲ್ಲಿ ತಾನೇ ಬೆಳಕಿಗೆ ಬರುತ್ತದೆ, ಮತ್ತಾರೂ ಏನು ಮಾಡಬೇಕಾಗಿಲ್ಲ ಅಂತ ಯಶಸ್ತಿಲಕ ಚಂಪುವಿನ ಒಂದು ಶ್ಲೋಕ. ಈ ರೀತಿಯಲ್ಲಿ ಒಳ್ಳೊಳ್ಳೆಯ ಸೂಕ್ತಿಗಳನ್ನು ಮಾತಿಗೆ ಬರವಣಿಗೆಗೆ ಸೇರಿಸಿಕೊಳ್ಳಬಹುದು. ಆದರೆ ಅದಕ್ಕಿಂತಲೂ ಭಿನ್ನವಾದದ್ದು ಈ ಒಂದು ಲೌಕಿಕ ನ್ಯಾಯಕ್ರಮ. ಆ ಲೌಕಿಕ ನ್ಯಾಯದಲ್ಲಿ ಇರುವ ಸ್ವಾರಸ್ಯವೇ ಅಡಕ, ಬ್ರೆವಿಟಿ ಅಂತೀವಲ್ಲ, ಅದು ತುಂಬ ಮುಖ್ಯವಾದದ್ದು. ಉದಾಹರಣೆಗೆ
ಆಮ್ರಾಶ್ಚ ಸಿಕ್ತಾಹ ಪಿತರಶ್ಚ ತೃಪ್ತಾಹ ಅನ್ನುವಂಥದ್ದು ಒಂದು ಸೂಕ್ತಿ. ಆ ಸೂಕ್ತಿ ಒಂದು ನ್ಯಾಯ ಆಗಬೇಕು ಅಂದರೆ ಆಮ್ರಸೇಚನ ನ್ಯಾಯ, ಆಮ್ರ ಪಿತೃತರ್ಪಣ ನ್ಯಾಯ ಅಂತ ಹೀಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಯಾವುದನ್ನು ನೀವು ಒಂದು ನ್ಯಾಯ ಮಾಡಬೇಕು ಅಂತಂದರೆ ಅದಕ್ಕೆ ಗಾತ್ರದಲ್ಲಿ ಒಂದು ಚಿಕ್ಕತನ ತಂದುಕೊಡಬೇಕಾಗುತ್ತದೆ, ಚೊಕ್ಕತನ ತಂದುಕೊಡಬೇಕಾಗುತ್ತದೆ. ಹಲವು ವರ್ಷಗಳ ಕೆಳಗೆ ಒಬ್ಬರು ಸ್ವಾಮಿಗಳು ಬರೆದಂಥ ಒಂದು ಕನ್ನಡ ಪುಸ್ತಕವನ್ನು, ಗದ್ಯ ಗ್ರಂಥವನ್ನು ಸಂಸ್ಕೃತದ ಪದ್ಯ ರೂಪಕ್ಕೆ ಏರಿಸಬೇಕಾಯಿತು ನಾನು. ಗದ್ಯ ಕೆಳಗಿಂದಾದರೆ ಪದ್ಯ ಮೇಲಿಂದು ಅಂತ ತಾನೇ ಸಾಮಾನ್ಯವಾಗಿ, ಕನ್ನಡಕ್ಕೆ ಇಳಿಸೋದಲ್ಲ ಸಂಸ್ಕೃತಕ್ಕೆ ಏರಿಸೋ ಕೆಲಸ ಆಯಿತು. ಅದು ಗದ್ಯದಿಂದ ಪದ್ಯಕ್ಕೆ ಏರಿಸುವುದಾಯಿತು. ಆಗ ಅವರು ಅಲ್ಲೊಂದು ಕಡೆಗೆ ಕತ್ತೆಯ ಮುಂದೆ ಕ್ಯಾರೆಟನ್ನು ಕಟ್ಟಿ ಓಡಿಸಿದಂತೆ ಅಂತ ಬಳಸಿದ್ರು. ಅದನ್ನು ಹಾಗೆ ಸಂಸ್ಕೃತದಲ್ಲಿ ತರೋಕ್ಕಾಗೋಲ್ಲ, ಛಂದೋಬದ್ಧವಾಗಿ ಮತ್ತು ಹಿತವಿರೋಲ್ಲ. ಅದಕ್ಕಾಗಿ ಕರಕರ್ಕಟಿಕ ನ್ಯಾಯ ಅಂತ ನಾನೇ ಒಂದು ನ್ಯಾಯ ಮಾಡಿದೆ. ಅಂದರೆ ಕತ್ತೆಯ ಮುಂದೆ ಸೌತೆಕಾಯಿ ಕಟ್ಟಿದ್ರೆ, ಕರ್ಕಟಿ ಅಂದರೆ ಸೌತೆಕಾಯಿ. ಯಾಕೆ ಸೌತೆಕಾಯಿ ಕಟ್ಟದೆ ಕ್ಯಾರೆಟನ್ನೇ ಯಾಕೆ ಕಟ್ಟಬಾರ್ದಾಗಿತ್ತು ಅಂದರೆ ಪ್ರಾಸ ಬೇಕಿತ್ತಲ್ಲ, ಖರ ಕರ್ಕಟಿ, ಅದಕ್ಕೆ ಕರಕರ್ಕಟಿಕ ನ್ಯಾಯ ಅಂತ. ಮತ್ತು ಆ ರೇಪ ಬೇರೆ ಖರ ಕರ್ಕಟಿ ಅಂತ ಒಂದು ಸ್ವಲ್ಪ ವಿಕಟತೆ ಇರಲಿ ಅಂತಲೂ ಇತ್ತು. ಕರಕರ್ಕಟಿಕ ನ್ಯಾಯ ಅಂತ ಹೇಳಿ ಮಾಡಿದ್ದಾಯಿತು. ಈ ರೀತಿಯಾಗಿ ಅಡಕ ಮಾಡಬೇಕು. ಅಡಕ ಮಾಡಿದಾಗ ಅದು ಏನು ಅಂತ ಸ್ಫುರಿಸಬೇಕು ಬೇರೆಯವರಿಗೆ, ಅದಕ್ಕೊಂದು ವಿವರಣೆ ಕೊಡಬೇಕು. ಯಾವ ಸಮುದಾಯದಲ್ಲಿ ಈ ನ್ಯಾಯಗಳು ಜೀವಂತವಾಗಿರುತ್ತವೋ ಅಲ್ಲಿ ವ್ಯಾಖ್ಯಾನವಿಲ್ಲದೆಯೇ ಅರ್ಥವಾಗುತ್ತದೆ. ಅದಕ್ಕೆ ಯಾವುದೇ ಒಂದು ಸರಳವಾದ ಲೇಖನಕ್ಕೆ ಫುಟ್ನೋಟ್ ಬೇಕು ಅಂತಂದರೆ ಆ ಲೇಖನ ಜನಸಾಮಾನ್ಯರಿಗೆ ಅಲ್ಲ ಅಂತ. ಅವನು ಬಹಳ ಪ್ರಸಿದ್ಧನಾದ ಸ್ಟೀಫನ್ ಹಾಕಿಂಗ್ ಸೈಂಟಿಸ್ಟ್, ಈಚೆಗೆ ತೀರ್ಕೊಂಡಲ್ಲ, ಅವನು ಹೇಳ್ತಾನೆ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಪುಸ್ತಕದಲ್ಲಿ, ಯಾವ ಒಂದು ಈಕ್ವೇಷನ್ ಬಂದರೂ ನಿನ್ನ ಪುಸ್ತಕ 1,000,000 ಕಾಪಿ ಕಡಿಮೆ ಖರ್ಚಾಗುತ್ತೆ ಅಂತ ಪಬ್ಲಿಷರ್ ಹೇಳಿದ್ರಂತೆ. ಅದಕ್ಕೆ ಒಂದೇ ಒಂದು ಈಕ್ವೇಷನ್ ಹಾಕಿದ E=mc², ಇನ್ಯಾವುದು ಬಳಸಿಲ್ಲ ಅಂತ ಅವನು ಆ ಪುಸ್ತಕದಲ್ಲಿ ಹೇಳ್ಕೊಳ್ತಾನೆ. ಹಾಗೆ ಫುಟ್ನೋಟ್ ಬರ್ತಾ ಇದ್ದಂತೆ ನಿಮ್ಮ ರೀಡರ್ಶಿಪ್ ಕಡಿಮೆ ಆಗ್ತಾ ಹೋಗುತ್ತದೆ ಅಂತ. ಗೋವಿಂದ ಪೈಗಳಂಥವರಿಗೆ, ಸೇಡಿಯಾಪು ಕೃಷ್ಣಭಟ್ರಂಥವರಿಗೆ ಅವರ ಬರವಣಿಗೆಗಳು ನೋಡಿದ್ರೆ ಫುಟ್ನೋಟೇ ಜಾಸ್ತಿ. ಇಂಗ್ಲೀಷ್ನಲ್ಲಿ ಆನಂದ ಕುಮಾರ ಸ್ವಾಮಿ ಇಂಥದ್ದು ಓದು. ಹಾಗಿಲ್ಲದಂತೆ, ವಿವರಣೆ ಇಲ್ಲದಂತೆ ಮಾಡಬೇಕು, ವಿವರಣೆ ನಿರಪೇಕ್ಷವಾಗಿ ಮಾಡಬೇಕು. ಅದಕ್ಕೆ ಒಂದು ಜೈವಿಕ ಸಮಾಜ ಬೇಕು. ಅದು ಶಾಸ್ತ್ರಕಾರರ ಪ್ರಪಂಚದಲ್ಲಿ ಇತ್ತು, ಅದಕ್ಕೆ ಹಾಗೆ ನಡೆಯುತ್ತದೆ. ನಮ್ಮ ಈ ಹೊತ್ತು ಹಾಗಿಲ್ಲ. ಆದರೆ ಇವುಗಳನ್ನು ಒಂದು ಸ್ವಲ್ಪ ಪರಿಚಯ ಮಾಡಿಕೊಂಡ್ರೆ ನಮ್ಮ ನಿತ್ಯದ ಸಂಸ್ಕೃತದ ಬರವಣಿಗೆಯಲ್ಲಿ ಮಾಡಬಹುದು. ಕಾರಣ ಇಷ್ಟೇ, ಸಂಸ್ಕೃತದ ಸಾಹಿತ್ಯ ವಿಜ್ಞಾನಿಗಳಿಗೆ, ಸಾಹಿತ್ಯ ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ ಇವುಗಳ ಪರಿಚಯ ಇರುತ್ತದೆ. ಅದಿಲ್ಲ ಅಂದರೆ ಒಂದೆರಡು ಒಳ್ಳೆಯ ಪುಸ್ತಕಗಳಂತೂ ಇದ್ದೇ ಇವೆ. ನಾನು ಬಲ್ಲಂತೆ ಇದನ್ನು ಮೊದಲಿಗೆ ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ತಾರಾನಾಥ ತರ್ಕ ವಾಚಸ್ಪತಿಗಳು ಮಾಡಿದ್ರು. ಅವರ 6 ಮಹಾಸಂಪುಟಗಳ ವಾಚಸ್ಪತ್ಯ ಕೋಶದಲ್ಲಿ ಈ ನ್ಯಾಯಗಳನ್ನು ನೋಡ್ತೀವಿ. ಅದಾದ ಮೇಲೆ ಅದಕ್ಕೆ ವ್ಯಾಪಕವಾದ ಒಂದು ಆಕಾರವನ್ನು ಕೊಟ್ಟಂಥವನು ಕೊಲೋನಿಯಲ್ ಜೇಕಬ್ ಅಂತಕ್ಕಂಥ ವಿದ್ವಾಂಸ. ಅವನು ಸುಮಾರು 20 ವರ್ಷ ಕಾಲ ಕಷ್ಟಪಟ್ಟು ಈ ಪುಸ್ತಕವನ್ನು ಬರೆದ. ಅದು ಲೌಕಿಕ ನ್ಯಾಯಾಂಜಲಿ ಅಂತ, ಹ್ಯಾಂಡ್ಫುಲ್ ಆಫ್ ಪಾಪ್ಯುಲರ್ ಮ್ಯಾಕ್ಸಿಯಮ್ಸ್ ಅಂತ. ಆ ಶಬ್ದ ಮ್ಯಾಕ್ಸಿಯಮ್ ಅನ್ನೋದು ಇದಕ್ಕೆ ಯುಕ್ತವೇ ಅಯುಕ್ತವೇ ಅಂತಲೂ ಚರ್ಚೆ ಮಾಡಿಕೊಂಡು ಇದರ ಬಗ್ಗೆ ಆಕ್ಷೇಪ ಮಾಡಿದ್ದಾರೆ. ನನಗೇನೂ ಹೊಸ್ತು ಗೊತ್ತಾಗಿಲ್ಲ ಅಂತ ಕೂಡ ಪಾಪ ಅವ್ರು ಹೇಳ್ತಾರೆ. ಇರಲಿ, ಅನುವಾದಕ್ಕೆ ಏನೇ ಮಿತಿಗಳಿದ್ದರೂ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಹೊತ್ತಿಗೂ ನಾನು ಅರಿತಂತೆ ಇದನ್ನು ಮೀರಿಸುವಂತಹ ಗ್ರಂಥ ಬಂದಿಲ್ಲ. ಇವರು ಬೇರೆ ಬೇರೆ ನ್ಯಾಯಗಳನ್ನು ಆಲ್ಫಾಬೆಟಿಕಲ್ ಆರ್ಡರಲ್ಲಿ, ಅಕ್ಷರಾನುಪೂರ್ವಿಯಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಅವುಗಳ ಪ್ರಸ್ತಾವಗೊಳ್ಳುವ ಸಂದರ್ಭಗಳು ಯಾವುದು ಅಂತ ಬೇರೆ ಬೇರೆ ಶಾಸ್ತ್ರ ಗ್ರಂಥಗಳ ಆಯಾ ಭಾಗಗಳನ್ನು ಕೊಟ್ಟಿದ್ದಾರೆ. ಅದು ತುಂಬ ದೊಡ್ಡದು. ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತೀವಲ್ಲ, ಅದಷ್ಟನ್ನು ಕೊಟ್ಟಿದ್ದಾರೆ. ಇಂಗ್ಲೀಷ್ನಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ತುಂಬ ದೊಡ್ಡ ಕೆಲಸ. ಇದನ್ನು ಮಾಡಿದಾತ ಸುಮಾರು 120 ವರ್ಷಗಳಿಗೆ ಮುಂಚೆ. ಪಬ್ಲಿಷ್ ಆಗಿದ್ದು 100 ವರ್ಷಗಳೇ ಆಯಿತು. ಆದರೂ 120 ವರ್ಷಗಳಿಗೂ ಮುಂಚೆ ಇದು ಬಂದದ್ದು ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಎಷ್ಟು ಕಷ್ಟ ಕಾಲದಲ್ಲಿ ಆತ ಮಾಡಿದ್ದು ಅಂತ. ನೋಡಿ, ಇಲ್ಲಿ 1900, 1904 ಈ ರೀತಿಯಾದ, 1910 ಹೀಗೆ 3 ಭಾಗಗಳಲ್ಲಿ ಬಂದದ್ದು, 1907 ಈ ರೀತಿಯಾಗಿ ಹಲವು ವರ್ಷಗಳಲ್ಲಿ ಬಂದದ್ದು. ಒಟ್ಟು ಆತ ಒಂದು 20 ವರ್ಷ ಇದಕ್ಕಾಗಿ ಕೆಲಸ ಮಾಡಿದ್ದು ಅಂತ. ಅಂದರೆ 19ನೇ ಶತಾಬ್ದದ ಕಡೆಯಲ್ಲಿಯೇ ತೊಡಗಿಕೊಂಡು 20ನೇ ಶತಾಬ್ದದ ಮೊದಲಿಗೆ ಇದನ್ನು ಪ್ರಕಾಶನ ಮಾಡ್ತಾ ಬಂದದ್ದು. ಆಮೇಲೆ ದೇಶ ಭಾಷೆಗಳಲ್ಲಿ ಬೇಕಾದಂತೆ ಈ ಸಾಹಿತ್ಯವನ್ನು ಅನುವಾದ ಮಾಡಿಕೊಂಡಿದ್ದಾರೆ, ಸಂಗ್ರಹ ಮಾಡಿದ್ದಾರೆ, ಹೀಗೆಲ್ಲ ಇದೆ.
ಲೌಕಿಕ ನ್ಯಾಯ ಸಾಹಸ್ರಿ ಎನ್ನುವ ಪುಸ್ತಕ ಕೂಡ ಸಂಸ್ಕೃತದಲ್ಲಿ ಇದೆ. ತುಂಬ ಪುನರುಕ್ತಿಗಳು ಹೆಚ್ಚು, ಅದೇನು ವಿಶೇಷವಾದ ಕ್ವಾಲಿಟಿ ಅಲ್ಲ. ಜೇಕಬ್ ಅವರು ಮಾಡಿದ ಮೇಲೆ ಮಿಕ್ಕವರೆಲ್ಲರೂ ನ್ಯಾಯಗಳನ್ನು ತೆಗೆದುಕೊಂಡ್ರು, ಆ ಕಾಂಟೆಕ್ಸ್ಟ್ಗಳನ್ನು ಬಿಟ್ಟುಬಿಟ್ರು. ಅಡ್ಡಿ ಇಲ್ಲ, ಕಾಂಟೆಕ್ಸ್ಟ್ಗಳು ವ್ಯುತ್ಪತ್ತಿಗಾಗಿ, ನ್ಯಾಯಗಳು ಪ್ರಯೋಗಕ್ಕೆ ಅನುಕೂಲವಾಗುವ ಹಿನ್ನೆಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಿವರಣೆ ಕೊಟ್ಟು ಮಾಡಿದ್ರು. ಆ ಥರ ಒಳ್ಳೆಯ ವಿವರಣೆಯನ್ನು ಕೊಟ್ಟು ಕನ್ನಡದಲ್ಲಿ ಮಾಡಿರ್ತಕ್ಕಂಥವರು ನನ್ನ ಗುರುಗಳಾದ ರಂಗನಾಥ್ ಶರ್ಮರು. ಅವರು ಲೌಕಿಕ ನ್ಯಾಯಗಳು ಅಂತಲೇ ಒಂದು ಪುಸ್ತಕವನ್ನು ಬರೆದರು. ಅದನ್ನು ಮುಕ್ಕಾಲು ಮೂರ್ವೀಸೆ ಪುಸ್ತಕವನ್ನು ಒಬ್ಬರು ಧಾರವಾಡದ ಕಡೆಯ ಯಾರೋ ಒಬ್ಬರು ಕಾವ್ಯಜೀವಿ ಅಂತ ಕಾವ್ಯನಾಮ ಇಟ್ಟುಕೊಂಡು ತಮ್ಮದು ಅಂತ ಕದ್ದು ಪಬ್ಲಿಷ್ ಮಾಡಿಬಿಟ್ರು. ನಾನು ತೊಗೊಂಡು ಹೋಗಿ ತೋರಿಸಿದೆ ನಮ್ಮ ಗುರುಗಳಿಗೆ, ನೋಡಿ ನಿಮ್ಮ ಪುಸ್ತಕವನ್ನು ಮತ್ತೊಬ್ಬರು ಅಕ್ಷರಕ್ಷರ ಕದ್ದು ಹಿಂಗೆ ಮಾಡಿಕೊಂಡಿದ್ದಾರೆ ಅಂತ. ನೋಡಿ ಬೇಸರ ಪಟ್ಟ, ಅಯ್ಯೋ ಬಿಡು ಇನ್ನೇನು ಮಾಡೋದಕ್ಕಾಗುತ್ತೆ ಅಂತಂದ್ರು. ಆಮೇಲೆ ಅದನ್ನು ಇನ್ನಷ್ಟು ಪರಿವರ್ಧಿತ ರೂಪದಲ್ಲಿ ಸಂದರ್ಭ ಸೂಕ್ತಿ ಅಂತ ತಂದಿದ್ದಾರೆ. ನಾನು ಬಲ್ಲಂತೆ ಕನ್ನಡದಲ್ಲಿ ಅದು ಅನನ್ಯವಾದ, ತುಂಬ ಉಪಾದೇಯವಾದ ಗ್ರಂಥ. ಈಗ ಅಚ್ಚಿನಲ್ಲಿಲ್ಲ. ಸಂದರ್ಭ ಸೂಕ್ತಿ ಎನ್ನುವುದು ತುಂಬ ಪ್ರಯೋಜನಕಾರಿ. ತೆಲುಗಿನಲ್ಲಿ ಹಲವು ಕೃತಿಗಳನ್ನು ನಾನು ಕಂಡಿದ್ದೀನಿ. ಅದರೊಳಗೆ ನ್ಯಾಯಸಾಹಸ್ರಿ ಎನ್ನುವುದನ್ನು ನೋಡ್ತೀವಿ. ಅದು ಮೂಲದಂತೆಯೇ ಎಲ್ಲ ಪುನರುಕ್ತಿಗಳಿಂದ ಕೂಡಿದೆ. ಹಿಂದಿಯಲ್ಲಿ ಒಂದೆರಡು ಉಂಟು, ಸಂಸ್ಕೃತದಲ್ಲಿ ಈಚಿನವರು ಮಾಡಿದ್ದಾರೆ ಅಂತ ಅದೇ ಹೇಳಿದೆ. ಇನ್ನು ಬೇರೆ ಭಾಷೆಗಳಲ್ಲಿ ಇದ್ದಿರಬೇಕು. ಇಂಗ್ಲೀಷ್ನಲ್ಲಿ ಮತ್ತಿನ್ಯಾವ ಗ್ರಂಥ ಈ ದಿಕ್ಕಿನಲ್ಲಿ ಬಂದಿದೆಯೋ ಗೊತ್ತಿಲ್ಲ. ಬಂದರೆ ಜೇಕಬ್ ಅವರ ಪುಸ್ತಕವನ್ನು ಮೀರಿಸುವಂತೆ ಬರಬೇಕು. ಇದಿಷ್ಟು ಆ ನ್ಯಾಯಗಳ ಹಿನ್ನೆಲೆ ಆಯಿತು. ಇನ್ನು ನಾವು ಕೆಲವೊಂದು ನ್ಯಾಯಗಳ ಪರಿಚಯ ಮಾಡಿಕೊಳ್ಳಬಹುದು. ಇವುಗಳಲ್ಲಿ ಕೆಲವು ತುಂಬ ಗಂಭೀರವಾದಂಥವು ಮತ್ತು ಕೆಲವು ಬಹಳ ವಿನೋದದಿಂದ ಕೂಡಿರುವಂಥವು. ಈಗ ಅರಣ್ಯ ರೋದನ ನ್ಯಾಯ ಎಲ್ಲರಿಗೂ ಬೇಸರವಾಗತಕ್ಕಂಥದ್ದು. ಕನ್ನಡದಲ್ಲಂತೂ ತುಂಬ ಬಳಕೆ ಇರತಕ್ಕಂಥದ್ದು. ಅದು ಅರಣ್ಯ ರೋದನವಾಯಿತು ಅಂತ. ಹೆಣಕ್ ಶೃಂಗಾರ ಅಂತ ಒಂದು ಗಾದೆ ಉಂಟು ಕನ್ನಡದಲ್ಲಿ. ಅದನ್ನೇ ಸಂಸ್ಕೃತದಲ್ಲಿ ಶವೋದ್ವರ್ತನ ನ್ಯಾಯ ಅಂತ ಇದೆ. ಹೆಣಕ್ಕೆ ಎಷ್ಟು ಚಂದನ ಹಚ್ಚಿದ್ರೂ ಅದು ದುರ್ವಾಸನೆ ಹೋಗೋಲ್ಲ ಅಂತ. ಹೆಣಕ್ಕೆ ಎಷ್ಟು ಹೂವು ಅಲಂಕಾರ ಮಾಡಿದ್ರೂ ಕಡೆಗೆ ಸ್ಮಶಾನದಲ್ಲದಲ್ಲೇ ಎಸ್ದು ಚಟ್ಟ ಚಿತೆ ಮೇಲೆ ಏರಬೇಕಾಗುತ್ತೆ ಅಥವಾ ಹಳ್ಳಕ್ಕೆ ಇಳಿಬೇಕಾಗುತ್ತದೆ. ಹೂಗಳೇನು ಹೋಗೋದಿಲ್ಲ ಅದರ ಜೊತೆಗೆ, ಮತ್ತು ಯಾರೂ ಬಳಸುವುದೂ ಇಲ್ಲ ಅಂತ. ಈ ಬಗೆಯಲ್ಲಿ ಒಂದು ಕನ್ನಡದ ಗಾದೆಗೆ ಸಂವಾದಿಯಾಗಿ ಸಂಸ್ಕೃತದ್ದು ಕಾಣಸಿಗುತ್ತವೆ. ಅಲ್ಲೆಲ್ಲ ಒಂದು ಗಾಂಭೀರ್ಯ, ಅಂದರೆ ಒಂದು ವಿಷಾದದ, ಒಂದು ಸಂಕಟದ ಒಂದು ಛಾಯೆಯನ್ನು ಕಾಣಬಹುದು. ಅಲ್ಲೂ ವಿಕಟ ವಿನೋದಕ್ಕೆ ಅವಕಾಶ ಇದೆ. ಆದರೆ ಔಟ್ ಆ್ಯಂಡ್ ಔಟ್ ನಗು ಬರತಕ್ಕಂಥದ್ದು ಅಂತಂದರೆ ವಧು ಮಾಷಮಾಪನ ನ್ಯಾಯ ಅಂತ ಒಂದನ್ನು ನೋಡ್ಬೋದು. ವಧು ಸೊಸೆ, ಮಾಷಮಾಪನ ನ್ಯಾಯ ಅಂದರೆ ಉದ್ದನ್ನು ಅಳೆಯುವಂಥದ್ದು ಅಂತ. ಸೊಸೆ ಉದ್ದನ್ನು ಅಳೆಯೋದು ಏನು ಅಂತ ಗೊತ್ತಾಗೋಲ್ಲ. ಅದಕ್ಕೊಂದು ಹಿನ್ನೆಲೆ ಇದೆ. ಒಬ್ಬನಿಗೆ ತಾನು ದಾನಶೂರ, ದಾನಶೌಂಡೀರ, ಉದಾರಿ ಅಂತ ಹೆಸರು ಪಡೆಯಬೇಕು ಅನ್ನುವ ಆಸೆ ಇತ್ತು. ಆದರೆ ಖರ್ಚಾಗ್ಬಿಡುತ್ತಲ್ಲ ಅನ್ನೋ ಸಂಕಟ ಇತ್ತು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಅಕ್ಕಿ ಮೇಲಾಸೆ ನಂಟರ ಮೇಲೆ ಪ್ರೀತಿ ಅಂತ. ಅವನಿಗೆ ಆ ರೀತಿ ಆದದ್ದು. ಅದಕ್ಕೆ ಒಂದು ಉಪಾಯ ಮಾಡ್ದ. ತಾನು ತನ್ನ ದೊಡ್ಡ ಬೊಗಸೆಯಲ್ಲಿ ಭಿಕ್ಷುಕರಿಗೆ ಧಾನ್ಯ ಹಾಕಿದ್ರೆ ಹೆಚ್ಚು ಖರ್ಚಾಗುತ್ತದೆ. ಅದಕ್ಕೆ ಮನೆಗೆ ಬಂದ, ಹೊಸದಾಗಿ ಸಂಸಾರಕ್ಕೆ ಬಂದ ಪುಟ್ಟ ಸೊಸೆ, ಆಕೆ ಚಿಕ್ಕ ಕೈಗಳಲ್ಲಿ ದಾನ ಮಾಡಿಸಿದ್ರೆ 1-2-3 ಸೇರು ಉದ್ದಿನ ಕಾಳಿನಲ್ಲಿ ಒಂದು 50 ಜನ ಭಿಕ್ಷುಕರಿಗೆ ಭಿಕ್ಷೆ ಹಾಕದಂಗೆ ಆಗುತ್ತದೆ. ಮುಷ್ಟಿ ಭಿಕ್ಷಾ ಎಷ್ಟೋ ಜನ ಸ್ವಾಮಿಗಳು ಮಾಡಿದ್ದಾರಲ್ಲ. ಕಂಚಿಯ ಪರಮಾಚಾರ್ಯರಿಂದ ಮೊದಲು ಆರಂಭವಾಯಿತು ಮುಷ್ಟಿ ಭಿಕ್ಷಾ ಅಂತ. ದಿನ ಒಂದು ಮುಷ್ಟಿ ಅಕ್ಕಿ ಎತ್ತಿಡಿ ಅಂತ. ಅದು ಮಗುವಿನದ, ಮುದುಕನದ, ತರುಣನದ ಏನೂ ಗೊತ್ತಿಲ್ಲ. ಹೀಗೆ ಅವಳು ಹಿಡಿ ತೆಗೆದು ಉದ್ದಿನ ಕಾಳನ್ನು ಹಾಕೋದು. ಅಲ್ಲಿವರೆಗೂ ಏನೋ ಉಪಾಯ ಚೆನ್ನಾಗಿದೆ. ಆದರೆ ಮುಂದೆ ಆದ ಅನಾಹುತ ನೋಡಿ. ಇವಳು ಸಿಕ್ಕಾಪಟ್ಟೆ ಸುಂದರಿ. ಅದಕ್ಕೆ ಊರಿನ ಭಿಕ್ಷುಕರೆಲ್ಲ ಇವ್ರ ಮನೆ ಮುಂದೆ ಜಮಾಯಿಸಿಬಿಟ್ರು. ಅವನು 1-2 ಸೇರಲ್ಲಾಗುತ್ತೆ ಎಂದಿದ್ದು 1-2 ಮೂಟೆಗಳಲ್ಲಿ ಖರ್ಚಾಗುವಂತೆ ಆಯಿತು ಅಂತ. ಹೀಗೆ ಇದು ಈ ನ್ಯಾಯದ ರೂಪದಿಂದ ನಮಗೆ ಗೊತ್ತಾಗೋಲ್ಲ. ಇಡೀ ಕಥೆ ಗೊತ್ತಿದ್ದರೆ ಮಾತ್ರ ಸಾಧ್ಯವಾಗುತ್ತದೆ. ಅಂದರೆ ಇದು ಒಂದು ಕಥೆಯನ್ನೇ ಕಟ್ಟಕಡೆಯಲ್ಲಿ ಸಂಗ್ರಹ ಮಾಡಿಕೊಟ್ಟಂತೆ. ಪಂಚತಂತ್ರದಲ್ಲಿ ತುಂಬ ಸೊಗಸಾಗಿಂಥದ್ದು ಬರುತ್ತದೆ. ಅವ್ಯಾಪಾರೇಶು ವ್ಯಾಪಾರಂ ಕರ್ತುಮಿಚ್ಛತಿ ಯೋನರಃ ಸಯೇವ ನಿಧನಂ ಯಾತಿ ಕೀಲೋತ್ಪಾಟೀವ ವಾನರಃ ಅಂತ. ಮಾಡಬಾರದ ಕಡೆಗೆ ಕೈ ಹಾಕಿದರೆ, ಆ ಮಾಡಬಾರದನ್ನು ಮಾಡುವ ಚಾಪಲ್ಯವನ್ನು ಇಟ್ಟುಕೊಂಡ್ರೆ ಅವನು ಸರ್ವನಾಶ ಆಗ್ತಾನೆ. ಬೆಣೆ ಕಿತ್ತು ಸತ್ತ ಮಂಗದಂತೆ. ಆ ಮಂಗದ ರೀತಿ ಏನು? ಶುರು ಮಾಡು ಕಥೆನ. ಕಥಮೇತತ್ ಅಂತ ಕೇಳಿದ್ರೆ ಯಥಾ ಅಂಥೇಳಿ ಕಟ್ಟ ಕಡೆಯಲ್ಲಿ, ಕಥೆಯ ಕಡೆಯಲ್ಲಿ ಮತ್ತೆ ಈ ಶ್ಲೋಕ ಅತಏವ ಮಯಾ ಪೂರ್ವ ಮುಕ್ತಂ ಅವ್ಯಾಪಾರೇಶು ವ್ಯಾಪಾರ ಇತಿ ಅಂತ ಹೇಳಿ ಮುಗಿಯುತ್ತದೆ. ಅಂದರೆ ಒಂದು ಉಪಕ್ರಮೋಪಸಂಹಾರದ ಮಧ್ಯೆ ಬರುವ ಕಥೆ ಈ ನ್ಯಾಯದ ಒಳಗೆ ಇರುವಂಥದ್ದು. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.
ಒಮ್ಮೆ ಮನಸ್ಸಿಗೆ ಬಂದ ಮೇಲೆ ಕಥೆ ಮರೆಯುವುದಿಲ್ಲ. ಮತ್ತು ಇದು ಗೊತ್ತಿರುವ ಸಮುದಾಯದಲ್ಲೇ ಒಮ್ಮೆ ಹೇಳಿದ್ರೆ ಸಾಕು, ತಿಳಿತಾ ಇರ್ತೀವಿ. ಈ ಕಾಲದಲ್ಲೆಲ್ಲ ಅಬ್ರಿವೇಷನ್ಸ್ ಇವೆಯಲ್ಲ, ನಮ್ಮಗಳಿಗೆ ಗೊತ್ತೇ ಆಗೋದಿಲ್ಲ ಅದೇನು ಅಂತ. ನನಗೆ ಇವತ್ತಿಗೂ ಕೂಡ ಐಡೆಂಟಿಫಿಕೇಷನ್ ಕಾರ್ಡ್ ಅಂತ ವಿಸ್ತೃತವಾಗಿ ಹೇಳಿಯೇ ಗೊತ್ತಿತ್ತು. ಅದೇ ನನ್ನ ವಿದ್ಯಾರ್ಥಿಗಳ ಕಾಲೇಜಲ್ಲಿ ಐ ಕಾರ್ಡ್ ಅಂತ ಇದ್ದರೆ ಅದೇನು ಐ ಕಾರ್ಡ, ನೋಸ್ ಕಾರ್ಡ, ಇಯರ್ ಕಾರ್ಡ ಏನೋ ಗೊತ್ತಾಗ್ತಾ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಅಜ್ಞಾನ. ಹೀಗೆ ಪ್ರತಿಯೊಂದು ವಿಸ್ತೃತವಾಗಿ ಅವರು ಡೈನಮಿಕ್ಸ್ ಆಫ್ ಮಷಿನ್ಸ್ ಅನ್ನೋದು ಡಾಮ್ ಅಂತ ಇದ್ರು. ನನಗೆ ಡಸ್ ಏನೋ ಗೊತ್ತಾಗ್ತಾ ಇರಲಿಲ್ಲ. ನಾನು ಡೈನಮಿಕ್ಸ್ ಆಫ್ ಮಷಿನ್ಸ್ ಅಂತಲೇ ಹೇಳ್ಕೊಂಡು ಬೆಳೆದವನು. ಅಂದರೆ ಒಮ್ಮೆ ಅದು ಪರಿಭಾಷೆಯಾಗಿ ಲೋಕದಲ್ಲಿ ತಿಳಿದ ಮೇಲೆ ಬಹಳ ಸುಲಭವಾಗುತ್ತದೆ ವ್ಯವಹಾರ. ಈ ನ್ಯಾಯಗಳ ಅಡಕ ಆ ರೀತಿಯಾದದ್ದು. ಮತ್ತಿಲ್ಲಿರುವ ಇಂಟ್ರೆನ್ಸಿಕ್ ಹ್ಯೂಮರ್ ಅಂತ ಇದೆಯಲ್ಲ, ಐರನಿ ಇದೆಯಲ್ಲ, ವಿಪರ್ಯಾಸ, ಅದು ತುಂಬ ಸ್ವಾರಸ್ಯಕಾರಿಯಾದದ್ದು. ವಧು ಮಾಷಮಾಪನ ನ್ಯಾಯ, ಈ ಬಗೆಯ ಅನೇಕ ನ್ಯಾಯಗಳಿವೆ. ಅದೇ ಗಂಭೀರವಾದ ಕೆಲವು ಭಾವಗಳು, ಲಘುವಾದ ಭಾವಗಳು, ಈ ರೀತಿ ಇದೆಲ್ಲ ಎದ್ದು ತೋರುವಂಥದ್ದು ಲೋಕಾನುಭವ. ಇದನ್ನು ನಾವು ಮರೆಯುವಂತೆ ಇಲ್ಲ. ಆಳವಾದ ಲೋಕಾನುಭವ. ಆ ಕಾರಣದಿಂದಲೇ ಒಂದು ನ್ಯಾಯವಾಗಿ ದೃಢವಾಗಬೇಕು ಅಂದರೆ ಆ ಮಟ್ಟದ ಲೋಕಾನುಭವ ಇರಬೇಕು. ಸಂಸ್ಕೃತದಲ್ಲಿ ಅನ್ಯೋಕ್ತಿ ಸಾಹಿತ್ಯ ಅಂತ ಒಂದು ಸಾಹಿತ್ಯ ಪ್ರಕಾರವಿದೆ. ಡಾಕ್ಟರ್ ವಿ ರಾಘವನ್ ಅವರು ಅದರ ಬಗ್ಗೆ ಬರೀತಾ ಹೇಳ್ತಾರೆ. ಪ್ರಾಯಶಃ ಮಹಾಲಿಂಗ ಶಾಸ್ತ್ರಿಗಳ ಒಂದು ಅನ್ಯೋಕ್ತಿ ಮುಕ್ತಾವಳಿ ಎನ್ನುವ ಕೃತಿಗೆ ಪ್ರಸ್ತಾವನೆ ಬರೀತಾ, ಯಾರಿಗೂ ಕೂಡ ಒಬ್ಬ ಕವಿಗೆ, ಇಂಥ ಕವಿಯೇ ಆಗಿದ್ದರೂ ಕೂತ್ಕೊಂಡು ಅನ್ಯೋಕ್ತಿ ಶತಕ ಬರೆಯೋಕ್ಕಾಗೋಲ್ಲ ಅಂತ. ನಾನೇ ಒಂದು 300 ಅನ್ಯೋಕ್ತಿಗಳು ಬರೆಯೋದಕ್ಕೆ 30 ವರ್ಷ ತಗೊಂಡೆ. ಅಂದರೆ ಯಾವುದೋ ಒಂದು ಕಾಲದಲ್ಲಿ ಜೀವನಾನುಭವದ ಸ್ಫುರಣೆಯಿಂದ ಯಾವ್ಯಾವುದೋ ಒಳಿತು ಕೆಡಕುಗಳು ಒಂದು ಹರಳುಗಟ್ಟಿ ರೂಪ ತೆಗೆದುಕೊಳ್ಳುತ್ತವೆ. ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ, ಕಾವು ಬೆಳಕಾದಾಗ ಒಂದು ಕವನ ಅಂತ ನರಸಿಂಹಸ್ವಾಮಿಗಳು ಹೇಳಿದ್ರಲ್ಲ, ಹಾಗೆ ಆ ರೀತಿಯಾದದ್ದು ಅನ್ಯೋಕ್ತಿಯ ಸ್ವಾರಸ್ಯ. ಅದೇ ಬಗೆಯಾದದ್ದು ಈ ಲೌಕಿಕ ನ್ಯಾಯಗಳದು. ಒಂದು ಗಾದೆ ಮಾತಿಗೂ ಅಷ್ಟೇ. ಒಂದು ಗಾದೆಯಾಗಬೇಕು ಅಂದರೆ ಆ ಒಳಿತು ಕೆಡಕನ್ನೆಲ್ಲ ಚೆನ್ನಾಗಿ ಅನುಭವಿಸಿ ಅದನ್ನು ಅಡಕವಾಗಿ ಹೇಳಬಲ್ಲ ಒಂದು ಸೊಗಸನ್ನು ಪಡ್ಕೊಂಡಿರಬೇಕು. ಮನಕೆ ತೋರ್ಪ ಸೊಬಗನೆಲ್ಲ ತನಗೆ ತುಷ್ಟಿಯಪ್ಪ ತೆರೆದಿ ಜನಕ್ಕೆ ನುಡಿಯಲರಿತ ಸುಕವಿ ತಿಲಕನಾಥನು ಅನುವಿನಿಂದ ಬರೆವ ಕಲೆಯ ಕಲಿತನಾಥನು ಅಂತ DVG ನಿವೇದನದಲ್ಲಿ ಹೇಳ್ತಾರಲ್ಲ. ಅನುವು ಅಚ್ಚುಕಟ್ಟಾಗಿ ಜನಕ್ಕೆ ನುಡಿಯುವ ಕಲೆ ಗೊತ್ತಿರಬೇಕು. ಅದಕ್ಕೆ ಪೂರ್ವ ಪೀಠಿಕೆಯಾಗಿ ರಾ ಮೆಟೀರಿಯಲ್ ಆಗಿ ಮನಗೆ ತೋರ್ಪ ಸೊಬಗನೆಲ್ಲ ತನಗೆ ತುಷ್ಟಿಯಪ್ಪ ತೆರದಿ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನುವಂತೆ, ನುಡಿದರೆ ಮುತ್ತಿನ ಹಾರದಂತೆ, ನುಡಿದರೆ ಮಾಣಿಕ್ಯದ ದೀಪ್ತಿಯಂತೆ, ನುಡಿದರೆ ಸ್ಫಟಿಕದ ಶಲಾಕಿಯಂತೆ ಇರಬೇಕು ಅಂತ ಗೊತ್ತಾಗುತ್ತದೆ. ಇದಿಷ್ಟು ಇಲ್ಲದೇ ಇದ್ದರೆ ಒಂದು ನ್ಯಾಯಕ್ಕೆ ಸ್ವಾರಸ್ಯ, ಸೌಂದರ್ಯ, ಅರ್ಥವಂತಿಕೆ ಬರುವುದಿಲ್ಲ. ಹಾಗಾಗಿ ಎಷ್ಟೋ ನ್ಯಾಯಗಳು ಬಳಕೆಯಲ್ಲಿಲ್ಲ. ಹೆಸರಿಗೆ ಸಾವಿರಾರು ಇವೆ, ಆದರೆ ಬಳಕೆಗೆ ಬರತಕ್ಕಂಥದ್ದು ಒಂದು 100-150. ಅದಕ್ಕೆ ಕಾರಣ ಈ ಅಡಕ ಇಲ್ಲದೆ ಇರತಕ್ಕಂಥದ್ದೇ. ಮತ್ತು ನೋಡಿದಷ್ಟು ಬದುಕನ್ನು ಆಳವಾಗಿ ವಿಪರ್ಯಾಸಗಳು ಕಾಣಿಸ್ತಾ ಹೋಗುತ್ತವೆ. ಏನು ಮಾಡೋಕ್ಕಾಗೋಲ್ಲ. ಜಗತ್ ಸ್ವಭಾವವೇ ಹಾಗೆ. ಜಗದ್ರೂಪವೇ ಬಗೆ ಬಗೆಯಾಗಿರ್ತಕ್ಕಂಥದ್ದು. ಜಂಗಮ್ಯತೆ ಇತಿ ಜಗತ್ತಂತೀವಲ್ಲ, ಬದಲಾಗ್ತಾ ಇರುತ್ತದೆ. ಅದು ಒಂದು ನೈಯತ್ಯಕ್ಕೆ ಒಳಪಡುವಂಥದ್ದಲ್ಲ. ಅದರಿಂದಲೇ ಅದನ್ನು ಒಂದು ಪ್ರಹಸನ ಅಂದಿದ್ದಾರೆ. ಅದು ಭಗವತ್ ಪ್ರಹಸನ, ದಿವ್ಯ ಪ್ರಹಸನ, ಡಿವೈನ್ ಕಾಮಿಡಿ, ದವೈನಾ ಕಮಿದಿಯ. ಹೀಗಿರುವುದು ಈ ನ್ಯಾಯಗಳಲ್ಲಿ ಕೂಡ ಗೋಚರವಾಗುತ್ತದೆ. ಒಟ್ಟಿನಲ್ಲಿ ಬದುಕಿನ ಬಗೆಗೆ, ಅನುಭವದ ಬಗೆಗೆ ಒಂದು ಹೊಸ ಹೊಳಪನ್ನು ಕೊಡ್ತಕ್ಕಂಥದ್ದಾಗುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ನ್ಯಾಯಗಳ ಗಾಂಭೀರ್ಯ ನಮಗೆ ಗೊತ್ತಾಗುತ್ತದೆ. ಎಷ್ಟು ಶತಮಾನಗಳ ಜೀವನಾನುಭವವನ್ನು ಒಂದು 10-12 ಅಕ್ಷರಗಳಲ್ಲಿ ಅಡಗಿಸಿಟ್ಟಿದ್ದಾರಲ್ಲ ಅಂತ ನಮಗೆ ಮನಮುಟ್ಟುವಂತೆ ಆಗುತ್ತದೆ. ಇದಕ್ಕೆ ಒಂದು ಸಂವಾದಿ ಹೇಳಬೇಕು ಅಂದರೆ, ಸಂಗೀತದ ಅನೇಕ ರಾಗಗಳನ್ನು ನೋಡ್ತೀವಿ. ಆ ರಾಗಗಳಲ್ಲಿ ಜೀವಸಂಚಾರಗಳು ಅಂತ ಕೆಲವಿರುತ್ತವೆ. ಆ ಜೀವಸಂಚಾರಗಳು ಹೇಗೆ ಹುಟ್ಟಿದವು? ಆ ರಾಗ ಹುಟ್ಟುತ್ತಾ ಕಾಲಕ್ರಮೇಣ ಬೆಳಕೊಂಡು ಬಂದದ್ದು. ಕಾಲಕ್ರಮೇಣ ಒಬ್ಬೊಬ್ಬ ಗಾಯಕನು ಅದರ ವಾದಿ, ಸಂವಾದಿ, ವಿವಾದಿ, ಅನುವಾದಿ ಈ ರೀತಿಯಾದಂಥ ಸ್ವರಗಳ ಸಂಚಾರದ ಮೂಲಕವಾಗಿ ಅವನು ಒಂದೊಂದು ಸ್ವಾರಸ್ಯವಾದ ಸ್ವರ ಸಂಕ್ರಮಣಗಳನ್ನು, ಮ್ಯೂಸಿಕಲ್ ಫ್ರೇಸಿಯಾಲಜಿ ಅಂತಾರಲ್ಲ, ಅವನ್ನು ಗಮನದಲ್ಲಿಟ್ಕೊಂಡಿರ್ತಾನೆ. ಆ ಗಮನದಲ್ಲಿ ಇಟ್ಕೊಂಡಿದ್ದನ್ನು ಹಾಡಿ ಬಳಕೆಗೆ ತಂದಿರ್ತಾನೆ. ಮಿಕ್ಕವರು, ಅವನ ಶಿಷ್ಯರು, ಶ್ರೋತೃಗಳು ಕೇಳಿಕೊಂಡು ಅದನ್ನು ಬೆಳೆಸ್ತಾ ಹೋಗ್ತಾರೆ. ಹೀಗೆ ಒಂದು ರಾಗ ವಿಸ್ತೃತಿಯನ್ನು, ವ್ಯಾಪ್ತಿಯನ್ನು ಪಡ್ಕೊಳ್ತಾ ಬರುತ್ತದೆ. ಅದನ್ನು ನೋಡಿದಾಗ ನಮಗೆ ಇಷ್ಟು ವೈವಿಧ್ಯ, ಇಷ್ಟು ಸ್ವಾರಸ್ಯ ಈ ರಾಗಕ್ಕೆ ಬಂತಲ್ಲ ಅಂತ ಅನಿಸುತ್ತದೆ.
ಆ ಮಟ್ಟದ ಜೀವ ಸಂಚಾರಗಳಿದ್ದಾಗ ಮಾತ್ರ ಒಂದು ರಾಗಕ್ಕೆ ರಾಗತ್ವ ಹೇಗೋ ಅಷ್ಟು ಜೀವನಾನುಭವದ ಎರಕ ಇದ್ದಾಗ ಮಾತ್ರ ಒಂದು ನ್ಯಾಯ, ಒಂದು ಅನ್ಯೋಕ್ತಿ, ಒಂದು ಸೂಕ್ತಿ, ಒಂದು ಗಾದೆ ಮಾತಿಗೆ ಬಲ ಬರುವಂಥದ್ದು. ಈ ಕಾರಣದಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋಲ್ಲ ಅನ್ನುವ ಗಾದೆ ಬಂತು. ಅಂದರೆ ಯಾವುದೇ ವೇದವು ಕಟ್ಟಕಡೆಯಲ್ಲಿ ಅನುಭವಕ್ಕೆ ಶರಣಾಗಬೇಕಲ್ವ, ಇಲ್ಲದೇ ಇದ್ದರೆ ಏನು ಪ್ರಯೋಜನವಿಲ್ಲ. ಅನುಭವಕ್ಕೆ ಸಂವಾದಿ ಇದೆ ಅಂತಲೇ ತಸ್ಮಾತ್ ವೇದಸ್ಯ ವೇದತಾ ಅಂತ ನಾನು ಹೇಳ್ತೀನಿ. ಪರಮಾನುಭವಕ್ಕೆ ಸಂವಾದಿ ಆಗಬೇಕಾಗುತ್ತದೆ. ಈ ದೃಷ್ಟಿಯಿಂದ ಹೆಚ್ಚು ಆಕರ್ಷಕ ಅನಿಸುವಂಥ ನ್ಯಾಯಗಳನ್ನು ಆಯ್ಕೆ ಮಾಡ್ಕೊಳ್ತೀನಿ. ಕೆಲವೊಮ್ಮೆ ಅನಾಕರ್ಷಕವಾದ ಕೆಲವೊಂದು ನ್ಯಾಯಗಳು ಬರಬಹುದು, ಅಂಥವನ್ನು ನೋಡೋಣ. ಯಾಕೆಂದರೆ ನಮಗೊಂದು ಮಟ್ಟಿಗೆ ಊರು ಹೊಲಗೇರಿ ಎಲ್ಲದರ ಪರಿಚಯ ಇರಬೇಕಲ್ಲ. ಅಗ್ನಿಶಿಖಾ ನ್ಯಾಯ ಅಂತ ಒಂದು ನ್ಯಾಯ ಉಂಟು. ಅಂದರೆ ಬೆಂಕಿಯನ್ನು ಜ್ವಾಲೆಯಾಗಿ ಉರಿಸಿದಾಗ ಆ ಜ್ವಾಲೆಯ ಬೆಂಕಿ ಯಾವುದಿದೆ ಅದನ್ನು ತಲೆಕೆಳಕಾಗಿ ಮಾಡಿದ್ರು, ಅಂದರೆ ಬೆಂಕಿಯ ಕೊಳ್ಳಿಯನ್ನು ಉಲ್ಮುಖ ಅಥವಾ ಅದನ್ನು ಅಲಾತ ಅಂತ ಕರೀತಾರೆ, ಅದನ್ನು ತಲೆಕೆಳಕಾಗಿ ಹಿಡಿದ್ರೂ ಬೆಂಕಿಯ ಜ್ವಾಲೆ ಮೇಲೆಯೇ ಇರುತ್ತದೆ. ಕೆಲವರು ಹಾಗೆ ತಮ್ಮ ಸ್ವಭಾವವನ್ನು ಒಂದು ಸ್ವಲ್ಪವೂ ಬದಲಿಸಿಕೊಳ್ಳದೆ ಮತ್ತೆ ಅದೇ ರೀತಿ ನಡೆದರೆ ಅದು ಒಳಿತಿನ ರೀತಿ ಮೇಲ್ಮೇಲೆ ನಡೀತಕ್ಕಂಥದ್ದು ಉನ್ನತಿಯ ಕಡೆಗಿನದಾದರೆ ಅದನ್ನು ನಾವು ಅಗ್ನಿಶಿಖಾ ನ್ಯಾಯ ಅಂತ ಕರಿತೀವಿ. ಇದಕ್ಕೆ ಮಾನಶೌರ್ಯ ಪದ್ಧತಿ ಅಂತ ಭರ್ತೃಹರಿಯ ಸೊಗಸಾದ ಒಂದು ಭಾಗವೇ ಇದೆ ನೀತಿ ಶತಕದಲ್ಲಿ. ಸಿಂಹ ಶಿಶುರೂಪೆ ನಿಪತತಿ ಮದಮಲಿನ ಕಪೋಲ ಭಿತ್ತಿಷು ಗಜೇಶು ಪ್ರಕೃತಿರಿಯಂ ಸತ್ವವತಾಂ ನಖಲು ವಯಸ್ತೇಜಸೋ ಹೇತು. ಸಿಂಹದ ಮರಿ ಆನೆ ಕುಂಭಸ್ಥಳದ ಮೇಲೆ ಬೀಳೋದಿಕ್ಕೆ ನೋಡುತ್ತೆ, ಅದು ಚಿಕ್ಕ ಮರಿ ಅಂತ ಹಿಂಜರಿಯೋಲ್ಲ ಅಂತ. ಕುಸುಮಸ್ತಬಕಸ್ಯೇವ ದ್ವಯೀ ವೃತ್ತಿರ್ ಮನಸ್ವಿನಾಂ ಮೂರ್ಧಿಮಾ ಸರ್ವಲೋಕಸ್ಯ ವಿಶೀರ್ಯೇಥ ಮನೇಥವ ಅಂತ. ಹೂವಿನ ಹಾಗೆ ಸಜ್ಜನರಿಗೆ ಎರಡೇ ದಾರಿ. ದೇವರ ತಲೆ ಮೇಲಾದರೂ ರಾರಾಜಿಸಬೇಕು, ಇಲ್ಲ ಕಾಡಿನ ಗಿಡಗಳ ಬುಡದಲ್ಲಿಯೇ ಉದುರಿ ಬಿದ್ದು ಕೊಳೆತು ಅಲ್ಲಿ ಗೊಬ್ಬರವಾಗಬೇಕು ಅಂತ. ಎರಡು ಎಕ್ಸ್ಟ್ರೀಮ್ಸಲ್ಲೇ ಇರತಕ್ಕಂಥದ್ದು ಅಂತ. ಹಾಗೆ ಅಗ್ನಿ ಆರಿಯಾದರೂ ಆರ್ತೀನಿ, ಅಧೋಮುಖವಾಗಿ ಮಾತ್ರ ಆಗೋಲ್ಲ. ಈ ಥರದ್ದು ಎಷ್ಟೊಂದು ಸ್ಪಂದಿಸುತ್ತೆ ನಮಗೆ ಅಂತಂದರೆ, ಹುಲಿ ಹಸ್ದಿದ್ರೂ ಹುಲ್ಲು ಮೇಯೋಲ್ಲ, ಹೀಗೆಲ್ಲ ಗಾದೆಗಳು ಬರ್ತವೆ. ಮತ್ತು ಇಲ್ಲಿ ಒಂದು ಮಟ್ಟದ ಶಬ್ದ ಮಾಧುರ್ಯವೂ ಇರಬೇಕು. ಈಗ ಹುಲಿ ಹಸಿದರೂ ಹುಲ್ಲು ಮೇಯೋಲ್ಲ, ಅಲ್ಲಿ ಹಕಾರ ಎಷ್ಟು ಬಾರಿ ಬಂದಿದೆ ನೋಡಿ. ಈಗ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅನ್ನುವಲ್ಲಿ ಬಂದಿದೆ. ಈ ಪ್ರಾಸಾನುಪ್ರಾಸಗಳು ಒಂದು ಮಟ್ಟದ ಛಂದಸ್ಸಿಗೆ ನಿಕಟವಾಗಬಲ್ಲ ಸಮಗತಿ ಇವುಗಳು ಇಲ್ಲದೇ ಇದ್ದರೆ ಗಾದೆ ನಿಲ್ಲೋಲ್ಲ. ಗಾದೆಯನ್ನು ನಾವು ಮಾಡ್ತೀವಿ ಅಂತ ಕೂತ್ಕೊಂಡು ಮಾಡೋಕ್ಕೆ ಹೋಗೋರು ಇವನ್ನೆಲ್ಲ ಗಮನಿಸ್ಕೊಳ್ಬೇಕು. ಊರಿಗೆ ಬರದೇ ಇದ್ದರೂ ಬಂದವಳು ನೀರಿಗೆ ಬರೋದಿಲ್ವಾ ಅಂತ ಒಂದು ಗಾದೆ ಇದೆ. ಈಗ ಪಬ್ಲಿಕ್ ಟ್ಯಾಪ್ಗಳು ಇಲ್ಲ, ಪಬ್ಲಿಕ್ ವೆಲ್ಗಳು ಇಲ್ಲ, ನೋವೇರ್ ಪಬ್ಲಿಕ್ ವೆಲ್ಫೇರ್ ಆಸ್ ವೆಲ್. ಹೀಗಿರುವಾಗ ಅದಕ್ಕೊಂದು ಹೊಸ ಗಾದೆ ಬರುತ್ತಲ್ಲ, ಸಿಟಿಗೆ ಬಂದವಳು ಸಿನಿಮಾಗೆ ಬರೋಲ್ವೇ ಅಂತ ಮಾಡಿದ್ರು. ಒಂದು ಕಾಲದಲ್ಲಿ ನಡೀತಾ ಇತ್ತು. ಈಗ ಹೋಮ್ ಥಿಯೇಟರ್ಗಳಾದ ಮೇಲೆ ಸಿಟಿಗೆ ಬಂದವರು ಸಿನಿಮಾಗೂ ಬರೋಲ್ಲ, ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಇನ್ನೂ ಆಗೋದಿಲ್ಲ. ಹಾಗಾಗಿ ಮದುವೆ ಆದವಳು ಮಾಲಕ್ಕೆ ಬರೋಲ್ವಾ ಅಂತ ಅನ್ಬೇಕು. ಮದುವೆ ಆಗದೆ ಇದ್ದವರು ಬರ್ತಾರೆ, ಅದು ಬೇರೆ ಸಂಗತಿ. ಗಂಡನ ಜೋಬನ್ನು ಹೇಗಾದರೂ ನಿಭಾಯಿಸಬೇಕಲ್ವಾ. ಹೀಗೆ ಹೊಸ ಹೊಸ ಗಾದೆಗಳು ಮಾಡುವಲ್ಲಿ ಪ್ರಾಸಾನುಪ್ರಾಸಗಳು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇನ್ನು ಅಜಾತಪುತ್ರ ನಾಮೋತ್ಕೀರ್ತನ ನ್ಯಾಯ, ಅಜಾತಪುತ್ರ ನಾಮ ಸಂಕೀರ್ತನ ನ್ಯಾಯ ಅಂತ ಒಂದಿದೆ. ಹುಟ್ಟದೇ ಇರುವ ಮಗನ ಹೆಸರಿಗಾಗಿ ಹೋರಾಡಿದರು ಅಂತ. ತಮಿಳಿನಲ್ಲಿ ಒಂದು ಗಾದೆ ಇದೆ. ಅಡಿಯಂಗರತಕ್ಕೆ ಪೊಂಡಾಟಿಯೇ ಇಲ್ಲೇ ಪುಳ್ಳೆ ಪೇರು ಗೋಪಾಲಕೃಷ್ಣ ಅಂತ ಹೇಳ್ತಾರೆ. ಏನೇ ಅಂತ ಹೇಳೋದಕ್ಕೆ ಹೆಂಡತಿನೇ ಇಲ್ಲ, ನನ್ನ ಮಗನಿಗೆ ಗೋಪಾಲಕೃಷ್ಣ ಅಂತ ಹೆಸರಿಟ್ರು ಅಂತ. ತಿರುಕನ ಕನಸು ಕೇಳಿಯೇ ಇದ್ದಿರಲ್ಲ, ಅದು ಪಂಚತಂತ್ರದಲ್ಲಿ ಬರುವ ಕಥೆ. ನಮ್ಮ ಕನ್ನಡದ ಮುಪ್ಪಿನ ಷಡಕ್ಷರಿ ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಅಂತ ಭೋಗಷಟ್ಪದಿಯಲ್ಲಿ ಬರದೇ ಇದ್ದಾನೆ. ಅಲ್ಲಿ ನಾವು ಕಾಣ್ತೀವಿ. ಅಂದರೆ ಆಗುವ ಮುನ್ನವೇ ಡೋಂಟ್ ಕೌಂಟ್ಸ್ ದಿ ಎಕ್ಸ್ ಬಿಫೋರ್ ದೆ ಹ್ಯಾಚ್ ಅಂತ ಇಂಗ್ಲೀಷ್ನ ಗಾದೆ ಇದೆಯಲ್ಲ, ಅವೆಲ್ಲ ಇದೇ ಜಾಡಿಗೆ ಹೀಗೆ ಬರ್ತಕ್ಕಂಥವಾಗಿವೆ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಅಯ್ಯೋ ಎಷ್ಟು ಭಾಷೆಗಳಲ್ಲಿ ಎಷ್ಟು ಸಮಾನ ಚಿಂತನ ಕ್ರಮ ಇದೆ ಅಂತ. ಕಾರಣ ಇಷ್ಟೇ, ನಕದಾಚಿದ ಅನಿದೃಶಂ ಜಗತ್ತು ಅಂತ ಮೀಮಾಂಸಾ ಶಾಸ್ತ್ರದ ಮಾತು. ಈ ಜಗತ್ತು ಬೇರೊಂದು ರೀತಿ ಇರಲಿಲ್ಲ, ಹಾಗಾಗಿ ಇರುತ್ತದೆ. ಎಲ್ಲಿಯೂ ಕೂಡ ಬಾ ಅನ್ನೋದಕ್ಕೆ ಅಂಗೈಯನ್ನು ಚಾಚಿ ಸರ್ಪಶೇಷ ಹಸ್ತ ಮಾಡಿ ಹಿಂಗೆ ಕರೀತಾರಲ್ಲದೆ, ಹೀಗೆ ಹೋಗು ಅನ್ನೋ ರೀತಿಯಲ್ಲಿ ಬೇರೆ ತರಹ ಅವರು ಮಾಡೋದಿಲ್ಲ. ಹಂಸ ಪಕ್ಷ ಹಸ್ತ ಮಾಡಿ ಅದನ್ನು ಮತ್ತೆ ಮುಕ್ತವಾಗಿ ಬಿಡುವಂಥದ್ದಿಲ್ಲ. ಬಾ ಅಂದರೆ ಹಾಗೆ ಹೇಳ್ತಾರೆ. ನನಗೆ ಗೊತ್ತು ಅಂದರೆ ತಲೆ ಮೇಲಿಂದ ಕೆಳಕ್ಕೆ ಆಡಿಸ್ತಾರೆ, ನನಗೆ ಗೊತ್ತಿಲ್ಲ ಅಂದರೆ ಅಡ್ಡವಾಗಿಯೇ ಮಾಡ್ತಾರೆ. ಅವರು ವೈಷ್ಣವರಾದರೂ ಅಷ್ಟೇ, ಶೈವರಾದರೂ ಅಷ್ಟೇ. ನಾನು ಶೈವ, ಅದಕ್ಕೋಸ್ಕರ ನಿರಾಕರಣೆ ಮಾಡುವಾಗ ಅಂಗೀಕಾರ ಮಾಡುವಾಗ ಹೀಗಿರಬೇಕು, ನಾನು ವೈಷ್ಣವ ಆ ಕಾರಣದಿಂದ ಅಂತ ಇಲ್ಲ. ಅಂದರೆ
ಸಮಾಜ ದೇಶ ಕಾಲಗಳಿಗೆ ತಕ್ಕಂತೆ ದೇಹ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಅಷ್ಟಿಷ್ಟು ಬದಲಾಯಿಸಬಹುದು. ಆದರೆ ಮೂಲಭೂತ ವಿಷಯಗಳಲ್ಲಿ ಒಂದೇ ಇರುತ್ತದೆ. ಇವುಗಳನ್ನು ನೋಡ್ತಿದ್ದಂತೆ ಸಂಸ್ಕೃತಿಯ ಸಾಮಾನಾಧಿಕರಣ್ಯ ಸಾಮರಸ್ಯವೂ ಗೋಚರವಾಗ್ತಾ ಬರುತ್ತದೆ. ಈ 2 ದಿವಸಗಳಲ್ಲಿ ನಾನು ಸೂಕ್ತಿಗಳು ಅನ್ನುವಂಥವು, ಸುಭಾಷಿತಗಳು ಅನ್ನುವಂಥವು, ಆ ಬಗ್ಗೆಯನ್ನು ನಾನು ಪ್ರಪಂಚಿಸೋಲ್ಲ. ಕಾರಣ ನ್ಯಾಯಗಳೇ ಬೇಕಾದಷ್ಟಿವೆ, ಅಂಥ ವ್ಯತ್ಯಾಸವಿಲ್ಲ. ಆದರೂ ಒಂದಿಷ್ಟು ವ್ಯತ್ಯಾಸ ಇದೆ. ಟೆಕ್ನಿಕಲ್ ಆಗಿ ಒಂದು ಮಟ್ಟದ ಚೌಕಟ್ಟನ್ನು ಹಾಕಿಕೊಳ್ಳದೇ ಇದ್ದರೆ ವಿಷಯಕ್ಕೆ ನ್ಯಾಯ ಮಾಡುವುದು ಕಷ್ಟ ಅನ್ನುವುದು ಒಂದು. ಮತ್ತು ಅವುಗಳಿಗೆ ಬೇರೆಯೇ ಆದ ಒಂದು ಆಯಾಮವೂ ಒಂದಿಷ್ಟು ಇದೆ ಅನ್ನುವುದು ದೃಷ್ಟಿ. ಇಲ್ಲದೇ ಇದ್ದರೆ ಉದಾಹರಣೆಗೆ ಅತ್ಕೆ ಚೇತ್ ಮಧುವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್ ಅನ್ನುವಂಥದ್ದು ಒಂದು ಬಹಳ ಪ್ರಸಿದ್ಧವಾದ ಸೂಕ್ತಿ. ಇದನ್ನು ಅರ್ಕೆ ಚೇತ್ ಮಧುವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್ ಅನ್ನುವ ಪಾಠಾಂತರ ಇದೆ. ಅತ್ಕ ಅಂದರೆ ಹತ್ತಿರದಲ್ಲಿಯೇ ಅಂತ ಅರ್ಥ, ಅತ್ಕೆ ಅಂದರೆ ನಿಕಟದಲ್ಲಿಯೇ ಅಂತ. ಅರ್ಕೆ ಅಂದರೆ ಎಕ್ಕದ ಗಿಡದಲ್ಲಿ ಅಂತ. ತುಂಬ ಜನ ಅರ್ಕೆ ಅಂತಲೂ ಹೇಳಿಕೊಂಡು ಅದಕ್ಕೆ ಸಮರ್ಥನೆ ಮಾಡಿದ್ದಾರೆ. ಹತ್ತಿರದಲ್ಲಿಯೇ ಜೇನು ಸಿಕ್ಕುವಾಗ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬೆಟ್ಟದ ಮೇಲೆ ಬೆಳೆದಿರುವ ಅಥವಾ ಬೆಟ್ಟದ ಕೋಡುಗಲ್ಲುಗಳ ಕೆಳಗೆ ಆಗಿರ್ತಕ್ಕಂಥ ಜೇನು ಹುಟ್ಟಿಗೆ ನಾವು ಕೈ ಹಾಕಬೇಕೇ? ಅದು ಬೇಕಿಲ್ಲ, ಅನಾವಶ್ಯಕ. ದ್ರಾವಿಡ ಪ್ರಾಣಾಯಾಮ ಅಂತಂತೀವಲ್ಲ ನಾವು, ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಬಂದರು ಅಂತ. ಕನ್ನಡದಲ್ಲಿ ಇನ್ನೂ ಒಳ್ಳೆಯ ಗಾದೆ ಉಂಟು, ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹತ್ತರು ಅಂತ. ಕೆಲವರು ತುಪ್ಪ ಇಟ್ಕೊಂಡು ಬೆಣ್ಣೆಗೆ ಹತ್ತರು ಅಂತ ಆಗಬೇಕಲ್ವಾ ಅಂತಾರೆ. ಅದು ಹಾಗಲ್ಲ, ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹತ್ತರು ಅನ್ನೋದೇ ಸರಿ. ಯಾಕೆಂದರೆ ಬೆಣ್ಣೆಯನ್ನು ತುಪ್ಪವಾಗಿ ಮಾಡ್ಬೋದು, ತುಪ್ಪವನ್ನು ಬೆಣ್ಣೆಯಾಗಿ ಮಾಡೋಕ್ಕಾಗೋಲ್ಲ. ಇದು ಅಲ್ಲಿರುವ ಕಾರಣ. ಕಾಯಿಸಬೇಕು, ಒಂದು ಸ್ವಲ್ಪ ಕೆಲಸ ಇದೆ. ಆದರೆ ಅಕಸ್ಮಾತ್ ಬೆಣ್ಣೆಯೇ ಬೇಕಿತ್ತು ಅಂದರೆ ರಿವರ್ಸ್ ಮಾಡೋಕ್ಕಾಗೋಲ್ವಲ್ಲ, ಇರಿವರ್ಸಿಬಲ್ ಪ್ರೋಸೆಸ್ ಇದು. ಹೀಗಾಗಿ ಅತ್ಕ ಅನ್ನುವಲ್ಲಿ ಹತ್ತಿರ ಅನ್ನುವ ಅರ್ಥ ಬಿಟ್ಟು ಅರ್ಕ ಅಂತ ಮಾಡಿದ್ರೆ ಎಕ್ಕದ ಗಿಡದಲ್ಲಿ ಅದರ ಪೊದೆ ಎಷ್ಟು ಮಹಾ ದೊಡ್ಡದಾಗಿರುತ್ತದೆ, ಖಂಡಿತವಾಗಿ ಜೇನುಗೂಡು ಕಟ್ಟೋದಿಲ್ಲ. ಅದರಿಂದ ಈ ಪಾಠ ಅತ್ಕೆ ಅಂತಲೇ ಇರಬೇಕು, ಅರ್ಕ ಅಂತ ಅಲ್ಲ ಅಂತ ವಿದ್ವಾಂಸರು ನಿಶ್ಚಯ ಮಾಡ್ತಾರೆ. ಇದನ್ನು ವೇದಾಂತಾದಿಶಾಸ್ತ್ರಗಳಲ್ಲಿ ಅಗ್ನಿರ್ದೇವೋ ದ್ವಿಜಾತೀನಾಂ ದಿವಿದೇವೋ ಮನೀಷಿಣಾಂ ಪ್ರತಿಮಾಸು ಅಲ್ಪಬುದ್ಧೀನಾಂ ಯೋಗಿನಾಂ ಹೃದಯೇ ಹರಿಹಿ ಎನ್ನುವಲ್ಲಿ ಯೋಗಿಗಳ ಅಂತರಂಗದಲ್ಲಿಯೇ ಪರಮಾತ್ಮ ಪ್ರಕಾಶನವಾಗಿರುವಾಗ ದೂರಕ್ಕೆ ಯಾಕೆ ಹೋಗಬೇಕು ಅಂತಕ್ಕಂಥದ್ದು. ಆ ಒಂದು ಸ್ವಾರಸ್ಯ ನಾರಾಯಣ ಭಟ್ಟತಿರಿಯ ಮಾತು ನೆನಪಾಗುತ್ತದೆ. ಅವನು ಒಂದು ಕಡೆ ಹೇಳ್ತಾನೆ, ಅವನು ನಾರಾಯಣೀಯಂ ಕಾವ್ಯ ಬರೆದಂಥವನು, ಅನೇಕ ವ್ಯಾಕರಣಾದಿ ಶಾಸ್ತ್ರ ಗ್ರಂಥಗಳನ್ನು ಬರೆದಿದ್ದಾನೆ, ಪ್ರಕ್ರಿಯಾ ಕೌಮುದಿ ಇತ್ಯಾದಿಯಾಗಿ. ಅವನು ಕೇರಳದ ನಟವರ್ಗಕ್ಕೆ ಚಾಕ್ಯಾರುಗಳು ಅಂತ ಕರೀತಾರೆ. ಅಲ್ಲಿಯ ಭರತನಾಟ್ಯ ಕೋವಿದರಾದವರು, ನಾಟ್ಯಶಾಸ್ತ್ರ ಪ್ರಯೋಗವನ್ನು ಬಲ್ಲವರು. ಅವರಿಗೆ ಬೇಕಾದಷ್ಟು ದೃಶ್ಯಕಾವ್ಯಗಳನ್ನು ಪ್ರಬಂಧ ಅನ್ನುವ ಹೆಸರಿನಲ್ಲಿ ಬರ್ಕೊಟ್ಟಿದ್ದ. ನೀನು ನಮ್ಮ ದೃಶ್ಯಗಳನ್ನು ಯಾಕೆ ನೋಡೋಲ್ಲ, ನಮ್ಮ ಪ್ರಯೋಗ ಯಾಕೆ ನೋಡೋಲ್ಲ ಅಂದರೆ ನನಗೆ ಜಗನ್ನಾಟಕವೇ ಕಾಣಿಸ್ತಾ ಇರೋವಾಗ ಅದು ಯಾತಕ್ಕೆ ಅಂತ. ಹೀಗೆ ಈ ಬಗೆಯ ಗಂಭೀರ ಸನ್ನಿವೇಶಗಳಿಗೆ ಬಳಕೆ ಮಾಡುವಂತೆ ಇದನ್ನು ಹೇಳ್ತಾರೆ. ಮತ್ತು ನೋಡಿ, ಕೆಲವೊಮ್ಮೆ ಒಳ್ಳೆ ನ್ಯಾಯವಾದರೂ ಶ್ರುತಿ ಕರ್ಕಶತೆಯಿಂದ ಅದು ಹೆಚ್ಚಾಗಿ ಬಳಕೆಗೆ ಬರೋಲ್ಲ. ಅದಕ್ಕೆ ಬದಲು ಒಂದು ಒಳ್ಳೆಯ ಶ್ಲೋಕ ಆಗುತ್ತದೆ. ಅದಿತ್ಸೋರ್ ವಣಿಜಃ ಶ್ವಸ್ತನ ಭಣನ ನ್ಯಾಯ ಅಂತ. ಕೊಡಲ್ಲ ಅಂತ ಹೇಳುವ ವರ್ತಕ ನಾಳೆ ಕೊಡ್ತೀನಿ ಅಂತ ಹೇಳುವಂಥ ನ್ಯಾಯ ಅಂತ. ಇದು ಚೆನ್ನಾಗಿದ್ದರೂ ನ್ಯಾಯ, ಇದರ ರೂಪ ಸುಂದರವಾಗಿಲ್ಲ, ಅಡಕವಾಗಿಲ್ಲ. ಅದಿತ್ಸೋರ್ ವರ್ತಕಸ್ಯ ಶ್ವಸ್ತನ ಭಣನ ನ್ಯಾಯ. ಒಂದು ಸ್ವಲ್ಪ ಉಚ್ಚಾರಣೆಗೆ ಕಷ್ಟವೂ ಆಗಿದೆ, ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಛಂದಸ್ಸೂ ಇಲ್ಲ. ಅದಕ್ಕೆ ಬದಲಾಗಿ ಒಂದು ಒಳ್ಳೆ ಸಮಯೋಚಿತ ಪದ್ಯಮಾಲಿಕೆ ಶ್ಲೋಕ ಇದೆ. ಯಸ್ಯ ಕಿಂಚಿನ್ ನದಾತವ್ಯಂ ತಸ್ಯ ದೇಯಂ ಕಿಮುತ್ತರಂ ಅದ್ಯ ಸಾಯಂ ಪುನಃ ಪ್ರಾತಃ ಸಾಯಂ ಪ್ರಾತಃ ಪುನಃ ಪುನಃ. ಯಾರಿಗೆ ಏನೂ ಕೊಡಬಾರ್ದು, ಅವ್ರಿಗೇನು ಕೊಡಬೇಕು ಉತ್ತರ? ಇವತ್ತು ಬಂದರೆ ಸಂಜೆ ಅನ್ಬೇಕು, ಸಂಜೆ ಬಂದರೆ ಬೆಳಗ್ಗೆ ಅನ್ಬೇಕು, ಬೆಳಗ್ಗೆ ಅಂದರೆ ಸಂಜೆ ಅನ್ಬೇಕು. ಹಾಗೆ ಅವ್ರು 20 ಸರ್ತಿ ಬಂದು ಹೋಗಿ ಸುಸ್ತಾಗ್ಬಿಡ್ತಾರೆ ಅಂತ. ಈ ರೀತಿಯಲ್ಲಿ ಕೆಲವೊಮ್ಮೆ ಈ ಲೌಕಿಕ ನ್ಯಾಯಗಳು ಮೂಲೆ ಗುಂಪಾಗಿ ಅದರ ಸ್ಥಾನದಲ್ಲಿ ಒಳ್ಳೆಯ ಒಂದು ಅನುಷ್ಠುಪ್ ಛಂದಸ್ಸಿನ ಪದ್ಯ, ಒಂದು ಪೂರ್ವಾರ್ಧವೋ ಅಥವಾ ಒಂದು ಪಾದ ಮಾತ್ರವೋ ಆಗುವಂಥ ಸಾಧ್ಯತೆ ಕೂಡ ಉಂಟು. ಹೀಗಾಗಿ ನಾವು ಇದನ್ನೆಲ್ಲ ಗಮನಿಸಿಕೊಂಡಾಗ ಯಾವುದು ನಿಲ್ಲುತ್ತದೆ ಅಂತಿದೆಯಲ್ಲ, ಕಮರ್ಷಿಯಲ್ ಸಿನಿಮಾ ಸಕ್ಸಸ್ನ ಫಾರ್ಮುಲಾ ಯಾವುದು ಅಂತ ಕೇಳಿದ್ರೆ ಯಾವುದು ಇಲ್ಲ ಅಂತ ಹೇಳ್ತಾರೆ. ಹಾಗಲ್ಲ, ಕೆಲವೊಂದು ಇರುತ್ತವೆ ಅಂತ ಅನ್ನಬಹುದು. ಆ ಬಗೆಯಲ್ಲಿ ಇದನ್ನು ನಾವು ನೋಡಬಹುದು. ಅರಣ್ಯ ರೋಧನ ನ್ಯಾಯವನ್ನು ನಾನು ಹೇಳಿದೆ. ಅದನ್ನು ವಿಪಿನ ಚಂದ್ರಿಕಾ ನ್ಯಾಯ ಅಂತ ಕೂಡ ಹೇಳ್ತಾರೆ. ಕಾಡು ಬೆಳೆದಿಂಗಳು, ನಮ್ಮ ಬದುಕು ಕಾಡು ಬೆಳೆದಿಂಗಳಾಯಿತು ಅಂತ. ಕಾಡಲ್ಲಿ ಬಾಯಿ ಬಡ್ಕೊಂಡ್ರೆ ಯಾರೋ ಬಂದು ಕೇಳೋರಿಲ್ಲ ಅಂತ ಒಂದು ಅರ್ಥವಾದರೆ,
ಕಾಡಿನ ಬೆಳದಿಂಗಳಿಗೆ ಏನೂ ಸೊಗಸಿಲ್ಲ ಅಂತಕ್ಕಂಥದ್ದು, ಅದನ್ನು ಕಾಣುವುದಕ್ಕೆ ಯಾರೂ ಇಲ್ಲ ಅನ್ನುವುದು ಈ ರೀತಿಯಾಗಿ ಬರುತ್ತದೆ. ಅದೇ ಕೆಲವೊಮ್ಮೆ ತುಂಬ ಚೆನ್ನಾಗಿ ನಿಂತು ಬಿಡುತ್ತವೆ. ಅಂಥದ್ದೊಂದು ನ್ಯಾಯ ಅರುಂಧತಿ ನಕ್ಷತ್ರ ದರ್ಶನ ನ್ಯಾಯ ಅಥವಾ ಅರುಂಧತಿ ದರ್ಶನ ನ್ಯಾಯ ಅಂತ, ಅರುಂಧತಿ ಪ್ರದರ್ಶನ ನ್ಯಾಯ ಅಂತ ಕೂಡ ಅದನ್ನು ಹೇಳ್ತಾರೆ. ವಿವಾಹ ಕಾಲದಲ್ಲಿ, ಬ್ರಾಹ್ಮ ವಿವಾಹದಲ್ಲಿ ಎಲ್ಲ ವಿವಾಹ ಕ್ರಮದ ಬಳಿಕ ಅರುಂಧತಿ ನಕ್ಷತ್ರವನ್ನು ಕಾಣಿಸ್ತಾರೆ, ಧ್ರುವವನ್ನು ತೋರಿಸ್ತಾರೆ. ಧ್ರುವ ನಕ್ಷತ್ರ ಆದಮೇಲೆ ಸಪ್ತರ್ಷಿ ಮಂಡಲಕ್ಕೆ ಬಂದು ವಸಿಷ್ಠ ನಕ್ಷತ್ರದ ಪಕ್ಕದಲ್ಲಿರುವ ಅರುಂಧತಿಯನ್ನು ತೋರಿಸ್ತಾರೆ. ಈ ಕಾಲದಲ್ಲಿ ಹಗಲಲ್ಲೇ ತೋರಿಸ್ಬಿಡ್ತಾರೆ. ಶಾಸ್ತ್ರಕಾರರು ಬೆಳಗಿಂದ ಸಂಜೆವರೆಗೂ ಅವರು ವಾಗ್ಯತರಾಗಿ, ಅಂದರೆ ಮಾತಿನ ನಿಯಮ ಇಟ್ಟುಕೊಂಡು ಪರಸ್ಪರ ಮಾತಾಡದೇ ಇದ್ದು ಆಮೇಲೆ ಅರುಂಧತಿ ನಕ್ಷತ್ರ ನೋಡಿದ ಮೇಲೆ ಮಾತಾಡಬೇಕು ಅಂತ. ಅಲ್ಲಿ ಒಂದು ಸ್ವಾರಸ್ಯ ಇದೆ. ಅದು ಅವ್ರು ಹೇಗೆ ಕಂಡುಕೊಂಡ್ರೋ ಏನೋ ಗೊತ್ತಿಲ್ಲ. ಅದಂದರೆ ಅದನ್ನು ಒಂದು ಖಗೋಳಶಾಸ್ತ್ರೀಯ ಸ್ವಾರಸ್ಯ ಅಂತಲೇ ಗುರುತಿಸಿದ್ದಾರೆ ಆ ಶಾಸ್ತ್ರಜ್ಞರು. ವಸಿಷ್ಠ ನಕ್ಷತ್ರದ ಸುತ್ತಲೂ ಅರುಂಧತಿ ಪ್ರದಕ್ಷಿಣೆ ಮಾಡುತ್ತದೆ ಮತ್ತು ವಸಿಷ್ಠ ನಕ್ಷತ್ರ ತನ್ನ ಸುತ್ತಲೂ ತಾನು ಸುತ್ತುತ್ತದೆ ಅಂತ. ಅಂದರೆ ವಸಿಷ್ಠ ನಕ್ಷತ್ರ ರೊಟೇಟ್ಸ್ ಆನ್ ಇಟ್ಸ್ ಓನ್ ಆಕ್ಸಿಸ್ ವೈಲ್ ಅರುಂಧತಿ ವಿಲ್ ಬಿ ರೊಟೇಟಿಂಗ್ ಅರೌಂಡ್ ವಸಿಷ್ಠ. ಸೂರ್ಯ ತನ್ನ ಕೇಂದ್ರದ ಸುತ್ತಲೂ ತಾನು ಸುತ್ತಿದ್ರೆ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತದಲ್ಲ, ಆ ರೀತಿಯಲ್ಲಿ. ಹೀಗೆ ಒಂದರದು ಸ್ಥಾಯಿಯಾಗಿ ನಿಂತಲ್ಲಿಯೇ ಪರಿಕ್ರಮ, ಮತ್ತೊಂದು ಮಂಡಲಾಕಾರದ ಪರಿಕ್ರಮ. ತಾತ್ಪರ್ಯತಃ ಗಂಡ ಹೆಂಡತಿ ಇಬ್ಬರೂ ಪರಸ್ಪರ ಮುಖ ನೋಡ್ಕೊಳ್ತಾನೆ ಇರ್ತಾರೆ, ಸುತ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಒಬ್ಬರನ್ನೊಬ್ಬರು ನೋಡದೇ ಇರೋಲ್ಲ, ಪರಸ್ಪರ ಅಭಿಮುಖರಾಗಿಯೇ ಇರ್ತಾರೆ. ಆ ದಾಂಪತ್ಯದ ಆಭಿಮುಖ್ಯವೇ ಇಲ್ಲಿರುವ ಸ್ವಾರಸ್ಯ ಅಂತಕ್ಕಂಥದ್ದು. ಅದು ಶಾಶ್ವತವಾದ ದಂಪತಿಗಳು ವಸಿಷ್ಠ ಅರುಂಧತಿಯರು ಮತ್ತು ಎಲ್ಲ ಕಾಲದಲ್ಲೂ ಗೌರವನೀಯರಾದದ್ದು ಅಂತ. ಇದು ಅಲ್ಲಿಯ ವಿವಾಹ ತತ್ವ. ಈ ನ್ಯಾಯದಲ್ಲಿ ಏನಂದರೆ, ಅರುಂಧತಿ ನಕ್ಷತ್ರ ತುಂಬ ಚಿಕ್ಕದು, ಸೂಕ್ಷ್ಮ, ಕಾಣಿಸುವಂಥದ್ದಲ್ಲ. ನಮ್ಮ ಬರಿಗಣ್ಣಿಗೆ ಆಕಾಶದಲ್ಲಿ ಕಾಣಿಸ್ತಕ್ಕಂಥ ಒಂದು ದೇದೀಪ್ಯಮಾನವಾದ ಆಕಾಶಕಾಯ ಅಂದರೆ ಚಂದ್ರನಲ್ಲಿ ಬಿಟ್ಟರೆ ಶುಕ್ರಗ್ರಹ. ಆದರೆ ತುಂಬ ಜನಕ್ಕೆ ಗ್ರಹಕ್ಕೆ ಆ ಕಾಂತಿ ಇರೋಕ್ಕೆ ಸಾಧ್ಯವ ಅಂತ. ಶುಕ್ರಗ್ರಹ ಅಷ್ಟು ದೇದೀಪ್ಯಮಾನ. ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಅದಕ್ಕೆ ಶುಕ್ರಗ್ರಹವನ್ನು ವಜ್ರದ ಜೊತೆಗೆ ಸಮೀಕರಣ ಮಾಡಿದ್ದಾರೆ. ವಜ್ರಕ್ಕಿರುವ ಆ ಜಾಜ್ವಲ್ಯಮಾನತೆ ಶುಕ್ರಗ್ರಹಕ್ಕೆ ಇದೆ ಅಂತ. ಅರುಂಧತಿಯನ್ನು ಕಾಣೋದಕ್ಕೆ ಪ್ರಯತ್ನ ಬೇಕು. ಮೊದಲು ಧ್ರುವವನ್ನು ತೋರಿಸ್ತಾರೆ, ಉತ್ತರ ದಿಕ್ಕಿಗೆ ತಿರುಗಿಸಿ ಧ್ರುವವನ್ನು ತೋರಿಸಿ, ಧ್ರುವದಿಂದ ಕೆಳಕ್ಕೆ ಬಂದು ಅಲ್ಲಿ ಸಪ್ತರ್ಷಿ ಮಂಡಲ, ಸಪ್ತರ್ಷಿ ಮಂಡಲದಲ್ಲಿ ಅತ್ರಿ, ಭೃಗು, ಕಕುಸ್ಥ, ವಸಿಷ್ಠ ಅಂತೆಲ್ಲ ಎಣಿಕೆ ಮಾಡಿಕೊಂಡು ವಸಿಷ್ಠನ ಕಡೆಗೆ ಬರಬೇಕಾಗುತ್ತೆ. ಆಮೇಲೆ ಪಾರ್ಶ್ವದಲ್ಲೇ ನೋಡಿ ಅರುಂಧತಿ ಅಂತ. ಅಲ್ಲಿ ಮೊದಲು ಒಮ್ಮೆ ಒಂದನ್ನು ತೋರಿಸಿ ಆಮೇಲೆ ಅದರಿಂದ ಇನ್ನೊಂದಕ್ಕೆ ಬರೋದು ಅಂತ ಉಂಟು. ಅಂದರೆ ಚೇಂಜಿಂಗ್ ದಿ ಫೋಕಸ್ ಫಾರ್ ಎವ್ರಿ ಸ್ಟೆಪ್ ದ ಫೋಕಸ್ ವಿಲ್ ಬಿ ಚೇಂಜ್ಡ್. ಅಂದರೆ ಒಂದನ್ನು ಸ್ಟೇಟ್ಮೆಂಟ್ ಮಾಡೋದು ಅಂಡ್ ಚೇಂಜಿಂಗ್ ದಟ್ ಅಂಡ್ ಲೀಡಿಂಗ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಂತ. ಅಂದರೆ ಒಂದು ಸ್ಥಾನ ಹೇಳ್ತೀವಿ, ಅರುಂಧತಿಯನ್ನು ತೋರಿಸು ಅಂದರೆ ಮೇಲ್ನೋಡು ಮೊದಲು, ಮೇಲಿಲ್ಲ ಅರುಂಧತಿ, ಮೇಲ್ನೋಡು ಅನ್ನೋದು ಅಧ್ಯಾರೋಪ. ಆಮೇಲೆ ಪಕ್ಕಕ್ಕೆ ಬಾ, ಉತ್ತರ ದಿಕ್ಕಿಗೆ ಬಾ ಅಂದಾಗ ಅಪವಾದ, ನಿರಾಕರಣೆ, ಪ್ರಪೋಸಿಷನ್ ಅಂಡ್ ಡಿಸ್ಪೊಸಿಷನ್. ಅದಾದ ಮೇಲೆ ಧ್ರುವಕ್ಕೆ ಬಾ, ಅದು ಮತ್ತೆ ಅಧ್ಯಾರೋಪ. ಆಮೇಲೆ ಧ್ರುವವನ್ನು ಮೀರಿ ಕೆಳಕ್ಕೆ ಬಾ, ಅದು ಅಪವಾದ. ಕೆಳಕ್ಕೆ ಬಂದು ಮತ್ತೆ ಈ ಕಡೆಗೆ ನೋಡು, ಸಪ್ತರ್ಷಿ ಮಂಡಲ ಅಂತ ಹೀಗೆ ಹೇಳ್ಕೊಂಡು ಹೋಗೋದು. ಇದನ್ನು ವೇದಾಂತದ ಅಂದರೆ ಅದ್ವೈತ ವೇದಾಂತದ ಮಹಾಪ್ರಸಿದ್ಧವಾದ ಪ್ರಮೇಯ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚಯೇತ್ ಇದು ಸಂಪ್ರದಾಯದ ಆಹುಹು ಅಂತ ಶಂಕರರು ಬರೀತಾರೆ. ಇದು ಬಹಳ ಮುಖ್ಯವಾದದ್ದು. ಮೊದಲಿಗೆ ಆ ಪಂಚಕೋಶಗಳನ್ನು ತಿಳ್ಕೊಳ್ಬೇಕಾದ್ರೆ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಭೃಗುವಿಗೆ ವರುಣ ಹೇಳಿದ್ದು. ಆಮೇಲೆ ಅನ್ನವಲ್ಲ ಅಂತ ಪ್ರಾಣಕ್ಕೆ ಹೋದ, ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್. ಮತ್ತು ಪ್ರಾಣವಲ್ಲ ಮನಸ್ಸು, ಮನಸ್ಸಲ್ಲ ವಿಜ್ಞಾನ, ವಿಜ್ಞಾನವಲ್ಲ ಆನಂದ, ಮತ್ತು ಆನಂದಮಯತ್ವ ಅಲ್ಲ ಆನಂದ ಏವ. ಈ ರೀತಿ ಅಧ್ಯಾರೋಪ ಮಾಡಿ ಅಪವಾದ ಮಾಡಿಕೊಂಡು ಹೋಗಿ ಕಟ್ಟ ಕಡೆಗೆ ಬರುವುದು. ಡಿ ವಿ ಜಿಯವರು ತಮ್ಮ ಜೀವನ ಧರ್ಮಯೋಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಗೋಖಲೆ ಸಂಸ್ಥೆಗೆ ಬರಬೇಕು ಅಂದರೆ ದಾರಿ ಹೇಗೆ ಅಂತ ಹೇಳುವಾಗ ಅಲ್ಲಿ ಅವರು ಮೆಜೆಸ್ಟಿಕ್ಕಿಂದ ತೋರಿಸ್ತಾ ಬರ್ತಾನೆ. ತೋರಿಸಿ ಕಟ್ಟ ಕಡೆಗೆ ಇಲ್ಲಿಗೆ ಬಂದರೆ ಗೊತ್ತಾಗುತ್ತದೆ, ಮತ್ತೆ ಹೇಳಬೇಕಾಗಿಲ್ಲ ಅಂತ. ಅಂದರೆ ಲಾಸ್ಟ್ ಪಾಯಿಂಟಲ್ಲಿ ಇನ್ಯಾವುದೇ ಸ್ಟೇಟ್ಮೆಂಟ್ ಮಾಡಬೇಕಾಗಿಲ್ಲ, ಅಲ್ಲಿಗೆ ಬನ್ನಿ ನಿಮಗೆ ಗೊತ್ತಾಗುತ್ತದೆ. ನಾವು ಸಾಮಾನ್ಯವಾಗಿ ನಮ್ಮ ಮನೆ ಅಡ್ರೆಸ್ಗಳು ಹೇಳುವಾಗ ಹೀಗೆ ಹೇಳ್ತೀವಿ, ಅಲ್ಲಿಗೆ ಬನ್ನಿ, ಅದು ಕಾಣಿಸುತ್ತೆ, ಇದು ಕಾಣಿಸುತ್ತೆ, ಮತ್ತು ಅಲ್ಲೇ ನಮ್ಮ ಮನೆ. ಅಂದರೆ ಯು ಕ್ಯಾನ್ ಫೈಂಡ್ ಯುವರ್ ಸೆಲ್ಫ್. ಆ ಕಟ್ಟ ಕಡೆಯದಿದೆಯಲ್ಲ ಅದು ಅವ್ರಿಗೆ ಪ್ರತ್ಯಭಿಜ್ಞಾನವಾಗಬೇಕು. ಮಂತ್ರಶಾಸ್ತ್ರದಲ್ಲಿ ಷೋಡಶಿ ಮಂತ್ರವನ್ನು ಕುರಿತು ಹೇಳುವಾಗ
ಸೌಭಾಗ್ಯ ವಿದ್ಯಾ ಅಂತ ಹೇಳುವ ಪಂಚದಶಿ ಮಂತ್ರವನ್ನು ಕೊಡ್ತಾರೆ. ಷೋಡಶಿ ಮಂತ್ರ 16 ಅಕ್ಷರದ್ದು. ಆ 16ನೇ ಅಕ್ಷರ ಷೋಡಶಾಕ್ಷರವನ್ನು ಆ ಸಾಧಕನೇ ತಾನು ಕಂಡುಕೊಳ್ಳಬೇಕು ಅಂತ. ಅದು ಹಾಗೆ ಆಚಾರ್ಯ ಪಾದಮಾದಪ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಅಂತ ಮನು ಹೇಳ್ತಾನಲ್ಲ. ಗುರುವಿನಿಂದ ಕಾಲಭಾಗ, ಗೆಳೆಯರಿಂದ ಕಾಲಭಾಗ, ಸ್ವಂತ ಬುದ್ಧಿಯಿಂದ ಕಾಲಭಾಗ, ಇನ್ನು ಲೋಕಾನುಭವ ತನಗೆ ಬಂದ ಮೇಲೆ ಕಾಲಭಾಗ, ಅದು ಕ್ರಮೇಣ ಅಂತ. ಆ ರೀತಿಯಾದದ್ದು ಅರುಂಧತಿ ನಕ್ಷತ್ರ ದರ್ಶನ ನ್ಯಾಯ ಅಂತ ಹೇಳಿ. ಇನ್ನೊಂದು ಬಹಳ ಪ್ರಸಿದ್ಧವಾದದ್ದು, ಶಾಸ್ತ್ರಕಾರರು ಹೇಳುವಂಥದ್ದು, ಬಳಸುವಂಥದ್ದು ಅರ್ಧಜರತೀಯ ನ್ಯಾಯ ಅಂತ. ಇದು ಒಂಥರ ಚೆನ್ನಾಗಿರುವ ಒಂದು ವಿನೋದ ಇಲ್ಲಿ ಉಂಟು. ಒಬ್ಬಳು ಅರ್ಧ ಮುದುಕಿಯಾಗಿದ್ದಾಳೆ ಅಂತ ನೋಡಿದ್ರೆ ತಲೆ ಕೂದಲು ಕಪ್ಪಗಿದೆ, ಅದೇನು ಡೈಯೋ ಅಥವಾ ನಿಜವಾದದ್ದು ಗೊತ್ತಿಲ್ಲ. ಚರ್ಮ ಮಾತ್ರ ಸುಕ್ಕಾಗಿದೆ, ಹಲ್ಲು ಬಿದ್ದಿಲ್ಲ, ತಲೆ ಕೂದಲು ಬೆಳ್ಳಗಾಗಿದೆ. ಅದೇನು ಕೃದಂತವೋ ಡೆಂಚರೋ ಗೊತ್ತಿಲ್ಲ, ಕೃತಕದಂತ ಕೃದಂತ. ಹೀಗಿದ್ದಾಗ ಒಂದನ್ನು ಅರ್ಧ ಒಪ್ಪಿ ಅರ್ಧ ಒಪ್ಪಲ್ಲ ಅನ್ನೋಕ್ಕಾಗೋಲ್ಲ. ಅವಳು ಹಲ್ಲು ಚೆನ್ನಾಗಿದೆ ಅಂತ ಅಂದುಕೊಂಡು ಕಟ್ಕೊಳಕ್ಕಾಗತ್ಯಾ? ತಲೆ ಕೂದಲು ಬೆಳ್ಳಗಿದೆ, ತಲೆ ಕೂದಲು ಕಪ್ಪಗಿದೆ ಅಂತ ಬಚ್ಚು ಬಾಯಿ ನೋಡ್ಕೊಂಡು ಕಟ್ಕೊಳಕ್ಕೆ ಸಾಧ್ಯವಾ ಅಂತ. ಇದು ಗಂಡಸರಿಗೂ ಆಗ್ಬಹುದು. ಅರ್ಧ ಜರತೀಯ ಅಂತಕ್ಕಂಥದ್ದು ಹೇಗೂ ಬಳಸ್ಕೊಳ್ಬಹುದು. ಯಾರೂ ಕೂಡ ಹೆಂಗಸರ ಮೇಲೆ ಮಾಡಿದ ದೌರ್ಜನ್ಯ ಅಂತ ತಪ್ಪು ತಿಳ್ಕೊಳ್ಬೇಡಿ. ಅವರವ್ರ ಕಾಲದವರವರು ಹೋಲಿಕೆಯಾಗಿ ಕೊಟ್ಟಿದ್ದಾರೆ. ಹೀಗೆ ಯಾವುದನ್ನು ನಾವು ಆಂಶಿಕವಾಗಿ ಸ್ವೀಕರಿಸ್ತಕ್ಕಂಥದ್ದು ಲೋಕದಲ್ಲಿ ನಾವು ಮಾಡ್ತೀವಿ, ಎಷ್ಟೋ ಬಾರಿ ಅದು ಸರಿಯೂ ಆಗಿರುತ್ತದೆ. ನೈ ಸರ್ವಸರ್ವಂ ಜಾನಾತಿ ಅಂತ ಸಂಸ್ಕೃತದಲ್ಲೇ ಹೇಳೋದುಂಟು. ಆಗ ಆಂಶಿಕವಾಗಿ ತೆಗೆದುಕೊಳ್ಬೇಕು. ಅಪ್ರತಿಷಿದ್ಧಂ ಅನುಮತಂ ಭವತಿ, ನಾವು ನಿರಾಕರಿಸಿಲ್ಲದೆ ಇರೋದು ಒಪ್ಪಿಕೊಳ್ಬೇಕಾದದ್ದು. ಅನುಕ್ತಂ ಅನ್ಯತೋ ಗ್ರಾಹ್ಯಂ, ನಾವು ಹೇಳದೆ ಬಿಟ್ಟದ್ದನ್ನು ಮಿಕ್ಕ ಕಡೆಗೆ ತೆಗೆದುಕೊಳ್ಬಹುದು ಅಂತ ಅಂತಾರೆ. ಅದಕ್ಕೂ ಇದಕ್ಕೂ ಒಂದು ಸ್ವಲ್ಪ ವಿರೋಧ ಬಂದಂತೆ ತೋರುತ್ತದೆ. ಆದರೆ ಕೆಲವೊಮ್ಮೆ ಇಟ್ಸ್ ಎ ಪ್ಯಾಕೇಜ್, ಸಂಪೂರ್ಣವಾಗಿ ಒಪ್ಪಿಕೊಳ್ಬೇಕು ಅಂತ ಹೇಳೋದುಂಟು. ಮ್ಯಾರೇಜ್ ಇಸ್ ಎ ಪ್ಯಾಕೇಜ್, ಗರ್ಲ್ ಫ್ರೆಂಡ್ ಈಸ್ ನಾಟ್ ಸೋ ಅಂಡ್ ಸೋ ಈಸ್ ಬಾಯ್ ಫ್ರೆಂಡ್ ಅಂತ ಹೀಗೆ ಹೇಳ್ಬೋದು. ಅಲ್ಲೂ ಕೂಡ ಲಾಂಗ್ ಸ್ಟ್ಯಾಂಡಿಂಗ್ ಸ್ಟೇಯಿಂಗ್ ಟುಗೆದರ್ ಅಂತ ಆದರೆ ಅದು ಮ್ಯಾರೇಜ್ ಪ್ಯಾಕ್ಟ್ಗೆ ಬಂದುಬಿಡುತ್ತದೆ ಅಂತ ಕಾನೂನಿನ ತಜ್ಞರು ಹೇಳ್ತಾರೆ. ಹೀಗೆ ಕಂಡಾಗ ಅರ್ಧಜರತೀಯ ನ್ಯಾಯದ ವ್ಯಾಪ್ತಿ ಎಂಥದ್ದು, ಅದಕ್ಕಿರುವ ಇತಿಮಿತಿ ಎಂಥದ್ದು ಅನ್ನುವುದು ಕೂಡ ಗೊತ್ತಾಗುತ್ತದೆ. ಇನ್ನೊಂದು ಅರ್ಧವೈಶಸ ನ್ಯಾಯ ಅಂತ ಉಂಟು. ಕಾಳಿದಾಸ ಕುಮಾರ ಸಂಭವದ 4ನೇ ಸರ್ಗದಲ್ಲಿ ವಿಧಿನಾಕೃತಮರ್ಧವೈಶಸಂ ಅಂತ ಬಳಸ್ತಾನೆ. ಅರ್ಧವೈಶಸ ಅಂತಂದರೆ ಅರ್ಧ ಕೊಂದು ಬಿಟ್ಟು ಮಕ್ಕರ್ಧವನ್ನು ಬದುಕೋಕೆ ಬಿಡೋದು ಅಂತ. ಮೊನ್ನೆ ದಿವಸ ಪತ್ರಿಕೆಯಲ್ಲಿ ಒಂದು ಭೀಕರವಾದ ವಾರ್ತೆಯನ್ನು ಓದಿದೆ. ಯಾರೋ ದಕ್ಷಿಣ ಕನ್ನಡದಲ್ಲಿ ಹಸುಗಳ್ಳರು ಹಸುಗಳನ್ನು ಕದ್ದುಕೊಂಡು ಹೋಗ್ತಾ ಅದು ತಪ್ಪಿಸಿಕೊಳ್ಳಬಾರದು ಅಂತ ಒಂದು ಗಬ್ಬದ ಹಸುವಿನ ಕಾಲುಗಳೆರಡನ್ನು ಕತ್ತರಿಸಿ ಅದು ಹೇಗೂ ಕಷ್ಟಪಟ್ಕೊಂಡು ಜಾರಿ ಬಿದ್ದುಬಿಡ್ತು. ಅದು ಅವ್ರಿಗೆ ಗೊತ್ತಾಗಲಿಲ್ಲ. ಲಾರಿಯಲ್ಲಿ ರಕ್ತದ ಮಡುವಿನಲ್ಲಿದ್ದದನ್ನು ಯಾರೋ ಕಂಡು ಪುಣ್ಯಾತ್ಮರು ಅದನ್ನು ಬಚಾಯಿಸಿ ಒಂದು ಕಡೆಗೆ ವ್ಯವಸ್ಥೆ ಮಾಡಿದ್ರು. ಕಾಲಿಲ್ಲದೆ ಇರುವ ಅದು ನಿಲ್ಲಲಾಗದು, ಚೆನ್ನಾಗಿ ಮಲಗಲೂ ಆಗದು, ಒದ್ದಾಟ ಮಾಡಿಕೊಂಡು ಪಕ್ಕದಲ್ಲಿ ಮಲಗಿ ಬಗೆ ಬಗೆಯಾದ ರೋಗಗಳು ಬಂದು, ಚರ್ಮರೋಗ ಎಲ್ಲ ಬಂದು 10 ದಿವಸಕ್ಕೆ ಮುನ್ನ ಕರುವನ್ನು ಹಾಕಿ ಅದು ಸತ್ತೋಗ್ಬಿಡ್ತಂತೆ. ಆ ಕರು ಅನಾಥವಾಯಿತು. ಅದನ್ನು ನೋಡಿದಾಗ ಏನು ಭಯಾನಕ ಅನಿಸ್ಬಿಡ್ತು. ಕೊಂದಾದರೂ ಕೊಲ್ಲೋದು ಅಂದರೆ ತಿಂದೇ ಬಿಡ್ಬೋದಲ್ಲ, ಯಾತಕ್ಕೆ ಇಷ್ಟು ಹಿಂಸೆ ಮಾಡ್ತಾರೆ ಅಂತ. ಈ ಮಟ್ಟದ ಯಾತನೆ ನನಗೆ ಆ ದಿನವೆಲ್ಲ ಒಂಥರ ಮನಸ್ಸಿಗೆ ಮತ್ತೆ ಮತ್ತೆ ಅದು ಬಂದು ಕೆರಳಿಸ್ತಾ ಇತ್ತು, ಮನಸ್ಸಿಗೆ ಖೇದವನ್ನು ತರ್ತಾ ಇತ್ತು. ಅದು ಅದು ಅರ್ಧವೈಶಸ ನ್ಯಾಯ ಥರ, ಅರ್ಧ ಕೊಂದು ಬಿಡುವುದು. ಕೆಲವರಿಗೆ ಅದೊಂದು ಪೈಶಾಚಿಕವಾದ ಪಾಶವಾದ ಸಂತೋಷ ಇರುತ್ತದೆ. ಹಾವನ್ನು ಅರ್ಧ ಚೆಚ್ಚಿ ಬಿಟ್ಟುಬಿಡ್ತಾರೆ. ಅದು ಅಲ್ಲಿ ಇಲ್ಲಿ ವಿಲನೆ ಒದ್ದಾಡಿ ಸಾಯುತ್ತದೆ. ಯಾತನೆ ಪೂರ್ತಿಯಾದರೂ ಕೊಂದರೆ ಅದಕ್ಕೆ ಮುಕ್ತಿಯಾದರೂ ಸಿಗುತ್ತದೆ ಅಂತ. ಇದು ಯುಕ್ತವಲ್ಲ ಅಂತ. ಹಾಗೆ ಯಾವುದೇ ಒಂದು ಕೆಲಸವನ್ನು ಅರೆಬರೆ ಮಾಡಬಾರದು ಅಂತ. ತಮಿಳಿನಲ್ಲಿ ಒಂದು ಗಾದೆ ಉಂಟು, ನಾಯಿ ವಾಯಿ ವೆಚ್ಚ ಪೋಲೆ ಅಂತ. ಬೇರೆ ಬೇರೆ ಪದಾರ್ಥಗಳಲ್ಲಿ ನಾಯಿ ಬಂದು ಬಾಯಿ ಇಟ್ಬಿಡುತ್ತೆ, ಅದು ತಿಂದಿರೋಲ್ಲ. ನಾಯಿ ಬಂದು ಬಾಯಿಟ್ಟಿದೆ ಅನ್ನೋಕ್ಕೆ ನಮಗೆ ಜುಗುಪ್ಸೆ ಉಂಟಾಗುತ್ತದೆ, ಅದನ್ನು ಸ್ವೀಕರಿಸಬಾರದು ಅಂತಾಗುತ್ತದೆ. ಕೆಲವರು 28 ಕೆಲಸ ಮಾಡ್ತಾರೆ, ಯಾವುದನ್ನು ಮುಗಿಸೋಲ್ಲ. ಮಿಕ್ಕವ್ರು ಮಾಡೋಕ್ಕಾಗೋಲ್ಲ, ಇನ್ನು ಉಳಿದವ್ರು ಸುಮ್ಮನೆ ಇರೋಕ್ಕಾಗೋಲ್ಲ, ಆ ರೀತಿಯಾಗಿ ಮಾಡ್ತಾರೆ ಅಂತ. ಕೆಲವೊಮ್ಮೆ ಹಾಗೆ ಮಾಡುವುದುಂಟು. ಈ ಚಲನಚಿತ್ರದ ಜಗತ್ತಿನಲ್ಲಿ ಹಾಗಾಗುತ್ತದೆ. ಆ ಫಿಲ್ಮ್ ಚೇಂಬರ್ನಲ್ಲೆಲ್ಲ ತಾವು ಒಂದು ಹೊಸ ಸಿನಿಮಾ ತೆಗೆಯೋದಿದ್ದರೆ ಆ ಸಿನಿಮಾದ ಹೆಸರನ್ನು ರಿಜಿಸ್ಟರ್ ಮಾಡಬೇಕು ಅಂತ. ಈ ಕಾಲದಲ್ಲಿ ಸಿನಿಮಾ ಚೆನ್ನಾಗಿಲ್ಲದಿದ್ರೂ ಹೆಸರು ಚೆನ್ನಾಗಿರಬೇಕು ಅಂತ ಉಂಟಲ್ಲ. ಆಚಾರ ಕೆಟ್ಟರು ಆಕಾರ ಕೆಡಬಾರ್ದು ಅಂತ.
ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಒಂದು ಮಾರ್ಮಿಕವಾದ ಕಥೆಯನ್ನೇ ಬರೆದಿದ್ದಾರೆ. ಇರಲಿ, ಇಲ್ಲಿ ಅವ್ರ ಹೆಸರುಗಳನ್ನು ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ, ಸಿನಿಮಾ ಮಾತ್ರ ತೆಗೆಯೋಲ್ಲ. ಒಳ್ಳೆ ಕ್ಯಾಚಿ ನೇಮ್ ಅಂತ ಯಾರಿಗೋ ಹೊಳೆಯುತ್ತೆ. ಅದು ಒಂದೇ ರೀತಿಯಾಗಿ ಅನೇಕರು ಯೋಚನೆ ಮಾಡ್ಬೋದು. ಆಗ ಅವರು ಅದನ್ನು ರಿಜಿಸ್ಟರ್ ಮಾಡಿಸೋಣ ಅಂತ ಬಂದರೆ ಮೊದಲೇ ಅವನೋ ತಲೆಮಾಸ್ತವನು ಮಾಡಿದ್ದಾನೆ. ಆಗ ಅವನಿಗೆ ಕೊಟ್ಟು ಅದನ್ನು ರಾಯಲ್ಟಿ ಕೊಟ್ಟು ಬಿಡಿಸ್ಕೊಳ್ಬೇಕಾಗುತ್ತದೆ. ಈ ರೀತಿಯಾದದ್ದು ಉಂಟು. ಪತ್ರಿಕೆಗಳಲ್ಲೂ ಹಾಗೆ ಆಗುತ್ತದೆ. ಒಮ್ಮೆ ಬ್ರಾಹ್ಮಣ ಮಹಾಸಭಾದವರು ವಿಪ್ರನುಡಿ ಅಂತ ಮುಖವಾಣಿಯನ್ನು ತರ್ತಾ ಇದ್ರು. ಈಗಲೂ ಅದೇ ಹೆಸರಿನಲ್ಲಿದೆ ಅನಿಸುತ್ತೆ. ಅದರ ಸಂಪಾದಕರು ನನಗೆ ಚೆನ್ನಾಗಿ ಪರಿಚಿತರಾದ ಸಂಸ್ಕೃತ ವಿದ್ವಾಂಸರು ಡಾಕ್ಟರ್ ಬಿ ಎಸ್ ರಾಮಕೃಷ್ಣರಾಯರು. ನಾನು ಹೇಳಿದೆ, ರಾಮಕೃಷ್ಣರಾಯರೇ, ನೀವು ಕನ್ನಡ MA ಬೇರೆ ಮಾಡಿದ್ದೀರಾ, ಪಂಡಿತ್ ಪರೀಕ್ಷೆ ಬೇರೆ ಮಾಡಿದ್ದೀರಾ, ಸಂಸ್ಕೃತ ವಿದ್ವತ್ ಮಾಡಿದ್ದೀರಾ, MA ಪರೀಕ್ಷೆ ಮಾಡಿದ್ದೀರಾ, PhD ಮಾಡಿದ್ದೀರಾ, ಇದೇನು ಇದು ಅರಿಸಮಾಸ ವಿಪ್ರನುಡಿ ಅಂತ ಚೆನ್ನಾಗಿಲ್ಲ, ವಿಪ್ರವಾಣಿ ಅಂತ ಮಾಡ್ಬೋದಲ್ಲ ಅಂತ. ಅಯ್ಯೋ, ಏನು ಮಾಡ್ಬೋದು, ಯಾವನೋ ಪಾಪಿ ಡ್ಯಾಶ್ 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 ಅವನು ರಿಜಿಸ್ಟರ್ ಮಾಡಿಸಿದ್ದಾನೆ, ಯಾವುದೋ ಕಿತ್ತೋಗಿರೋ ಪತ್ರಿಕೆ, ಅದು 3 ಮತ್ತೊಂದು ಪೇಜು ಇಲ್ಲ, ಯಾವಾಗಲೂ ಅಮಾವಾಸ್ಯೆಗೆ ಸಂಕ್ರಾಂತಿಗೆ ಬರುತ್ತದೆ. ಅವನು ಯದ್ವಾ ತದ್ವಾ ದುಡ್ಡು ಕೇಳ್ತಾನೆ, ಚೆನ್ನಾಗಿದೆ ವಿಪ್ರವಾಣಿ ಅಂತ, ವಕಾರ ಪ್ರಾಸ ಬೇರೆ ಇದೆ, ವಿಪ್ರವಾಕ್ಯೋ ಜನಾರ್ದನ. ನಾನಾಗಿ ಹೇಳಿದೆ ವಿಪ್ರವಾಕ್ಯೋ ಜನಾರ್ದನ ಅಂತ, ವಿಪ್ರವಾಕ್ಯ ಅಂತ ಇಟ್ಕೊಳ್ಳಿ ಅಂತ. ಇಲ್ಲ, ಬ್ರಾಹ್ಮಣ ಮಹಾಸಭೆ ಅಧ್ಯಕ್ಷರಿಗೆ ಅರ್ಥ ಆಗೋಲ್ಲ ವಿಪ್ರವಾಕ್ಯ ಅಂದರೆ ಏನು ಇದು ಅಂತ ಈ ಮಟ್ಟದ ಅಜ್ಞಾನ ಆಗಿ ಕೂತಿದೆ ಅಂತ. ಹೀಗೆ ಅರ್ಧವೈಶಸ ನ್ಯಾಯದ ವ್ಯಾಪ್ತಿ ಜೀವನಾನುಭವವನ್ನು ಕಂಡಂತೆ ಕಟುಕರಂಗಡಿಯಿಂದ ಮೊದಲುಗೊಂಡು ಬೇಕಾದಷ್ಟು ಸಿನಿಮಾ, ಕಚೇರಿ ಇತ್ಯಾದಿಗಳವರೆಗೆ ಎಲ್ಲ ಕಡೆಯಲ್ಲೂ ಬರ್ತಾ ಇರುತ್ತದೆ. ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನೇನೋ ಭಾಗ್ಯಗಳನ್ನು ಕಲ್ಪಿಸಿ ಹೋದರು. ಪಾಪ ಅದಷ್ಟು ಹಾಲಿ ಮುಖ್ಯಮಂತ್ರಿಗಳ ಪಾಲಿಗೆ ದೌರ್ಭಾಗ್ಯವಾಗಿವೆ, ದುಸ್ವಪ್ನವಾಗಿವೆ. ಮಾಡೋಲ್ಲ ಅಂತ ಹೇಳೋ ಹಾಗಿಲ್ಲ, ಮಾಡ್ತೀನಿ ಅಂತ ಅನ್ನೋ ಹಾಗಿಲ್ಲ. ಮೇಲೆ ಹತ್ತಿದ್ರೆ ಗೋಹತ್ಯೆ, ಕೆಳಗಿಳಿದ್ರೆ ಬ್ರಹ್ಮಹತ್ಯೆ, ಈ ರೀತಿಯಾದ ಸ್ಥಿತಿ ಬಂದಿದೆ ಅಂತಂದರೆ ಅದು ಇಂದಿರಾ ಕ್ಯಾಂಟೀನಿಂದ ಮೊದಲುಗೊಂಡು ಅರ್ಧವೈಶಸ ನ್ಯಾಯವೇ, ಇನ್ನೇನು ಅಲ್ಲ. ಈ ರೀತಿಯಲ್ಲಿ ಈ ನ್ಯಾಯಗಳನ್ನು ನಮ್ಮ ಅನುಭವ ಸಂಸ್ಕಾರಕ್ಕೆ ಅನುಸಾರವಾಗಿ ವಿಸ್ತರಿಸಿಕೊಳ್ಳೋದಕ್ಕೆ ಸಾಧ್ಯವಿದೆ. ಅಲಂಕೃತ್ಯ ಶಿರಶ್ಛೇದ ನ್ಯಾಯ ಅಂತ ಒಂದು ಉಂಟು. ಅದು ಮಾರಿಗೆ ಬಲಿ ಕೊಡುವಲ್ಲಿ ಆ ಕುರಿಗೋ ಮೇಕೆಗೋ ಕೋಣಕ್ಕೋ ಬೇಕಾದಂತೆ ಅಲಂಕಾರ ಮಾಡಿ ಕಟ್ಟ ಕಡೆಗೆ ಕತ್ತರಿಸೋಕ್ಕೆ ಬಳಸ್ತಾರೆ. ಆ ರೀತಿಯಲ್ಲಿ ಪ್ರತಿವಾದಿಯ ಮಾತುಗಳಿಗೆ ಮತ್ತಷ್ಟು ಇನ್ನಷ್ಟು ಪುಷ್ಟಿಯನ್ನು ಕೊಟ್ಟು ಆಮೇಲೆ ಅವನ ವಾದವನ್ನೇ ಖಂಡಿಸುವಂಥದ್ದು ಇದೆಯಲ್ಲ, ಇದು ಒಂದು ಬಗೆಯಲ್ಲಿ ಹೋಮಿಯೋಪತಿನಲ್ಲಿ ಅಗ್ರವೇಟ್ ದಿ ಡಿಸೀಸ್ ಫಸ್ಟ್ ಅಂಡ್ ದೆನ್ ಟ್ರೀಟ್ ಇಟ್ ಅಂತಾರೆ. ಆ ಬಗೆಯ ಯುಕ್ತಿ ಅದಕ್ಕೆ ಸಂವಾದಿಯಾದಂಥದ್ದು. ಬಹಳ ಪ್ರಸಿದ್ಧನಾದ ಮಹಾಕವಿ ಶೇಕ್ಸ್ಪಿಯರ್ನ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಬರುತ್ತದಲ್ಲ, ಜೂಲಿಯಸ್ ಸೀಸರ್ ಸತ್ತಾಗ ಅವನು ಕೊಲೆಯಾಗಿರ್ತಾನಲ್ಲ, ಬ್ರೂಟಸ್ಸೇ ಮುಖ್ಯವಾಗಿ ಅದರ ಸೂತ್ರಧಾರಿಯಾಗಿ ಮುಂದೆ ಬಂದಿರ್ತಾನೆ. ಆಮೇಲೆ ಮಾರ್ಕಸ್ ಆಂಟನಿ ಅವನಿಗೆ ಚರ್ಮ ಭಾಷಣವನ್ನು ಮಾಡಬೇಕು ಅಂತ ಅನುಮತಿಯನ್ನು ಕೇಳಿ, ಬಟ್ ಸೇಸ್ ನೋಬಲ್ ಬ್ರೂಟಸ್ ಅಂತ ಶುರು ಮಾಡಿಕೊಂಡು ಅವನನ್ನು ದೊಡ್ಡವನು ಅಂತ ಹೇಳ್ತಾನೆ. ನಮ್ಮ ಕವೆಂಬ ರಾಘವಾಚಾರ್ಯರು ಅದಕ್ಕೆ ತುಂಬ ಸೊಗಸಾದ ಕನ್ನಡದ ಆ ಭಾಗದ ಅನುವಾದ ಮಾಡಿದ್ದಾರೆ. ಬ್ರೂಟಸೋ ಸಮ್ಮಾನ್ಯ ಅದಂತಿರ್ಕೆ ನಾಂ ಪೇಳ್ವೆ, ಮತ್ತೆ ಮತ್ತೆ ಬ್ರೂಟಸೋ ಸಮ್ಮಾನ್ಯ ಅಲಂಕೃತ್ಯ, ಕಡೆಗೆ ಅವನಿಗೆ ಶಿರಶ್ಛೇದನ ಮಾಡ್ತಾ ಬರತಕ್ಕಂಥದ್ದು. ಕೆಲವೊಮ್ಮೆ ಶಾಸ್ತ್ರಗಳಲ್ಲಿ ಪೂರ್ವ ಪಕ್ಷವನ್ನು ಮಾಡುವುದು ಉಂಟು. ಪ್ರತಿವಾದಿ ಏನು ಹೇಳ್ತಾನೆ ಅದನ್ನು ಅಸ್ಖಲಿತವಾಗಿ ಅಚ್ಚುಕಟ್ಟಾಗಿ ಅವನ ವಾದವನ್ನೆಲ್ಲವನ್ನೂ ಗ್ರಹಿಸಿ, ಇಷ್ಟು ತಾನೆಪ್ಪ ನಿನ್ನ ಮುಖ್ಯಾಂಶ, ನೀನು ಒಪ್ಪಿದೆಯಲ್ವಾ ಅಂತ ಹೇಳಿ ಆಮೇಲೆ ಇದು ನೋಡು ಪ್ರತ್ಯುತ್ತರ ಅಂತ ಅಕ್ಷರಕ್ಷರ ಪದ ಖಂಡನೆ ಮಾಡತಕ್ಕಂಥದ್ದು. ಅದು ಅಲಂಕೃತ್ಯ ಶಿರಶ್ಛೇದ ನ್ಯಾಯಕ್ಕೆ ಸೊಗಸಾಗಿ ಬರತಕ್ಕಂಥದ್ದು. ಇನ್ನೊಂದು ತುಂಬ ಆಕರ್ಷಕವಾದ ನ್ಯಾಯ ಅಶೋಕವನಿಕಾ ನ್ಯಾಯ. ಅಶೋಕವನಿಕಾ ನ್ಯಾಯದಲ್ಲಿ ಅಶೋಕವನದಲ್ಲಿ ಸೀತೆ ಇದ್ದ ಸಂಗತಿಯನ್ನು ಪ್ರಸ್ತಾವ ಮಾಡುತ್ತದೆ. ಹಾಗೇ ಕೇಳಿದ್ರೆ ನಮಗೆ ಗೊತ್ತಾಗೋದಿಲ್ಲ ಏನು ಅಂತ. ರಾಮಾಯಣದಲ್ಲಿ ಸೀತೆಯನ್ನು ರಾವಣ ಕದ್ದೊಯ್ದು ಅಶೋಕವನದಲ್ಲಿಟ್ಟ. ಲಂಕೆಯಲ್ಲಿ ಬೇಕಾದಷ್ಟು ವನಗಳಿದ್ದಿರುತ್ತವೆ, ಇದೊಂದು ಅಶೋಕವನ ಅಲ್ಲಿಟ್ಟ. ವಿಶೇಷವಾಗಿ ಅಂದವಾಗಿದ್ದಿರಬಹುದು, ಸೀತೆಯ ಮನಸ್ಸನ್ನು ರಂಜಿಸುವಂತೆ ಇರಬಹುದು, ರಾವಣನ ಅಂತಃಪುರಕ್ಕೆ ನಿಕಟವಾಗಿದ್ದಿರಬಹುದು, ಏನೇನೋ ನಮ್ಮ ಊಹೆಗಳು. ಅಲ್ಲೇ ಯಾಕಿಟ್ಟ ಅದಷ್ಟು ನಮ್ಮ ಊಹೆ. ಅಶೋಕವನವಲ್ಲದೆ ಇನ್ನೊಂದು ಚಂಪಕವನ ಇದ್ದಿರಬಹುದು, ಮತ್ತೊಂದು ಮಲ್ಲಿಕಾವನ ಇದ್ದಿರಬಹುದು, ಇನ್ನೊಂದು ಕುರವಕವನ ಇದ್ದಿರಬಹುದು, ಅದು ಮತ್ತೂ ಚೆನ್ನಾಗಿರ್ಬೋದಲ್ವಾ, ಅಲ್ಲಿ ಯಾಕೆ ಇಡಲಿಲ್ಲ ನಮಗೆ ಗೊತ್ತಿಲ್ಲ. ಹೀಗೆ ಏನು ಕೇಳಿದ್ರು ಏನು ಹೇಳಿದ್ರು ಅಲ್ಲಿ ಮತ್ತೆ ಅದು ಯಾಕೆ ಅಂತ ಪ್ರಶ್ನೆ ಬರುತ್ತದೆ. ಎಲ್ಲಿ ಆಧಾರ ಇಲ್ಲವೋ ಅಲ್ಲಿ ಊಹಾಪೋಹದಿಂದ ಏನು ಪ್ರಯೋಜನವಿಲ್ಲ ಅಂತ ಹೇಳೋದಕ್ಕೆ ತುಂಬ ಚೆನ್ನಾಗಿ ಬಳಕೆ ಆಗತಕ್ಕಂಥ ನ್ಯಾಯ. ಅಂದರೆ ಯಾವುದು ಹೇಳಿದ್ರೂ ಅದಕ್ಕೊಂದು ಪ್ರಶ್ನೆ ಬರ್ತದೆ. ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ರು ಗೊತ್ತಿಲ್ಲ ಅಂತಂದರೆ ಮುಗಿಯುತ್ತದೆ. ಇಂಥವನು ಅಂದರೆ ಅಂಥವನು ಯಾಕಲ್ಲ,
ಇಂಥವಳು ಯಾಕಲ್ಲ, ಇಂಥದ್ದು ಯಾಕಲ್ಲ, ಈ ರೀತಿಯಾಗಿ ಪ್ರಶ್ನೆ ಬರ್ತಾ ಹೋಗುತ್ತದೆ. ಪ್ರಶ್ನೆ ಎತ್ತವರು ಗೊತ್ತಿಲ್ಲ ಅಂದರೂ ಯಾಕೆ ಗೊತ್ತಿಲ್ಲ ಅಂತ ಕೇಳಬಹುದು. ವಿತಂಡವಾದಕ್ಕೆ ಕೊನೆ ಮೊದಲಿಲ್ಲ. ಹೀಗೆ ನಿಯತ ಕಾರಣವಿಲ್ಲದೆ ಅನಿಯತವಾದ ಕಾರಣವಿದ್ದಾಗ, ಅಂದರೆ ಅಷ್ಟು ಪುಷ್ಟವಾಗಿಲ್ಲ ಉತ್ತರ ಅಂದಾಗ ಅಶೋಕವನಿಕಾ ನ್ಯಾಯದಂತೆ ಆಯಿತು ಅಂತಲೂ ಬಳಕೆ ಮಾಡುವುದುಂಟು. ಯಾವುದಕ್ಕೆ ಬಹುಮುಖವಾದ ಉತ್ತರ ಮತ್ತು ಯಾವ ಉತ್ತರವೂ ತೃಪ್ತಿಕರವಲ್ಲ ಮತ್ತು ಯಾವ ಉತ್ತರಕ್ಕೂ ಪ್ರಮಾಣ ಪುರಸ್ಸರವಾದ ಹಿನ್ನೆಲೆ ಇಲ್ಲ, ಅಂಥದ್ದಕ್ಕೆ ಅಶೋಕವನಿಕಾ ನ್ಯಾಯ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಕನ್ನಡದಲ್ಲಿ ಒಳ್ಳೆಯ ಗಾದೆ ಉಂಟು. ಮುಳ್ಳು ಬಾಳೆ ಎಲೆ ಮೇಲೆ ಬಿದ್ದರೂ ಬಾಳೆ ಎಲೆ ಹರಿಯುತ್ತದೆ, ಬಾಳೆ ಎಲೆ ಮುಳ್ಳು ಮೇಲೆ ಬಿದ್ದರೂ ಬಾಳೆ ಎಲೆ ಹರಿಯುತ್ತದೆ ಅಂತ. ಇದನ್ನು ಬಟ್ಟೆಗೂ ಅನ್ವಯಿಸಿ ಹೇಳ್ತಕ್ಕಂಥದ್ದುಂಟು. ಮುಳ್ಳು ಮೇಲೆ ಬಟ್ಟೆ ಒಣಗಿಸಿದಂತೆ ಆಗಿದೆ ರೀ ನಮ್ಮ ಪರಿಸ್ಥಿತಿ, ಜೋಪಾನವಾಗಿ ತೆಗೆದುಕೊಳ್ಬೇಕು ಅಂತ. ಅದನ್ನು ಅಶ್ಮಲೋಷ್ಠ ನ್ಯಾಯ ಅಂತ ಕರೀತಾರೆ. ಲೋಷ್ಠ ಅಂದರೆ ಮಣ್ಣು ಹೆಂಟೆ, ಅಶ್ಮ ಅಂದರೆ ಹರಳುಗಲ್ಲು, ಚಿಕ್ಕ ಕಲ್ಲು. ಮಣ್ಣಿನ ಹೆಂಟೆಯನ್ನು ಕಲ್ಲಿನ ಮೇಲೆ ಹೊಡೆದರೂ, ಕಲ್ಲನ್ನು ಮಣ್ಣಿನ ಹೆಂಟೆ ಮೇಲೆ ಹೊಡೆದರೂ ಮಣ್ಣಿನ ಹೆಂಟೆಯೇ ಪುಡಿಯಾಗುತ್ತದೆ ಅಂತ. ಏನೇ ಆದರೂ ನಷ್ಟ ನಮಗೆ ಆಗುತ್ತದೆ. ಬಡವನ ಕೋಪ ದವಡೆಗೆ ಮೂಲ, ಈ ರೀತಿಯಾದ ಗಾದೆಗಳು ಬಂದಿರುವುದು ಹಾಗೆ. ಅಂದರೆ ಹಲ್ಲು ಕಚ್ಚಿದರೆ ಅವನ ಹಲ್ಲೇ ಮುರಿಯುತ್ತೆ, ಇನ್ನೇನೂ ಅಲ್ಲ. ಎಷ್ಟು ಅವಡುಗಚ್ಚಿ ಏನು ಪ್ರಯೋಜನ ಅನ್ನುವಲ್ಲಿ ಕೆಲವೊಮ್ಮೆ ನಾವು ಬಲಿಷ್ಠರ ಜೊತೆಗೆ ಯುದ್ಧ ಮಾಡಿಕೊಳ್ಳಬಾರದು, ಅದರ ಜೊತೆಗೆ ತಗಾದೆ ಎಂದು ಒಳ್ಳೆಯದಲ್ಲ. ಅಹೋ ದುರಂತ ಬಲವದ್ವಿರೋಧಿತ ಅಂತ ಕಿರಾತಾರ್ಜುನೀಯದಲ್ಲಿ ಭಾರವಿ ಹೇಳ್ತಾನಲ್ಲ, ಆ ಬಗೆಯಾದದ್ದು. ಅಂಥ ಸನ್ನಿವೇಶಗಳಲ್ಲಿ ಈ ನ್ಯಾಯವನ್ನು ಬಳಕೆಗೆ ಮಾಡ್ತಾರೆ. ಇನ್ನು ಕೆಲವೊಮ್ಮೆ ತುಂಬ ದೊಡ್ಡ ಶಾಸ್ತ್ರೀಯವಾದ ವಿವರಣೆ ಇರುವಂಥದ್ದಾಗುತ್ತದೆ. ಅಂಥದ್ದು ಒಂದು ಅಸಂಜಾತ ವಿರೋಧ ನ್ಯಾಯ. ಇದನ್ನು ನಾನು ನಾಳೆ ದಿವಸ ಹೇಳ್ತೀನಿ. ಸ್ವಲ್ಪ ಶಾಸ್ತ್ರೀಯವಾದ ನ್ಯಾಯಗಳನ್ನು ಕುರಿತು ಆ ಕಡೆಗೆ ಹೋಗೋಣ. ಅಶ್ವತರಿ ಗರ್ಭನ್ಯಾಯ ಅಂತ ಒಂದು ಉಂಟು. ಅಂದರೆ ಹೇಸರಗತ್ತೆ, ಹೆಣ್ಣು ಹೇಸರಗತ್ತೆ, ಅದು ಗರ್ಭ ತಾಳಿದರೆ ಸಾಯುತ್ತದೆ. ಅದನ್ನು ಬಯೋಲಾಜಿಕಲ್ ಫ್ಯಾಕ್ಟ್ ಅಂತ ಕೂಡ ಹೇಳ್ತಾರೆ. ನನಗದರ ಸತ್ಯಾಸತ್ಯತೆಗಳು ಗೊತ್ತಿಲ್ಲ. ಕೆಲವೊಮ್ಮೆ ನಾವು ಮಾಡುವ ವಾದ ನಮಗೇ ಅನಾಹುತಕಾರಿಯಾದರೆ ಅಂಥ ಸಂದರ್ಭದಲ್ಲಿ ಅದು ಅಶ್ವತರಿ ಗರ್ಭನ್ಯಾಯ ಅಂತ ಹೇಳ್ತಾರೆ. ಅಂದರೆ ಕುಲಕ್ಕೆ ಕೊಡಲಿ ಕಾವು ಮೂಲ ಅಂತಾರಲ್ಲ, ಆ ಬಗೆಯಲ್ಲಿ ನಮ್ಮೊಳಗೆ ನಮ್ಮ ಸಾವಿನ ಬೀಜ ಬಂದು ಬಿಡ್ತಕ್ಕಂಥದ್ದು, ನಮ್ಮ ವಾದದ ಒಂದು ಯುಕ್ತಿಯೇ ವಾದವನ್ನು ಕುಸಿದು ಬೀಳುವಂತೆ ಮಾಡುವಂಥದ್ದು. ಹೀಗಿದ್ದಾಗ ಈ ನ್ಯಾಯದ ಬಳಕೆ ಆಗುತ್ತದೆ. ಇದನ್ನು ವೃಶ್ಚಿಕಿ ಗರ್ಭನ್ಯಾಯ ಅಂತಲೂ ಹೇಳ್ತಾರೆ. ಚೇಳಿನ ಮರಿ ಹುಟ್ಟಬೇಕು ಅಂದರೆ ತಾಯಿಯ ಹೊಟ್ಟೆ ಸೀಳಿಕೊಂಡು ಬರಬೇಕಾಗುತ್ತದೆ. ತಾಯಿಯ ಸಾವಲ್ಲದೆ ಅದಕ್ಕೆ ಜನ್ಮವೇ ಸಂಭವನೀಯವಲ್ಲ ಅಂತಕ್ಕಂಥದ್ದು. ಈ ರೀತಿಯಾದ ಒಂದು ವಿಷಮ ಸನ್ನಿವೇಶಗಳಿಗೆ ಈ ನ್ಯಾಯವನ್ನು ಬಳಕೆ ಮಾಡೋದಾಗುತ್ತದೆ. ಇನ್ನೊಂದು ಚೆನ್ನಾಗಿರುವ ನ್ಯಾಯ ಅಂಗುಲ್ಯಗ್ರನ್ಯಾಯ ಅಂತ. ಬೆರಳ ತುದಿಯನ್ನು ಅದರಿಂದಲೇ ಮುಟ್ಕೊಳ್ಳೋಕ್ಕಾಗೋಲ್ಲ ಅಂತ. ನಮ್ಮ ಎಲ್ಲ ಕರ್ಮೇಂದ್ರಿಯಗಳ ಪೈಕಿ ಕೈಗಳಿಗಿರುವಷ್ಟು ಸ್ಪರ್ಶನ ಮತ್ತು ಯಾವುದಕ್ಕೂ ಇಲ್ಲ. ಎಲ್ಲ ಕೆಲಸಗಳಿಗೂ ಅದನ್ನೇ ನಾವು ಬಳಸ್ತೀವಿ. ಈ ಕಾರಣದಿಂದಲೇ ವೇದಪುರುಷನ ಕೈಗಳನ್ನು ಕಲ್ಪ ಅಂತ ಕರೆದರು. ಅಂದರೆ ವೈದಿಕ ಕಾರ್ಯಕಲಾಪಗಳೆಲ್ಲ ಹೆಚ್ಚಾಗಿ ಕಲ್ಪಸೂತ್ರಗಳಲ್ಲೇ ಇವೆ. ಗೃಹ್ಯ, ಧರ್ಮ, ಶ್ರೌತ, ಶುಲ್ಬ ಅಂತ 4 ಬಗೆಯ ಸೂತ್ರಗಳಲ್ಲಿವೆ. ಕಲ್ಪಂತೆ ವೇದಾಹ ಏತೈರಿತಿ ಕಲ್ಪಃ ಅಂತ ವೇದಗಳಿಗೆ ಒಂದು ಫ್ಯಾಬ್ರಿಕೇಷನ್ ಬರ್ತಕ್ಕಂಥದ್ದು, ವೇದಗಳನ್ನ ಒಂದು ಆಚರಣೆಗೆ ಬರುವಂಥದ್ದು ಕಲ್ಪಗಳಿಂದ ಅಂತ. ಕೈಯೇ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಅದು. ಹಾಗಾಗಿ ವೇದ ಪುರುಷನ ಕೈಯೇ ಕಲ್ಪ ಅಂತ ಅಂತಾರೆ. ಕೈಗಳು ಎಲ್ಲವನ್ನೂ ಮುಟ್ಟುತ್ತವೆ. ಆದರೆ ಎಲ್ಲವನ್ನೂ ಮುಟ್ಟಬಲ್ಲ ಕೈಯೇ ತನ್ನಂತಾನು ಮುಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಎಲ್ಲವನ್ನೂ ನೋಡಬಲ್ಲ ಕಣ್ಣಿಗೆ ತನ್ನಂತಾನು ನೋಡ್ಕೊಳ್ಳೋಕ್ಕಾಗೋಲ್ಲ, ಅದಕ್ಕೆ ಮತ್ತೊಂದು ಕನ್ನಡಿಯ ಸಹಾಯ ಬೇಕೇ ಬೇಕಾಗುತ್ತದೆ ಅಂತ. ಹಾಗೆ ಎಲ್ಲವನ್ನೂ ಮುಟ್ಟುವ ಒಂದು ಬೆರಳಿಗೆ ಮತ್ತೊಂದು ಬೆರಳಿಂದಲೇ ತನ್ನನ್ನು ತಾನು ಮುಟ್ಟಿಸ್ಕೊಳ್ಬಹುದೇ ಹೊರತು ಬೇರೆ ರೀತಿಯಲ್ಲಿ ಅಲ್ಲ ಅಂತ. ಹೀಗಾಗಿ ತುಂಬ ಸಮರ್ಥರು ನಾವು, ಎಲ್ಲವನ್ನೂ ಮಾಡಬಲ್ಲವು ಅಂತ ಎಷ್ಟು ಹೇಳಿದ್ರೂ ಕೂಡ ಅದು ಅಷ್ಟು ನಮ್ಮಿಂದ ಸಾಧ್ಯ ಇಲ್ಲ, ನಮಗೂ ಆಗದೇ ಇರತಕ್ಕಂಥದ್ದು ಒಂದು ಇದ್ದೇ ಇರುತ್ತದೆ ಎನ್ನುವ ಮಿತಿಯನ್ನು ತೋರಿಸುವಲ್ಲಿ ಕೂಡ ಬರುತ್ತದೆ. ಈ ಅಶ್ಮಲೋಷ್ಠ ನ್ಯಾಯದಂತೆಯೇ ಮತ್ತೊಂದು ನ್ಯಾಯ ಅಂಗಾರ ಖಂಡ ನ್ಯಾಯ ಅಂತ, ಅಂಗಾರ ನ್ಯಾಯ, ಅಂಗಾರ ಗ್ರಹಣ ನ್ಯಾಯ ಅಂತೆಲ್ಲ ಇವೆ. ಅಂಗಾರ ಹಸ್ತ ನ್ಯಾಯ ಅಂತ. ಇದು ಹೇಗೆಂದರೆ ಇದ್ದಲನ್ನು ನೀವು ಯಾವ ರೀತಿಯಲ್ಲಿ ಹಿಡಿದರೂ ಕೂಡ ತೊಂದರೆ ತಪ್ಪಿದ್ದಲ್ಲ ಅಂತ. ಅದು ಕಪ್ಪಗಾಗಿದ್ದಾಗ ಹಿಡಿದರೆ ಕೈ ಮಸಿಯಾಗುತ್ತೆ, ಕೆಂಪಗಾಗಿದ್ದಾಗ ಹಿಡಿದರೆ ಕೈ ಸುಡುತ್ತದೆ.
ಒಟ್ಟಿನಲ್ಲಿ ಏನೋ ತೊಂದರೆ ಅನ್ನೋದು ಇದ್ದೇ ಇದೆ ಅಂತ. ಅದನ್ನು ಮತ್ತೊಂದು ಸೂಕ್ತಿ ಹೇಳುತ್ತದೆ, ಶ್ವಾಭವತ್ಯುಪಘಾತಾಯ ಲಿಹನ್ನಪಿ ದಶನ್ನಪಿ ಅಂತ. ನಾಯಿ ನೆಕ್ಕಿದ್ರೂ ತೊಂದರೆ, ಕಚ್ಚಿದ್ರೂ ತೊಂದರೆ ಅಂತ. ಯಾವುದಕ್ಕೂ ನಾವು ನೆಕ್ಕಿದ್ರೆ ಒಂದು ಜುಗುಪ್ಸೆ, ಮತ್ತು ಆ ಜೊಲ್ಲಲ್ಲಿ ಏನೇನಿದೆಯೋ ಅದಕ್ಕೇನು ರೇಬಿಸ್ ಬಂದಿದೆಯೋ ಇಲ್ವೋ ಈ ರೀತಿಯಾದದ್ದು, ಕಚ್ಚಿದ್ರಂತೂ ಕೇಳಲೇಬೇಕಾಗಿಲ್ಲ. ಹೀಗೆ ಉಂಟು. ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ಕೆಲವೊಂದನ್ನು ಹೇಗೆ ಮಾಡಿದ್ರೂ ಕಷ್ಟ. ಇದಕ್ಕೆ DVG ಅವರ ಕೊಡುಗೆ ಸೇರಿಸ್ಬೋದು ಅಂತಂದರೆ ಅಪಾನ ವಾಯುನ್ಯಾಯ ಅಂತ ಕರೀಬಹುದು ಅನಿಸುತ್ತೆ. ಅವರು ಬಹಳ ಸುಂದರವಾಗಿ ಜ್ಞಾಪಕ ಚಿತ್ರಶಾಲೆಯಲ್ಲಿ ಯಾವುದು ಒಳಗಿಟ್ಟುಕೊಳ್ಳೋದು ಕಷ್ಟವೋ, ಹೊರಗೆ ಬರೋದು ಅನಿಷ್ಟವೋ ಅದು ಅಪಾನವಾಯು. ಕೆಲವರು ಅತಿಥಿಗಳಾಗಿ ಅಥವಾ ಅಭ್ಯಾಗತರಾಗಿ ಮನೆಗೆ ಕರೆದರೆ ಕಷ್ಟ, ಕರೀದೆ ಬಿಟ್ಟರೆ ಮತ್ತೂ ಕಷ್ಟ. ಯಾಕೆಂದರೆ ತೀರಾ ಹತ್ತಿರದ ಬಂಧುಗಳು, 10 ದಿವಸದ ದಾಯಾದಿಗಳು, ಏನೂ ಮಾಡೋಕ್ಕಾಗಲ್ಲ. ಇವ್ರ ಮನೇಲಿ ಪಿಂಡ ಹೊರಳಿದ್ರೆ ಅವ್ರ ಮನೇಲಿ ಒದ್ದು ನೋಡೆ ತಿನ್ನೋಕೆ ಬರಲೇಬೇಕಾಗುತ್ತದೆ. ಈ ಸನ್ನಿವೇಶವಿದ್ದಾಗ ಅವ್ರನ್ನ ಕರೀದೇ ಇರೋಕ್ಕಾಗಲ್ಲ, ಪುಕಾರ ಆಗುತ್ತದೆ. ಅದೇ ಸಂದರ್ಭದಲ್ಲಿ ಕರೆದುವೋ ತುಂಬ ದೊಡ್ಡ ಸಮಸ್ಯೆ. ಅವ್ರು ಮಾಡದೇ ಇರತಕ್ಕಂಥ ಅನರ್ಥ ಇಲ್ಲ. ಎಲ್ಲ ಕಡೆಗೂ ಬಂದು ಎಲ್ಲದರ ಮೇಲೂ ಪಾರ್ಪತ್ಯ ಮಾಡ್ತಾರೆ. ಕೆಲವರಿಗೆ ಇದ್ದೇ ಇರ್ತದಲ್ಲ, ಸುಲಭವಾಗಿ ವಚನೇಕಾ ದರಿದ್ರತ ಅಂತ ಬಾಯಿಗೆ ಬಂದಂತೆ ಸಲಹೆ ಕೊಡ್ತಕ್ಕಂಥದ್ದು ಉಂಟೇ ಉಂಟು. ಹಾಗಾಗುತ್ತದೆ ಅಂತ ಅಂದರೆ ಯಾವುದನ್ನು ಒಂದಷ್ಟು ರಸಿಕತೆ, ಸಂಸ್ಕೃತ ಜ್ಞಾನವಿದ್ದರೆ ನ್ಯಾಯವಾಗಿ ಮಾಡಬಹುದು, ಅನ್ಯಾಯವಾಗೋಲ್ಲ. ಪ್ರಾಸವು ಚೆನ್ನಾಗಿದೆ, ಅಪಾನ ವಾಯು ನ್ಯಾಯ ಅಂಥೇಳಿ ಮಾಡಬಹುದು ಅನಿಸುತ್ತೆ. DVG ಅವರೇ ಅದರ ಪ್ರವರ್ತಕರು ಅಂತ ಹೇಳಬಹುದು. ಆಮೇಲೆ ಅಂತರ್ದೀಪಿಕಾ ನ್ಯಾಯ, ಅದು ದೆಹಲಿ ದೀಪನ್ಯಾಯ ಅಂತ ನಾನು ಮುಂಚೆ ಯಾವುದನ್ನು ಹೇಳಿದನೋ ಅದೇ ಆಗಿರ್ತಕ್ಕಂಥದ್ದು. ಇನ್ನು ಹೀಗೆ ಹಲವು ನ್ಯಾಯಗಳು ಒಂದೇ ಅರ್ಥವನ್ನು ಕೊಡುವಂಥವು, ಬೇರೆ ಬೇರೆ ರೂಪದಲ್ಲಿ ಇರ್ತಕ್ಕಂಥವಾಗಿವೆ. ದೇವನೊಬ್ಬ ನಾಮ ಹಲವು ಅಂತ, ಅದಕ್ಕೊಂದು ಪಾಠಾಂತರವೂ ಇದೆ. ದೇವನೊಬ್ಬ ಅವನ ಭಕ್ತರಿಗೆ ಹಾಕುವ ನಾಮ ಹಲವು ಅಂತ. ಇಲ್ಲಿ ದೆಹಲಿ ದೀಪನ್ಯಾಯ, ಡಮರ್ಕಮಣಿ ನ್ಯಾಯ ಅಂತೆಲ್ಲ ಹೇಳಿದಂತೆ ಕಾಕತಾಲೀಯ ನ್ಯಾಯ ಅಂತ ಒಂದು ಉಂಟು. ಅದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಅದರ ಒಂದು ಕಸಿನ್ ದಾಯಾದ ಅಂಧವರ್ತಕೀಯ ನ್ಯಾಯ. ವರ್ತಕಿ ಅಂತ ಒಂದು ಪಕ್ಷಿ, ಅದು ಲಾವುಗೆ ಅಂತ ಕನ್ನಡದಲ್ಲಿ ಏನು ಹೇಳ್ತೀವಿ ಆ ಒಂದು ಜಾತಿಯ ಪಕ್ಷಿ. ವರ್ತಕಿ, ವರ್ತಕ ಅಂತೆಲ್ಲ ಇರತಕ್ಕಂಥ ಪಕ್ಷಿ. ಅದು ಸ್ವಲ್ಪ ಕಾಡುಗುಬ್ಬಿಯ ತರಹ ಇರುತ್ತದೆ. ಸ್ವಲ್ಪ ಚಿಕ್ಕ ಗಾತ್ರದ ಪಾರಿವಾಳ ಥರವೂ ಕಾಣಿಸುತ್ತದೆ. ಆ ಒಂದು ಪಕ್ಷಿಯನ್ನು ಒಬ್ಬ ಕುರುಡ ಕೈ ಬೀಸಿ ಹಿಡಿಯಬೇಕು. ಅಂದರೆ ಅವನಿಗೆ ಅದು ಕೈಗೆ ಸಿಕ್ಕುವುದು ಎಷ್ಟು ಆಕಸ್ಮಿಕವೋ ಅಷ್ಟೇ ಆಕಸ್ಮಿಕವಾದದ್ದು. ಕಾಗೆ ಬಂದು ಆಹಾರಕ್ಕಾಗಿ ಯತ್ನಿಸುವುದು, ಅಲ್ಲಿ ಮರದ ಮೇಲಿಂದ ಒಂದು ತಾಳೆಹಣ್ಣು ಉದುರಿ ಅದು ಒಡೆದು ತಾಳೆಹಣ್ಣನ್ನು ತಿಂದು ಹೋಗುವುದು. ಹೀಗೆ ಒಳ್ಳೆಯದಾದರೆ ಆ ಕುರುಡನ ಕೈಗೆ ವರ್ತಕ ಪಕ್ಷಿ ಸಿಕ್ಕಿಬಿಟ್ರೆ ಅದು ಪಾಸಿಟಿವ್ ವೇ ಆಫ್ ಥಿಂಕಿಂಗ್ ಅಂತ. ಅವನ ಕೈಗೆ ಸಿಗುವುದು ಎಷ್ಟು ರಿಮೋಟ್ ಚಾನ್ಸ್, ಪ್ರಾಬಬಿಲಿಟಿ ಎಷ್ಟು ರಿಮೋಟ್ ಆದದ್ದು, ಎಷ್ಟು ದೂರವಾದದ್ದು ಸಂಭವನೀಯತೆ ಅಂತ ನೋಡಿದಾಗ, ಹಾಗೆ ಕೆಡುಕು ಆದಾಗ ಕಾಗೆ ಬರ್ತಾ ಇತ್ತು, ಅದರ ತಲೆ ಮೇಲೆ ಮರದಿಂದ ಧಡಕ್ಕನೆ ಬಿತ್ತು ಅದರ ತಾಳೆ ಹಣ್ಣು, ಅದು ಕಾಗಿಗೆ ಪೆಟ್ಟಾಗಿ ಅದು ಕುಸ್ತು ಬಿತ್ತು ಅಂತ ಅನ್ನುವ ರೀತಿಯಲ್ಲೇ ತೆಗೆದುಕೊಳ್ಳೋದು ಉಂಟು. ಖಲ್ವಾಟ ಬಿಲ್ವೀಯ ನ್ಯಾಯ ಅಂತ ಕೂಡ ಇನ್ನೊಂದು ನ್ಯಾಯವಾಗಿ ಹೇಳ್ತಾರೆ. ಇದು ಕೇಳುವುದಕ್ಕೂ ತುಂಬ ಚೆನ್ನಾಗಿದೆ. ಖಲ್ವಾಟ ಬಿಲ್ವೀಯ ನ್ಯಾಯ ಅಂತ. ಬಿಲ್ವ ಫಲ ಚಿಕ್ಕದಾಗಿರುತ್ತದೆ, ಕೆಲವೊಮ್ಮೆ ದೊಡ್ಡದಾಗಿಯೂ ಬೆಳೆಯುತ್ತದೆ. ಹಿಂದೆ ಗೋಖಲೆ ಆವರಣದಲ್ಲಿ ಒಂದು ದೊಡ್ಡ ಬಿಲ್ವ ವೃಕ್ಷ ಇತ್ತು. ಅದರೊಳಗೆ ದೊಡ್ಡ ಗಾತ್ರದ್ದು, ಅಂಗೈ ತುಂಬುವಂಥ ಗಾತ್ರದ ಬಿಲ್ವ ಫಲಗಳನ್ನು ನಾನೇ ನೋಡಿದ್ದು ಉಂಟು. ಶ್ರೀಫಲ ಅಂತಲೂ ಅದನ್ನು ಹೇಳ್ತಾರೆ. ಒಬ್ಬ ಬೊಕ್ಕ ತಲೆಯವನು ಬರ್ತಾ ಇದ್ದಾಗ ಆ ಮರದ ಬುಡಕ್ಕೆ ನೆರಳಿಗಾಗಿ ಬಂದರೆ ಮೇಲಿಂದ ಆ ಹಣ್ಣು ತಲೆಯ ಮೇಲೆ ಬಿದ್ದು ಅವನಿಗೆ ಇನ್ನೂ ಗಾಯವಾಯಿತು. ತಲೆ ಕೂದಲಿದ್ರೆ ಸ್ವಲ್ಪ ಆದರೂ ಕುಷನಿಂಗ್ ಎಫೆಕ್ಟ್ ಇರುತ್ತದೆ, ಅದಿಲ್ಲದೆ ಇದ್ದರೆ ನನ್ನಂಥವ್ರ ಗತಿ ಏನು, ಹಾಗಾದದ್ದು ಅಂತ ಖಲ್ವಾಟ ಬಿಲ್ವಿಯ ನ್ಯಾಯ ಅಂತ. ಭರ್ತೃಹರಿ ತನ್ನ ಪ್ರಸಿದ್ಧವಾದ ನೀತಿ ಶತಕದಲ್ಲಿ ಅದನ್ನು ಬಳಸಿಕೊಂಡಿದ್ದಾನೆ. ಪ್ರಯೋಗಚ್ಚತಿ ಯತ್ರ ಭಾಗ್ಯರಹಿತ ತತ್ರೈವ ಯಾಂತ್ಯಾಪದ ಅಂತ ಒಂದು ಸಾರ್ವಜನಿಯನ್ನು ಸೂಕ್ತಿ ಮಾಡಿದನಲ್ಲ. ಖಲ್ವಾಟೋ ದಿವಸೇಶ್ವರಸ್ಯ ಕಿರಡೈ ಸಂತಾಪಿತೋ ಮಸ್ತಕೆ ವಂಚಂದೇಶ ಮನಾತಪಂ ವಿಧಿವಶಾತ್ ತಾಲಸ್ಯ ಮೂಲಂಗತಃ ತತ್ರಾಪ್ಯಸ್ಯ ಮಹಾಫಲೇನ ಪತತ ಭಗ್ನಂ ಸಶಬ್ದಂ ಶಿರಃ ಪ್ರಾಯೋಗಚ್ಚತಿ ಯತ್ರ ಭಾಗ್ಯರಹಿತ ತತ್ರೈವ ಯಾಂತ್ಯಾಪದ. ಕೆಲವರು ಇದಕ್ಕೆ ಒಳ್ಳೆ ಪಾಠಾಂತರವೂ ಕಲ್ಪಿಸಿದ್ದಾರೆ. ಪ್ರಾಯೋಗಚ್ಚತಿ ತತ್ರ ಭಾಗ್ಯರಹಿತ ಯತ್ರೈವ ಯಾಂತ್ಯಾಪದ ಅಂತ. ಎಲ್ಲಿಗೆ ಪಾಪ ದುರ್ಭಾಗ್ಯದವನು ಹೋಗ್ತಾನೋ ಅಲ್ಲಿ ಅವನಿಗೆ ಆಪತ್ತಾಗುತ್ತದೆ ಅಂತ, ಎಲ್ಲಿ ಆಪತ್ತಾಗುತ್ತೋ ಅಲ್ಲೇ ಇವನು ಹೋಗ್ತಾನೆ ಅಂತ.
ಕೆಲವರು ಹಾಗೆ ಇರಲಾರ್ದೆ ಎರವೇ ಬಿಟ್ಕೊಂಡ್ರು ಅಂತ, ಕೆಲವರು ಹಲ್ಲಿ ಹಾವು ಹಾವರಾಣಿಯನ್ನು ಕೂಡ ಬಿಟ್ಕೊಳ್ಳೋರು ಇರ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾದದ್ದಾಗುತ್ತದೆ. ಸಂಸ್ಕೃತದಲ್ಲಿ ಹೇಳಿದ್ರೆ ಏನೋ ಒಂದು ಗಂಭೀರವಾಗಿ ಕಾಣಿಸುತ್ತವೆ, ಕನ್ನಡದಲ್ಲಿ ಹೇಳಿದ್ರೆ ಅವು ನಗ್ನ ಮನೋಹರವಾಗಿ ತೋರುತ್ತವೆ, ಇಂಟಿಮೇಟ್ ಆಗುತ್ತವೆ ನಮಗೆ. ಅಂಧಗೋಲಾಂಗೂಲ ನ್ಯಾಯ ಅಂತ ಇದು ಒಂದು ಸ್ವಾರಸ್ಯಕಾರಿಯಾಗಿದೆ. ಕೆಲವೊಮ್ಮೆ ಯಾರ್ಯಾರನ್ನು ನಚ್ಚಿಕೊಂಡು ಎಲ್ಲೆಲ್ಲೋ ಮಣ್ಣು ಮುಕ್ಕುವುದಾಗುತ್ತದೆ, ಆ ಸನ್ನಿವೇಶದಲ್ಲಿ ಇದನ್ನು ಬಳಕೆ ಮಾಡುವಂಥದ್ದು. ಇನ್ನೊಮ್ಮೆ ಕೆಲವರನ್ನ ಬೇಕಂತಲೇ ತೊಂದರೆಗೊಳಪಡಿಸಬೇಕು ಅಂತ ಬಡಪಾಯಿಗಳನ್ನು ಅವ್ರ ಕೈಯಲ್ಲಿ ಇಲ್ಲದ ಸಲ್ಲದನ್ನೆಲ್ಲ ಮಾಡಿಸ್ತಾರೆ, ಆ ರೀತಿಯಾದದ್ದಕ್ಕೂ ಹೇಳ್ತಾರೆ. ಗೋಲಾಂಗೂಲ ಅಂತಂದರೆ ಹಸುವಿನ ಬಾಲ ಅಂತ ಒಂದರ್ಥ, ಮತ್ತೊಂದು ಹಸುವಿನ ಬಾಲದ ಆಕಾರದಲ್ಲಿರುವ ಬಾಲವನ್ನು ಹೊಂದಿದ ಕೋತಿ ಅಂತ ಕೂಡ ಅರ್ಥ ಉಂಟು. ಎರಡೂ ಆಗುತ್ತದೆ. ಒಬ್ಬ ಕುರುಡನಿಗೆ ದಾರಿ ಗೊತ್ತಾಗ್ತಿಲ್ಲ ಅಂದರೆ ಆ ಹಸು ಹೋಗ್ತಿದೆಯಲ್ಲ ಅದರ ಬಾಲನ ಹಿಡ್ಕೋ, ನಿನಗೆ ಅದು ಎಲ್ಲಿ ಕರ್ಕೊಂಡು ಹೋದರೆ ಅಲ್ಲಿಂತ, ಅದು ಕಲ್ಲು ಮುಳ್ಳು ಪೊದೆ ಹೀಗೆಲ್ಲೆಲ್ಲೂ ಹೋಗುತ್ತದೆ. ಅವನಿಗೆ ಪಾಪ ಕುರುಡನಿಗೆ ಎಷ್ಟೆಲ್ಲ ತೊಂದರೆ ಆಗಿರಬಹುದು. ಹಾಗೆ ಒಂದು ಕೋತಿ ಬಾಲ ಹಿಡ್ಕೊಂಡ್ರೆ ಅದು ಮರದಿಂದ ಮರಕ್ಕೆ ನೆಗೆಯೋದೇನು, ಚೀತ್ಕರಿಸೋದೇನು, ಪರಚೋದೇನು, ಕಚ್ಚೋದೇನು, ಏನೆಲ್ಲ ತೊಂದರೆ ಆಗ್ಬೋದು, ನಮ್ಮ ಕಲ್ಪನೆಗೆ ಬಿಟ್ಟಂಥದ್ದು. ಆ ರೀತಿಯಲ್ಲಿ ನಾವು ಎಷ್ಟೋ ಬಾರಿ ವಂಚನೆ ಮಾಡುವುದಕ್ಕೆ ಹೊರಟಾಗ ಈ ಬಗೆಯ ವ್ಯವಸ್ಥೆ ಆಗುತ್ತದೆ. ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ ಇದನ್ನು. ವಿವೇಕಿಯಾದವನು ಪ್ರಾಮಾಣಿಕತೆಯಿಂದ ಅಜ್ಞಾನಿಗೆ ಯುಕ್ತವಾದದ್ದನ್ನೇ ಬೋಧಿಸಬೇಕು, ಅಯುಕ್ತವಾದದ್ದನ್ನೆಲ್ಲ ಹೇಳೋಕ್ಕೆ ಹೋದರೆ ಅದು ಅಂಧಗೋಲಾಂಗೋಲ ನ್ಯಾಯದಂತೆ ಆಗುತ್ತದೆ ಅಂತ. ಶಾಸ್ತ್ರಾರ್ಥವನ್ನು ಹೇಳ್ತೀವಿ ಅಂತ ಬಾಯಿಗೆ ಬಂದಂತೆ ಹೇಳುವುದಾಗುತ್ತದೆ. ಟಿವಿನಲ್ಲಿ ಬೃಹತ್ ಬ್ರಹ್ಮಾಂಡ ಪಿಂಡಾಂಡ ಯಾವುದಾದ್ರೂ ನೋಡಿದ್ದಿರಲ್ಲ, ಅದರ ತುಣುಕುಗಳನ್ನು ಒಂದು ವಿನೋದಕ್ಕಾದರೂ ನೋಡಬೇಕು ಅಂತ ಅನಿಸುತ್ತೆ. ಯಾವಾಗಲೂ ಈಚೆಗೆ ಅದನ್ನು ನೋಡುವಾಗ ನೋಡಿ, ನೀರಲ್ಲಿ ಬಿದ್ದು ಎಲ್ಲ ಕೂಡ ಜಲದಲ್ಲಿ ಸಮಾಧಿ ಆಯಿತು ಅಂತ. ನೀರಲ್ಲಿ ಬಿದ್ದ ಮೇಲೆ ಅದು ಇನ್ನೆಲ್ಲಿ ಸಮಾಧಿ ಆಗೋದಕ್ಕೆ ಸಾಧ್ಯ? ನೀರಲ್ಲಿ ಜಲಸಮಾಧಿ ಆಯಿತು ಅಂತಕ್ಕಂಥದ್ದು. ಅಷ್ಟು ಸಾಮಾನ್ಯ ಪದಪ್ರಯೋಗದ ಶುದ್ಧತೆಯಿಂದ ಮೊದಲುಗೊಂಡು ಬೇಕಾದಷ್ಟು ಅನರ್ಥಗಳು, ಅವಿವೇಕಗಳು ಕಾಣುತ್ತವೆ. ಹಾಗೆ ಮಾಡಿದ್ರೆ ಯಾರಿಗೆ ತಾನೇ ಪ್ರಾಮಾಣಿಕತೆ ಇರುತ್ತದೆ, ಯಾರಿಗೆ ತಾನೇ ನೆಮ್ಮದಿ ಸಿಗುತ್ತದೆ? ಕೋಲಾಹಲವನ್ನು ಉಂಟು ಮಾಡೋದು. ಈಗ ಗ್ರಹಣ ಬರ್ತಾ ಇದೆಯಲ್ಲ, ಇವತ್ತು ಗ್ರಹಣವೇ ತಾನೆ, ಒಂದು ಪಕ್ಷದ ಹಿಂದೆಯೂ ಗ್ರಹಣ. ಈ ಗ್ರಹಣಗಳಿಗೆ ಫಲ ಏನು, ದುಷ್ಫಲ ಏನು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೆದರಿಸ್ತಕ್ಕಂಥದ್ದು. ಒಂದೂ ಒಳ್ಳೇದಾಗುತ್ತೆ ಅಂತ ಹೇಳೋದಿಲ್ಲ, ಕಂಡವರಿಗಿಂತ ಹೆಚ್ಚಾಗಿ ಕೆಟ್ಟದ್ದನ್ನು ಹೇಳುವಂಥದ್ದು. ಇದೆಲ್ಲ ಅಂಧಗೋಲಾಂಗೋಲ ನ್ಯಾಯದಂತೆಯೇ ಆಗುತ್ತದೆ. ಅದನ್ನು ಶಂಕರರು ಎಚ್ಚರಿಸ್ತಾ ಇದ್ದಾರೆ. ಹಾಗೆಯೇ ಮತ್ತೊಂದು ಅಂಧ ಪರಂಪರಾ ನ್ಯಾಯ ಅಂತ. ಒಬ್ಬ ಕುರುಡನ್ನು ಇನ್ನೊಬ್ಬ ಕುರುಡ ಹಿಂಬಾಲಿಸಿಕೊಂಡು ಬರೋದು, ಇದು ಗಡ್ಡುರಿಕಾ ಪ್ರವಾಹ ನ್ಯಾಯದಂತೆ. ಕುರಿಮಂದೆಯಂತೆ ಕುರುಡರು ಒಬ್ಬರಿಂದೊಬ್ಬರು ಹೋಗ್ತಕ್ಕಂಥದ್ದು. ಯಾರಿಗೂ ಏನೂ ಹೆಚ್ಚು ತಿಳುವಳಿಕೆ ಇಲ್ಲ. ಇದನ್ನು ಬಹಳ ಆಕರ್ಷಕವಾಗಿ ಲಟಕ ಮೇಲಕ ಪ್ರಹಸನ ಒಂದು ಶ್ಲೋಕವಾಗಿ ಮಾಡಿದೆ. ಉಭಾವಪ್ಯಶ್ರುತಶಾಸ್ತ್ರವು ಉಭಾವಪಿ ಜಡಾತ್ಮಕವು ಅಹೋ ಮೋಹಸ್ಯ ಮಾಹಾತ್ಮ್ಯಂ ತತ್ರೈಕ ಶಿಷ್ಯತಾಂಗತಃ. ಗುರುವೂ ಪೆದ್ದ, ಶಿಷ್ಯನೂ ಪೆದ್ದ, ಇಬ್ಬರಿಗೂ ಓದಿಲ್ಲ. ಆದರೆ ಒಂದು ಆಶ್ಚರ್ಯ, ಇವನು ಗುರು ಅವನು ಶಿಷ್ಯ ಅಂತ ಒಂದು ಹೈರಾರ್ಕಿ ಆಗಿಬಿಟ್ಟಿದೆ ಅಂತ. ಎಷ್ಟೋ ಬಾರಿ ಆ ಥರದ್ದಾಗ್ತಾ ಇರ್ತದೆ. ಆ ವಿಡಂಬನೆಯನ್ನು ನಾವಿಲ್ಲಿ ಕಾಣಬಹುದು. ಇನ್ನೊಂದು ಹಾಗೆಯೇ ಅಂಧದರ್ಪಣ ನ್ಯಾಯ ಅಂತ ಉಂಟು. ಕುರುಡನಿಗೆ ಕನ್ನಡಿ, ಪ್ರಯೋಜನಕ್ಕೆ ಬರದ ವಸ್ತುವನ್ನು ಕೊಟ್ಟು ಏನು ಪ್ರಯೋಜನ? ಕಲ್ವಾಟ ಕಂಕತ ನ್ಯಾಯ ಅಂತ ಮಾಡ್ಬೋದು. ಈ ಕ್ಷಣದಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ನ್ಯಾಯವನ್ನು. ಕಂಕತ ಅಂದರೆ ಬಾಚಣಿಗೆ, ಕಲ್ವಾಟ ಅಂದರೆ ಬಾಲ್ಡೆಡ್ ಬೊಕ್ಕ ತಲೆಯವನಿಗೆ ಬಾಚಣಿಗೆ ಕೊಟ್ಟು ಏನು ಪ್ರಯೋಜನ? ಬೆನ್ನು ನವೇ ಆದರೆ ಕರ್ಕೊಳ್ಬಹುದು ಅಂತ ನಮ್ಮ ರಂಗನಾಥ್ ಪ್ರಸಾದ್ ಅವರು ಲ್ಯಾಟ್ರಲ್ ಥಿಂಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ಮತ್ತೊಬ್ಬ ಸ್ನೇಹಿತರು ರಾಮಚಂದ್ರ ಅಂತಿದ್ದಾರೆ, ಅವರು ಅಷ್ಟೇ ತುಂಬ ಸೊಗಸಾಗಿ ಪ್ರಕಾರಾಂತರವಾಗಿ ಚಿಂತನೆ. ಯಾಕೆ ಪ್ರಯೋಜನಕ್ಕೆ ಬರೋಲ್ಲ, ಬರೆಸ್ತೀವಿ ಅಂತ ಹೇಳಿಬಿಟ್ಟಿದ್ವಿ. ಆ ರೀತಿಯಾಗಿ ಆಗ್ಬೋದು. ಕಲ್ವಾಟ ಕಂಕತ ನ್ಯಾಯ. ಖ ಪ್ರಾಸ ಅಲ್ಲಿ ಉಂಟಲ್ವಾ, ಅಡಕ ಉಂಟಲ್ವಾ, ಮತ್ತೆ ಅಲ್ಲಿ ಒಂದು ಪರಿಣಾಮ ರಮಣೀಯತೆ ಇದೆಯಲ್ಲ, ಅದು ನ್ಯಾಯವಾಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಆದರೆ ಯಾರೂ ಕೂಡ ಮತ್ತೆ ಯಾರಿಗೂ ಪ್ರಯೋಜನಕ್ಕೆ ಬರದೇ ಇರುವ ವಸ್ತುಗಳನ್ನು ಕೊಡಬಾರದು. ಪ್ರಯೋಜನಕ್ಕೆ ಬರುವಂಥದ್ದೇ ಕೊಡಬೇಕು. ಯುಕ್ತಿಯುಕ್ತವಾದಂಥ ಮಾತನ್ನೇ ಆಡಬೇಕು. ಹಾಗಾಗಿ ವಚಸ್ತತ್ರೈವ ವಕ್ತವ್ಯಂ ಯತ್ರೋಕ್ತಂ ಸಫಲಂ ಭವೇತ್ ಸ್ಥಾಯೀ ಭವತಿ ಚಾತ್ಯಂತಂ ರಂಗಶುಕ್ಲಪಟೇಯತ ಅಂತ ಒಂದು ಮಾತು ಉಂಟು ನರಾಭರಣ ಅನ್ನುವ ಲಘು ಗ್ರಂಥದಲ್ಲಿ. ಯಾವ ಮಾತು ಎಲ್ಲಿ ಹೇಳಿದ್ರೆ ಫಲಕಾರಿಯೋ ಅಂಥದ್ದನ್ನೇ ಹೇಳಬೇಕು. ಬಿಳಿಯ ಬಟ್ಟೆ ಮೇಲೆ ಹಾಕಿದ ಬಣ್ಣ ತನ್ನ ಸ್ವರೂಪವನ್ನು ಕಳಕೊಳ್ಳದೆ ಹಾಗೆಯೇ ಇರ್ತದೆ. ಹಳದಿಯ ಬಟ್ಟೆ ಮೇಲೆ ನೀವು ನೀಲಿ ಬಣ್ಣ ಹಾಕಿದ್ರೆ ಅದು ಹಸಿರು ಬಣ್ಣವಾಗುತ್ತದೆ.
ಹಳದಿ ಬಟ್ಟೆ ಮೇಲೆ ನೀವು ಕೆಂಪು ಬಣ್ಣ ಹಾಕಿದ್ರೆ ಅದು ಕೇಸರಿ ಬಣ್ಣ ಆಗುತ್ತದೆ. ಅದೇ ರೀತಿ ನೀವು ಕಂದು ಬಣ್ಣದ ಮೇಲೆ ಹಸಿರು ಬಣ್ಣ ಹಾಕಿದ್ರೆ ಅದು ಕಪ್ಪು ಬಣ್ಣವಾಗುತ್ತದೆ. ಉದ್ದಿಷ್ಟವಾದ ಬಣ್ಣ ಬೇಕು ಅಂತಿದ್ದರೆ ಮೊದಲು ನಿರ್ವರ್ಣವಾದಂಥ ಬಿಳಿಯ ಮೇಲೆ ಹಾಕಬೇಕು. ಆ ರೀತಿಯಲ್ಲೇನೆ ಯುಕ್ತವಾದದ್ದನ್ನು ಮಾಡಬೇಕು, ಅಯುಕ್ತವಾದದ್ದನ್ನು ಅಲ್ಲ ಅಂತಕ್ಕಂಥದ್ದು. ಆಕಾಶ ಮುಷ್ಟಿ ಹನನ ನ್ಯಾಯ ಅಂತ ಒಂದು ಉಂಟು. ನಮಗೆಲ್ಲ ಗೊತ್ತಂತೆ ಗಾಳಿ ಗುದ್ದಿ ಮೈನೋಯಿಸಿಕೊಂಡ್ರು ಅಂತ ಕನ್ನಡ ಗಾದೆ ಇದೆಯಲ್ಲ, ಅದಕ್ಕೆ ಬಂದಿರತಕ್ಕಂಥದ್ದು. ಆಶಾಮೋದಕ ತೃಪ್ತ ನ್ಯಾಯ ಅಂತ ಒಂದು ಉಂಟು. ಅಂದರೆ ಮನಸ್ಸಿನಲ್ಲಿ ಮಂಡಿಗೆ ತಿನ್ನೋದು ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ, ಆ ರೀತಿ ಆದದ್ದು. ನೋಡಿ, ಸಾಮಾನ್ಯ ಪ್ರತಿ ಈ ಒಂದು ನ್ಯಾಯಕ್ಕೂ ಒಂದಲ್ಲ ಒಂದು ಕನ್ನಡದ ಗಾದೆ ಒದಗಿ ಬರ್ತಾ ಇರತಕ್ಕಂಥದ್ದನ್ನು ನೀವು ಕಾಣ್ತಾನೆ ಇದ್ದೀರಾ. ನಾನು ಇದನ್ನು ಯಾವುದೂ ಸನ್ನದ್ಧನಾಗಿ ಬಂದದ್ದು ಅಲ್ಲ ಹೇಳ್ತಾ ಇರೋದು. ಈ ಕಾಲದಲ್ಲಿ ಕನ್ನಡದ ಗಾದೆಗಳನ್ನು ಇರಲಿ, ಕನ್ನಡವನ್ನೇ ಬಳಸೋದು ಕಡಿಮೆ ಆಗ್ತಾ ಇದೆ. ಅದರಿಂದ ಗಾದೆಗಳು ತುಂಬ ತುಂಬ ಸೊರಗ್ತಾ ಇವೆ. ಇಂಗ್ಲೀಷ್ನಲ್ಲಿ ಆ ರೀತಿಯಾದದ್ದು ಇರಬಹುದು, ಅದು ಇಂಗ್ಲೀಷಿನ ಸೌಭಾಗ್ಯ. ಬೇರೆಯವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಹಾಲು ತುಪ್ಪ ಉಣ್ತಾ ಇದ್ದಾರೆ ಅಂತ ನಾವು ಎಷ್ಟು ಚಪ್ಪಡಿಸ್ಕೊಂಡ್ರು ನಮ್ಮ ಬಾಯಿಗೆ ಒಂದು ಹನಿನೂ ಬಂದು ಬೀಳೋದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಏನಿದೆ ಅನ್ನೋದನ್ನು ನಾವು ಕಾಣಬೇಕು. ಅದು ಆಶಾಮೋದಕ ತೃಪ್ತಿ ನ್ಯಾಯ ಅಂತ. ಅದಕ್ಕಿಂತಲೂ ಇನ್ನೂ ಸೊಗಸಾಗಿ ಕೇಳಬಲ್ಲಂಥದ್ದು ಗಗನ ರೋಮಂಥ ನ್ಯಾಯ ಅಂತ. ಇಂದು ಮಧ್ಯಾಹ್ನ ನಾನು ಆ ನ್ಯಾಯವನ್ನು ರಂಗನಾಥ್ ಪ್ರಸಾದ್ ಅವ್ರಿಗೆ ಹೇಳ್ತಾ ಇದ್ದೆ. ಗಗನ ರೋಮಂಥ ಅಂದರೆ ಗಾಳಿನಲ್ಲಿ ಮೆಲಕು ಹಾಕಿದ್ರು ಅಂತ. ಖಾಲಿ ಬಾಯಿಯನ್ನು ಆಡಿಸ್ತಾ ಕೂತ್ಕೊಳ್ಳೋದು. ಪಾಪ ವಯಸ್ಸಾದವರು ಬಾಯಿ ಹಲ್ಲೂ ಇಲ್ಲದೆ ಇದ್ದಾಗ ತಾನೇ ಸುಮ್ಮನೆ ಆಡ್ತಾ ಇರ್ತದೆ. ನೋಡಿದವ್ರಿಗೆ ಏನೋ ಅವ್ರು ಮೆಲಕು ಹಾಕ್ತಾ ಇದ್ದಾರೆ, ಏನೋ ತಿಂತಾ ಇದ್ದಾರೆ, ಏನೋ ಮೆಲ್ತಾ ಇದ್ದಾರೆ ಅಂತ. ಪಾಪ ಏನೂ ಇರೋದಿಲ್ಲ. ಆ ಅಲ್ಲಾಡುವ ನರದೌರ್ಬಲ್ಯದ ತಲೆ, ಹಲ್ಲಿಲ್ಲದ ಬಾಯಿ ಅದು ಏನೋ ತಿಂತಾ ಇರುವಂತೆ ಮಾಡುತ್ತದೆ. ನಮ್ಮ ಅಜ್ಜಿ ಪಾಪ ಹಾಗೆ ಬಾಯಿ ಅಲ್ಲಾಡಿಸ್ತಾ ಇದ್ದರೆ ನಮ್ಮ ಚಿಕ್ಕಪ್ಪನ ಕೊನೆ ಮಗಳು, ಪಾಟಿ ನೀ ಎನ್ನ ವಾಯಿಲೆ ಪೊಟ್ಟೆಂಟ್ರಿಕ ಪಾಕಲ ಅಂತ ಹೇಳಿಬಿಟ್ಟಿದ್ನುವೆ ಬಾಯಿ ತೆಗೆಸಿ ನೋಡ್ತಾ ಇದ್ಲು. ಏನೂ ಇಲ್ಲ ಅಂತಾದರೂ ಮೂಗಿಟ್ಟು ಮೂಸಿ ನೋಡ್ತಾ ಇದ್ಲು, ಏನೋ ನುಂಗುಬಿಟ್ಟಿರಬೇಕು ಅಂತ. ಈ ಶರ್ಲಾಕ್ ಹೋಮ್ಸ್ಗೆ ಏನನ್ನು ನೋಡ, ಈ ರೀತಿಯಾದದ್ದು. ಹಾಗೆ ಗಗನ ರೋಮಂಥ ನ್ಯಾಯ ಆ ಬಗೆಯಲ್ಲಿ ಬರುತ್ತದೆ. ಮತ್ತೊಂದು ತುಂಬ ಚೆನ್ನಾಗಿರುವುದು ಸಂಸ್ಕೃತದಲ್ಲಿರುವ ಒಂದು ಆಭಾಣಕ, ಪರದಂಡೇನೇವ ಪರಸ್ಯ ತಾಡನಂ ಅಂತ. ಯಾವನೋ ಪಾಪ ದೊಣ್ಣೆಯಲ್ಲಿ ಹೊಡಿತೀನಿ ಅಂತ ಬಂದ. ಆದರೆ ಎದುರಾಳಿ ಎಷ್ಟು ಸಮರ್ಥನಾಗಿದ್ದ ಅಂದರೆ ಅವನ ಕೈಯಲ್ಲಿದ್ದ ದೊಣ್ಣೆಯನ್ನು ಇವನೇ ಕಿತ್ಕೊಂಡು ಅವನಿಗೆ ರಪರಪ ಅಂತ 4 ಏಟು ಬಿಟ್ಟು ಕಳಿಸ್ದ. ನನಗೆ ನೆನಪಾಗುತ್ತದೆ, ನನ್ನ ಸ್ನೇಹಿತರ ಗೌತಮ್ ಅಂತ, ಅವರು ತಮ್ಮ ಕಾರ್ನಲ್ಲಿ ರಕ್ಷಣೆಗಾಗಿ ಒಳ್ಳೆ ಜೇಮ್ಸ್ ಬಾಂಡ್ ಕಾರ್ನಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಅಚ್ಚುಕಟ್ಟಾಗಿದೆ. ಅದರೊಳಗೆ ಒಂದು ದಪ್ಪದಾಗಿರ್ತಕ್ಕಂಥ ಕಬ್ಬಿಣದ ದೊಣ್ಣೆಯನ್ನು ಇಟ್ಟಿದ್ದಾರೆ. ಯಾಕೆ ಅಂದರೆ ಯಾರಾದರೂ ಆ ವೇಳೆಯಲ್ಲಿ ಹೋಗುವಾಗ ಅಟ್ಯಾಕ್ ಮಾಡಿದ್ರೆ ಅವ್ರನ್ನ ಹೊಡೆಯೋದಿಕ್ಕೆ ಅಂತ. ಅದಕ್ಕೆ ನಮ್ಮ ರಾಮಚಂದ್ರ, ನನ್ನ ಇನ್ನೊಬ್ಬ ಗೆಳೆಯ, ಅವರು ಬಹಳ ಪ್ರತ್ಯುತ್ಪನ್ನ ಮತಿ, ಲ್ಯಾಟ್ರಲ್ ಥಿಂಕಿಂಗ್ ಅಂತ ಹೇಳ್ತಾ ಇರ್ತೀನಲ್ಲ, ಅವರು ಅಲ್ಲ ಗೌತಮ್, ಅವರು ಬಲಿಷ್ಠರಾಗಿದ್ದು ನಿಮ್ಮ ಕೈಯಿಂದ ಕಿತ್ಕೊಂಡು ನಿಮಗೆ ರಪರಪ ಹೊಡೆದ್ರೆ ಏನು ಮಾಡ್ತೀರಾ? ಅದಕ್ಕೆ ನೀವು ಆ ತುದಿ ಯಾವುದಿದೆ ಆ ಕಡೆಗಿರುವ ತುದಿಯಲ್ಲಿ ಮುಳ್ಳುಗಳನ್ನು ಇಡಬೇಕು, ಒಂದು ಕನಿಷ್ಠ ಪಾಪಾಸ್ ಕಳಿಯನ್ನಾದರೂ ಕಟ್ಟಬೇಕು ಅಂತೆಲ್ಲ. ಅದನ್ನು ಎಷ್ಟು ಸೀರಿಯಸ್ ಆಗಿ ಹೇಳಿದ್ದು ಅಂದರೆ ಇವ್ರು ಹೌದು ಅನ್ನೋಂಥ ಪರ್ಯಾಲೋಚನೆ ಮಾಡಬೇಕು ಆ ಮಟ್ಟಕ್ಕೆ. ಆ ರೀತಿಯಾದ ಒಂದು ಗಾದೆ ಉಷ್ಟ್ರ ಲಗುಡ ನ್ಯಾಯ ಅಂತ. ಉಷ್ಟ್ರ ನಮಗೆಲ್ಲ ಗೊತ್ತಿರುವಂತೆ ಒಂಟೆ, ಲಗುಡ ಅಂತನ್ನುವಂಥದ್ದು ದೊಣ್ಣೆ. ಲಾಕುಳ, ಪಾಶುಪತ ಇತ್ಯಾದಿ ಶೈವಾಗಮಗಳಲ್ಲಿ ಒಂದು ಲಾಕುಳ, ಅದು ಲಕುಳ ಅಥವಾ ಲಾಕುಳ ಲಗುಡ ಅನ್ನುವ ದೊಣ್ಣೆ ಹಿಡ್ಕೊಂಡು ಸಂಚಾರ ಮಾಡ್ತಾ ಇದ್ದವರಿಂದಾಗಿ ಪ್ರವರ್ತಿತವಾಯಿತು ಅಂತ ಹೇಳಿಬಿಟ್ಟು ಬಂತು. ಆ ಒಂದು ದೊಣ್ಣೆಗಳನ್ನು ಒಂಟೆ ಮೇಲೆ ಹೇರು ಹಾಕಿ ಕಳಿಸ್ತಾ ಇದ್ದಾರೆ. ಆಗ ಅದು ನಿಧಾನಕ್ಕೆ ಭಾರಕ್ಕೆ ಪಾಪ ತಡೀಲಾರದೆ ಮೆಲ್ಲನೆ ಹೋಗ್ತಾ ಇದೆ. ಅದಕ್ಕೆ ಅವನೇನು ಮಾಡ್ತಾನೆ, ಅಲ್ಲಿರುವ ದೊಣ್ಣೆಗಳಿಂದಲೇ ಒಂದನ್ನು ತೆಗೆದುಕೊಂಡು ರಪರಪ ಹೊಡೆದು ಮತ್ತೆ ಅದಕ್ಕೆ ಸಿಕ್ಕಿಸಿ ಕಳಿಸ್ತಾನೆ. ಕ್ಯಾರಿಯಿಂಗ್ ದಿ ಕೇನ್ ವಿತ್ ಮೀ ಅಂತ, ಟು ಗೆಟ್ ಬೀಟನ್. ಈ ರೀತಿಯಾಗಿ ಅದನ್ನು ಗರ್ಧಬಲ ಗುಡನ್ಯಾಯ ಅಂತ, ಕತ್ತೆ ಮೇಲೆ ಅಂತ ಎಲ್ಲದಕ್ಕೂ ಹೇಳಿದ್ದಾರೆ. ಕೆಲವರು ಎಮ್ಮೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡಿಸ್ಕೊಳ್ಳೋದುಂಟು. ದನ ಕಾಯುವವರು ಎಮ್ಮೆ ಮೇಲೆ ಓಡಾಡ್ತಾರೆ. ಹಾಗೆ ಓಡಾಡುವಾಗ ಅವರು ಕೆಲವೊಮ್ಮೆ ಹಿಂದು ಮುಂದಾಗಿ ಕೂತ್ಕೊಂಡು ಅದರ ಬಾಲಕ್ಕೆ ತಿರುಚ್ತಾ ಇರ್ತಾರೆ, ಬಾಲವನ್ನು ತಿರುಚ್ತಾ ಇರ್ತಾರೆ. ಆಗ ಅದು ಅರಚಿಕೊಂಡು ಮುಂದೆ ಹೋಗುತ್ತದೆ. ಈ ರೀತಿ ಅದರ ಮೇಲೆ ಕೂತು ಅದನ್ನೇ ಹಿಂಸೆ ಮಾಡಿಕೊಂಡು ನಡೀತಕ್ಕಂಥದ್ದು. ಇವೆಲ್ಲ ಈ ಗಾದೆಯ ಉಪಫಲಗಳಾಗಿ ತೋರ್ತಕ್ಕಂಥವು, ಈ ನ್ಯಾಯದ ಪ್ರಕಾರಾಂತರ ರೂಪಗಳು. ನಾಳೆ ಮತ್ತಷ್ಟನ್ನು ನೋಡೋಣ. ಧನ್ಯವಾದ, ನಮಸ್ಕಾರ.